ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಓಂ. ಕುಂತಿಯನ್ನ ಭೇಟಿಯಾಗಿ ಕೃಷ್ಣ ಅವಳ ದುಃಖಗಳಿಗೆ ತಾನು ಕಿವಿಯಾಗಿ ಅನೇಕ ಸಮಾಧಾನದ ಮಾತುಗಳನ್ನು ಆಡುತ್ತಾನೆ. ಕೃಷ್ಣನನ್ನು ಕಂಡ ತಕ್ಷಣ ಕುಂತಿಗೆ ಆದ ಆನಂದಕ್ಕೆ ಪಾರವೇ ಇಲ್ಲ. ತುಂಬ ಸಂತೋಷ ಪಡ್ತಾಳೆ. ತನ್ನ ಮಕ್ಕಳ ಬಗ್ಗೆ ವಿಚಾರಣೆ ಮಾಡ್ತಾಳೆ. ವಿಚಾರಿಸಿ 5 ಜನ ಮಕ್ಕಳ ಬಗ್ಗೆ ಬೇರೆ ಬೇರೆ ಸಂಗತಿಗಳನ್ನ ಹೇಳ್ತಾಳೆ. ಇದಾದ್ಮೇಲೆ ಮುಂದೆ ನನ್ನ ಮಕ್ಕಳ ಬಗ್ಗೆ ನನಗೆ ಹೆಚ್ಚು ಚಿಂತನೆ ಇಲ್ಲ. ಯಾಕೆಂದ್ರೆ ನನ್ನ ಎಲ್ಲಾ ಮಕ್ಕಳಿಗಿಂತಲೂ ಪ್ರಿಯತಮಳಾದ ದ್ರೌಪದಿ ಅವ್ರ ಜೊತೆಗಿದ್ದಾಳೆ ಅನ್ನುವುದೇ ಧೈರ್ಯ. ಒಳ್ಳೆ ಕುಲದಲ್ಲಿ ಜನಿಸಿದವಳು, ಸದ್ಗುಣಗಳಿಂದ ಕೂಡಿದವಳು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ಅವರನ್ನೂ ಕೂಡ ಮಕ್ಕಳಂತೆ ಕಂಡು ಅವರನ್ನ ಪ್ರೀತಿಸುವ ಸತ್ಯವಾದಿನಿಯವಳು. ಉತ್ತಮ ಕುಲದವಳಷ್ಟೇ ಅಲ್ಲದೆ ಎಲ್ಲ ಬಂಧುವರನ್ನೆಲ್ಲ ಚೆನ್ನಾಗಿ ಸತ್ಕರಿಸುವ ಗುಣ ಇರುವವಳು. ಪಟ್ಟಧರಸಿ, ಮಂಗಳ ಸ್ವರೂಪಿಣಿ. ಈ 5 ಜನ ಒಳ್ಳೆಯ ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತರಾದವರಿದ್ರೂ ಕೂಡ ಸಭೆಯಲ್ಲಿ ಆದ ಅವಮಾನದ ಬಗ್ಗೆ ಮಾತ್ರ ನನಗೆ ಇವತ್ತಿಗೂ ಅದನ್ನು ಜೀರ್ಣಿಸಿಕೊಳ್ಳಿಕ್ಕಾಗದೇ ಇರುವಂತಹ ಸ್ಥಿತಿ ಇದೆ. ಎಷ್ಟೋ ಸರ್ತಿ ಪುಣ್ಯಕರ್ಮ ಇದ್ರೂ ಕೂಡ ಸುಖ ಆಗತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ಆದ್ರಿಂದಾಗಿ ಅವಳು ಪುಣ್ಯಶೀಲೆ ಆದ್ರೂ ಕೂಡ ಕಷ್ಟಕ್ಕೆ ಸಿಕ್ಕಿಬಿದ್ದದ್ದನ್ನ ನೋಡಿದಾಗಲೆಲ್ಲ ನನಗೆ ಮನಸ್ಸು ತುಂಬಾ ಖೇದಕ್ಕೊಳಗಾಗುತ್ತೆ. ಯಾಕೆಂದ್ರೆ ಬಲಾತ್ಕಾರದಿಂದ ದ್ಯೂತದ ಸಭೆಗೆ ಆಕೆಯನ್ನು ಎಳೆದುಕೊಂಡು ಹೋದದ್ದನ್ನ ಭೀಮ, ಅರ್ಜುನ, ಯುಧಿಷ್ಠಿರ, ನಕುಲ, ಸಹದೇವ ಯಾರೂ ತಡಿಲಿಕ್ಕಾಗದೆ ಅಸಹಾಯಕರಾಗಿ ನಿಂತ ಭಾವವನ್ನ ನಾನು ಯಾವಾಗ ಗಮನಿಸಿದ್ನೋ ಅವರ ಮೇಲಿನ ಅಭಿಮಾನ ಸ್ವಲ್ಪ ಕಮ್ಮಿ ಆಯಿತು ನನಗೆ. ಯಾಕೆಂದ್ರೆ ಅಲ್ಲಿ ಬಾಹ್ಲೀಕ, ಕೃಪ, ಧೃತರಾಷ್ಟ್ರ, ಭೀಷ್ಮ, ದ್ರೋಣ ಇವರೆಲ್ಲ ಕಣ್ಣಾರೆ ಕಾಣ್ತಾ ಸಂಕಟ ಪಡ್ತಿದ್ರು. ಅವರೇನು ಅದನ್ನ ಸರಿ ಅಂತ ಸಮರ್ಥಿಸ್ಲಿಲ್ಲ ಅಥವಾ ಅದನ್ನ ಎಂಜಾಯ್ ಮಾಡ್ತಿರ್ಲಿಲ್ಲ. ಆದ್ರೆ ವಿದುರ ಒಬ್ಬ ಮಾತ್ರ ಇದನ್ನು ವಿರೋಧಿಸಿ ಆ ಸಭೆಯನ್ನು ಬಿಟ್ಟು ಹೋದದ್ದು ಅವನ ಒಬ್ಬನ ನಡತೆ ಮಾತ್ರ ಪ್ರಶಂಸಾರ್ಹವಾದದ್ದು ಹೊರತು ಇದು ಇನ್ನು ಉಳಿದಂತೆ ಯಾರನ್ನು ಕೂಡ ನನಗೆ ಯಾಕೋ ಮನಸ್ಸಿನಲ್ಲಿ ದೃಢವಾಗಿ ಸ್ವೀಕರಿಸ್ಲಿಕ್ಕೆ ಆಗ್ತಾನೆ ಇಲ್ಲ. ಹೀಗೆ ಕುಂತಿ ತನ್ನ ಅಳಲನ್ನ ತೋಡಿಕೊಳ್ತಾ ಮಕ್ಕಳನ್ನ ಹಡೆದಿದ್ರು ಕೂಡ ಈಗ ಈ 13 ವರ್ಷ ಇಲ್ಲದೆ ದೂರದಲ್ಲೆಲ್ಲೋ ಅವರನ್ನ ನೆನಪಿಸ್ಕೊಂಡು ಬದುಕ್ಬೇಕಲ್ವಾ. ಕಣ್ಣಿಗೆ ಕಾಣದೆ ಅವರನ್ನ ದೂರ ಬಿಟ್ಟಿರುವುದು ಅಂದ್ರೆ ಇದ್ದೂ ಕೂಡ ಇಲ್ಲದಂತ ಆಗುವುದು ಇವತ್ತಿನ ಅತ್ಯಂತ ದುಸ್ಥಿತಿ. ಮಕ್ಕಳಿಗೆ ಗೊತ್ತಾಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನನಗೆ ನನ್ನ ಮಕ್ಕಳನ್ನ ಕಳ್ಕೊಂಡು ದೂರ ಇರುವ ವ್ಯಥೆಯನ್ನ ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸೆಲ್ಲ ಕಲಗಿ ಹೋಗುತ್ತೆ, ದುಃಖ ಉಮ್ಮಳಿಸಿಕೊಂಡು ಬರುತ್ತೆ. ಕೃಷ್ಣ, ಈ ನೀಚರಾಜರ ಪಗಡೆಯಾಟ, ಇವರು ಅಲ್ಲಿ ಹೋಗಿ ಕಾಡಿನಲ್ಲಿ ಬೇಟೆ, ಇದೆಲ್ಲ ಒಂದಕ್ಕೊಂದು ಸಂಬಂಧ ಹೇಗಾಗತ್ತೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಹಿಸಿಕೊಳ್ಳಿಕ್ಕೂ ಕಷ್ಟ ಅಂತಾಗಿದೆ. ನನ್ನ ಮಕ್ಕಳಿಗೆ ಈ ಕಾಡಲ್ಲಿ ಅವ್ರು ಬೇಟೆ ಆಡ್ತಾ ಕೂತ್ಕೊಂಡಿರೋದು ತೃಪ್ತಿ ಅಂತ ಅನ್ಸುತ್ತಾ? ಅವರ ಕರ್ತವ್ಯಕ್ಕೆ ಅದು ಸರಿ ಅಂತ ಅನ್ಸುತ್ತಾ? ಅವ್ರು ಇರುವ ರೀತಿ ಅದು ಅವರಿಗೆ ಯೋಗ್ಯವಾದದ್ದ? ಕೌರವ ಸಭೆಯಲ್ಲಿ ಅವಳನ್ನು ಎಳೆದಾಡುವಾಗ ಇವ್ರು ಎಲ್ಲರೂ ಪ್ರತಿಕ್ರಿಯೆ ಆಗ್ಲೇ ಕೊಡ್ಬೇಕಿತ್ತು. ಅವಳಿಗೆ ಮರಣ ಸಂಕಟ ಬಂದಾಗ್ಲೂ ಅವಳು ಧೈರ್ಯವಾಗಿ ಆ ಗಂಡಂದಿರನ್ನು ಬಿಡದೆ ಅವರ ಜೊತೆಗೆ ಇಷ್ಟು ದಿವಸ ಇದ್ದಾಳೆ ಅಂದ್ರೆ ಅವಳ ದೊಡ್ಡತನ ಎಷ್ಟು. ದೇಶ ಭ್ರಷ್ಟರಾಗಿ ಒದ್ದಾಡ್ತಾ ಅವರು ಏನು ಸುಖವಾಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ನನ್ನ ಮಕ್ಕಳು ಕೂಡ ಕಾಡಿನಲ್ಲಿ ಅವಳ ತರನೇ ಕಂದಮೂಲ ಗೆಡ್ಡೆಗೆಣಸು ತಿನ್ಕೊಂಡೇ ಇರಬೇಕು. ಆದ್ರೆ ಕಾರಣ ಇಲ್ಲದೆ ಅವಳನ್ನ ಸಭೆಯಲ್ಲಿ ಅವಮಾನಿಸುವ ರೀತಿಗೆ ಕಾರಣ ಆದದ್ದು ಇವರದ್ದೇ ಅಸಹಾಯಕತೆ ಅಲ್ವಾ. ಆದ್ರಿಂದಾಗಿ ನಾನು ಮಕ್ಕಳಿದ್ರೂ ಕೂಡ ಯಾರದ್ದೋ ಮನೆಯಲ್ಲಿ ಸೆರೆಯಲ್ಲಿದ್ದ ಹಾಗಿದ್ದೇನೆ. ಪರಗೃಹ ವಾಸ ಅನ್ನೋದು ಯಾವತ್ತೂ ಕೂಡ ಮನಸ್ಸಿಗೆ ಹಿತ ಕೊಡುವುದಲ್ಲ. ಎಷ್ಟೇ ಆತ್ಮೀಯರಿರ್ಲಿ, ಒಂದ್ ದಿವಸ ಯಾವುದೋ ವಿಶೇಷ ಕಾರ್ಯಕ್ರಮಕ್ಕೆ ಹೋಗುವಾಗ್ಲೇ ಹೋಗಿ ಬಂದ್ರೆ ಸಾಕು ಅಂತಿರುತ್ತೆ. ರಾತ್ರಿ ಅಲ್ಲೇ ಉಳ್ಕೊಳ್ಬೇಕು ಅಂತಂದ್ರೆ ಒಂಥರ ಹಿಂಸೆ.
ಅಂತಾದ್ರಲ್ಲಿ ನಾನು ಈ 13 ವರ್ಷ ನನ್ನ ಮಕ್ಕಳು ನನ್ನ ಜೊತೆಗೆ ಇಲ್ಲದೆ ಯಾರದ್ ವಿದುರ ಯಾವತ್ತೂ ನನ್ನನ್ನ ಅನ್ಯಳು ಅಂತ ಟ್ರೀಟ್ ಮಾಡಿಲ್ಲ. ಆದ್ರೆ ನಾನು ಸ್ವಾಭಿಮಾನಿಯಾಗಿ ಯೋಚಿಸುವಾಗ ನನ್ನ ಸಂಬಂಧಿಗಳು ಇದ್ದು ಕೂಡ ಇನ್ನೊಬ್ಬರ ಮನೆಯಲ್ಲಿ ಬಂಧಿಯಂತೆ ಬದುಕಬೇಕಾದ ವ್ಯಥೆಯನ್ನು ಯೋಚನೆ ಮಾಡಿದಾಗ ಅವರ ಅಜ್ಞಾತವಾಸಕ್ಕಿಂತ ನನ್ನ ಕಷ್ಟವೇ ದೊಡ್ಡದು ಅಂತ ನನಗನ್ಸುತ್ತೆ. ನನ್ನ ಮಕ್ಕಳಿಗಾಗ್ಲಿ ಅಥವಾ ನನ್ನ ಸೊಸೆಗಾಗ್ಲಿ ಈ ತರದ ಒಂದು ನಿರಂತರ ಕಷ್ಟಗಳು ಒಂದರ ಮೇಲೆ ಒಂದು ಬರ್ತಾ ಇರುವುದನ್ನ ಕಂಡಾಗಾದ್ರೂ ಅವರಿಗೆ ಇನ್ನಾದ್ರೂ ಕರ್ತವ್ಯ ಪ್ರಜ್ಞೆಯಿಂದ ಈ ಸಮಸ್ಯೆಯನ್ನ ನೀಗಬೇಕು, ಪರಿಹರಿಸಬೇಕು ಅಂತ ಯೋಚಿಸ್ಬೇಕಲ್ವ ಅವರು. ಇಷ್ಟು ದೀರ್ಘ ದುಃಖ ಅನುಭವಿಸಿದ ಮೇಲೆ ಇನ್ನು ನಮಗೆ ಸುಖ ಬರ್ಲೇಬಾರ್ದ? ಯಾವಾಗ್ಲೂ ನಾವು ದುಃಖವನ್ನು ಅನುಭವಿಸ್ತಾನೆ ಇರ್ಬೇಕಾ? ಈಗ ಪಾಪ ಕ್ಷಯಿಸಿದ ಮೇಲೆ ಪುಣ್ಯ ಬರಬೇಕು. ನಮ್ಮ ಪಾಪ ಯಾವಾಗ ಕ್ಷಯಿಸತ್ತೆ? ನಾನು ಯಾವತ್ತೂ ಕೂಡ ಧೃತರಾಷ್ಟ್ರನಲ್ಲಾಗಲಿ ಅಥವಾ ದುರ್ಯೋಧನನಲ್ಲಾಗಲಿ ಭೇದ ಮಾಡಿದವಳಲ್ಲ. ನನ್ನ ಮಕ್ಕಳು ಅವ್ರ ಮಕ್ಕಳು ಅಂತ ಎಲ್ಲರನ್ನೂ ಅತ್ಯಂತ, ಯಾಕಂದ್ರೆ ಜೊತೆಗಿದ್ದಾಗ ಅವಳು ಹಾಗೆ ಇದ್ಲು. ಯಾವತ್ತೂ ಕೂಡ 105 ಮಕ್ಕಳು ಅಂತ ಅನ್ನುವ ಹಾಗೆ ನಾನು ಅವರನ್ನ ನೋಡ್ಕೊಂಡೆ. ಆದ್ರೂ ನನ್ನ ಮಕ್ಕಳನ್ನ ತೀವ್ರವಾಗಿ ವಿರೋಧಿಸಿ ಅವರ ಪ್ರತಿಯೊಂದು ಸಣ್ಣ ಏಳಿಗೆಯನ್ನು ಕೂಡ ಸಹಿಸದೆ ಅವರಿಗೆ 10 ಬಾರಿ 100 ಬಾರಿ ಅಪಾಯದ ಅನೇಕ ಅವ್ಯವಸ್ಥೆಗಳನ್ನು ಅವ್ರು ಉಂಟು ಮಾಡಿದಾಗ ನಾನು ಹೇಗೋ ಕಾಪಾಡಿಕೊಂಡೆ. ನಮ್ಗೆ ಗೊತ್ತಿರೋದು 2-3 ಪ್ರಸಂಗ ಅಷ್ಟೇ. ಒಂದು ವಿಷವನ್ನ ಉಣಿಸಿದ್ದು, ಇದಕ್ಕೆ ಗಂಗೆಯ ಮಡುವಿಗೆ ಪ್ರಮಾಣ ಕೋಟಿಗೆ ಕೈಕಾಲು ಕಟ್ಟಿ ಭೀಮನನ್ನು ಎಸೆದದ್ದು, ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಮಾಡಿದ್ದು. ಇದು ಬಿಟ್ಟು ಅಲ್ಲೇ ಬಂದಿತ್ತು ಇಂಥ 100 ಪ್ರಯತ್ನಗಳು ನಡೆದಿದ್ವು ಅಂತ. ಆಗ ಕುಂತಿ ಮತ್ತೆ ವಿದುರ ಇಬ್ರೇ ಈ ಮಕ್ಕಳಿಗೆ ಅನಾಹುತ ಉಂಟಾಗದಂತೆ ತಡೆದು ನಿಲ್ಲಿಸಿದ್ದನ್ನ ಇಲ್ಲಿ ಅವಳು ಮತ್ತೆ ಹೇಳ್ತಾಳೆ. ಹಲವು ರೀತಿಯಿಂದ ಮಕ್ಕಳನ್ನ ಕಾಪಾಡಿಕೊಳ್ಳುವುದಾಯ್ತು. ಬೇಗ ನಾನು ಇಷ್ಟು ಅವರನ್ನ ಕಾಪಾಡಿದ್ದಕ್ಕೆ, ಇಷ್ಟು ನಾನು ನೋವನ್ನ ಸಹಿಸಿಕೊಂಡದ್ದಕ್ಕೆ ಇನ್ನಾದ್ರೂ ಅವರು ನ್ಯಾಯಯುತವಾಗಿ ನಮ್ಮ ರಾಜ್ಯ ಆಳ್ತೇವೆ ಅಂತ ಬಂದು ಅವರು ಈಗಾದ್ರೂ ಕ್ಷತ್ರ ಧರ್ಮವನ್ನು ಪಾಲಿಸ್ಬೇಕು. ಈಗಲೂ ಸಂಧಿ ಸಂಧಾನ ಅಂತ ಅವಳು ಆ ಶಬ್ದ ಹೇಳಲಿಲ್ಲ, ಅವಳ ಆ ಬಾಯಲ್ಲಿ ಆ ಶಬ್ದ ಇಲ್ಲ. ಆದ್ರೆ ಈಗ ಅವರಿಗೆ ಕರ್ತವ್ಯ ನಿರ್ವಹಣೆ ಮಾಡುವ ಸಮಯ ಬಂದಿದೆ. ಈಗ್ಲೂ ಅವ್ರಿಗೆ ಹಿಮ್ಮೆಟ್ಟುವುದು ಅಂತಾದ್ರೆ ಕೊನೆಗೊಂದು ಮಾತು ಹೇಳ್ತಾಳೆ, ಅವ್ರು ನಿನ್ ಯಾವತ್ತು ನೋಡ್ಲಿಕ್ಕೆ ಬರುದು ಬೇಡ ಅಂತ, ನನ್ನ ಪಾಲಿಗೆ ಮಕ್ಳು ಇಲ್ಲ ಅಂತ ನಾನು ಅನ್ಕೊಳ್ತೇನೆ ಅಂತ ಅನ್ನುವ ರೀತಿಯಲ್ಲಿ ಕಟುವಾಗಿ ಮಾತಾಡ್ತಾಳೆ. ಯಾವತ್ತು ಶತ್ರುಗಳಿಂದ ಪರಾಜಿತರಾದವರೇ ಅಲ್ಲ, ತೋಳಿನಲ್ಲಿ ಎಂತಹ ತಾಕತ್ತಿದೆ. ಇಂಥ ಗೋಸುಂಬೆಗಳಿಗೆ ಹೆದರಿ ಯಾಕೆ ದೂರದಲ್ಲಿ ಕೂತ್ಕೊಂಡು ಅಧಿಕಾರವನ್ನ ಬಿಟ್ಟು ಧರ್ಮವನ್ನ ಪಾಲಿಸದೆ ಅನ್ಯಾಯಕ್ಕೊಳಗಾಗಿ ಅವ್ರು ಬದುಕಬೇಕು? ನಾನು ಕೂಡ ಒಂದು ಸ್ಥಾನದಲ್ಲಿದ್ದು ಕ್ಷತ್ರ ಮಕ್ಕಳನ್ನ ಹೆತ್ತು ಕೂಡ ಹೆರದಂತಹ ಸ್ಥಿತಿಯ ಬಂಜೆಯ ಸ್ಥಾನವನ್ನು ಅನುಭವಿಸಿ ಯಾಕೆ ಕಷ್ಟಪಡಬೇಕು? ಮಕ್ಕಳಿಲ್ಲದ ತಬ್ಬಲಿ ಅಂತ ನಾನೇ ಅವರನ್ನ ಎಷ್ಟು ಗಮನ ಇಟ್ಟು ಅವರನ್ನ ನೋಡಿಕೊಂಡೆ. ಒಂದು ರೀತಿಯಲ್ಲಿ ಅಲ್ಲಿ ಈಗಿದ ಕಷ್ಟ ಅಲ್ಲ, ನನ್ನ ಮಕ್ಕಳಿಂದ ಬಂದ ಕಷ್ಟದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ, ಅಂದ್ರೆ ಈ ನೋವಾದಾಗ ಎಲ್ಲವೂ ಕಷ್ಟ ಅಂತ ಅನ್ಸ್ಬಿಡುತ್ತೆ. ಅಲ್ಲಿ ಕೊನೆಗೆ ವೇದವ್ಯಾಸರು ಈ ಕತೆ ಅವಳ ಬಾಯಿಂದ ಹೇಳಿಸಿದ್ಮೇಲೆ ಅವರು ಒಂದು ಮಾತು ಹೇಳ್ತಾರೆ. ಅವಳು ಎಷ್ಟು ವ್ಯಥೆ ಆಗ್ಬಿಟ್ಟಿದೆ ಅಂದ್ರೆ, ನಮ್ಮ ಅಪ್ಪನೇ ನನ್ನನ್ನು ನೋಡ್ಕೊಳ್ಳಿಲ್ಲ, ಕೊಂಡೋಗಿ ಕುಂತಿ ಭೋಜನಿಗೆ ಕೊಟ್ರು. ಎಷ್ಟಾದ್ರೂ ಅವ್ರವ್ರ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿ ಯಾರ್ದೋ ಈ ದತ್ತು ತೆಗೆದುಕೊಂಡ ಮಕ್ಕಳ ಮೇಲೆ ಆ ಪ್ರೀತಿ ಇರುತ್ತಾ? ಅವಳು ಹೇಳ್ತಾಳೆ, ನನ್ನ ಹೆತ್ತ ತಂದೆಯನ್ನೇ ನಾನು ಸ್ವಲ್ಪ ಬೇಸರದಿಂದ ಅಂತೇನೆ, ನಾನು ಅಂದೆ ಅಂತ ನೀನು ಯೋಚನೆ ಮಾಡಬೇಡ, ನನ್ ತಪ್ಪೇ ಇಲ್ಲ. ಇನ್ನು ಬುದ್ಧಿ ಬೆಳೆಯುವ ಮುನ್ನ ಯಾರದೋ ಮನೆಯಲ್ಲಿ ಬೆಳಿಬೇಕಾಯ್ತು. ನಾನು ನನ್ನವರು ಅಂತ ಯಾರು ಇಲ್ಲದ ಸ್ಥಿತಿಯಲ್ಲಿ ನಾನು ಅಲ್ಲಿ ಬದುಕಬೇಕಾಯ್ತು. ಅಷ್ಟೇ ಅಲ್ಲ, ಈಗ ದುರ್ಯೋಧನಾದಿಗಳಿಂದ ತೊಂದರೆ ಆಯ್ತು, ಇದಾದ್ರೆ ಅವರು ದುಷ್ಟರು ಹೀಗೆ ಮಾಡಿದ್ರು ಅಂತ. ನಮ್ಮ ಅಪ್ಪನಿಗೆ ಯಾಕೆ ಹೀಗಾಯ್ತು? ಕುಂತಿ ಭೋಜನ ಕೈಗೆ ಒಪ್ಪಿಸುವಂತದ್ದೇನಿತ್ತು? ಅಷ್ಟಾದರೆ ಅಲ್ಲಿಗೆ ಮುಗಿಲಿಲ್ಲ. ಶೂರಸೇನ ತಗೊಂಡೋಗಿ ಕುಂತಿ ಭೋಜನ ಕೈ ಕೊಟ್ಟಿದ್ದಾನೆ, ದತ್ತು ಕೊಟ್ಟಿದ್ದಾನೆ ಅವಳನ್ನ. ಕುಂತಿ ಭೋಜ ಯಾರು? ಶೂರಸೇನ ಅಪ್ಪ, ವಸುದೇವನ ಅಕ್ಕ ಅವಳು. ಅದು ಬೇರೆನೇ ಕಥೆ. ಹೌದು, ಆದ್ರೆ ಆ ಮಾರಿಷ ಬೇರೆ, ಈ ಮಾರಿಷ ಬೇರೆ. ಕಂಡುವಿನ ಮಗಳು ಅದು ನೀವು ಯಾವುದೋ ಯುಗದ ಕಥೆ, ಅದು ದಕ್ಷನ. ಹೌದು, ನಾನು ಹೇಳ್ತದ್ದು ಶೂರಸೇನನನ್ನು ಬೈತಾ ಇದ್ದಾಳು ಅವಳು. ಶೂರಸೇನ ಕುಂತಿ ಭೋಜನಿಗೆ ಕೊಟ್ಟು ನನಗೆ ನನ್ನವರು ಅಂತ ಪರಿಚಯ ಆಗುವ ಮುನ್ನವೇ ತಗೊಂಡೋಗಿ ಇನ್ನೊಬ್ಬರ ಮನೆಯಲ್ಲಿ ಇಟ್ಟು ಬಿಟ್ಟಿದ್ದಾನೆ. ಅಲ್ಲ ಅಲ್ಲ, ಕುಂತಿ ಭೋಜ ಬೇರೆ, ಶೂರಸೇನ ಬೇರೆ. ಶೂರಸೇನ ವಸುದೇವ ಮತ್ತು ಕುಂತಿಯ ಅಪ್ಪ. ಕುಂತಿ ಭೋಜ ಸಾಕು ತಂದೆ ಕುಂತಿಗೆ.
ಅವಳಿಗೆ ಕುಂತಿ ಅಂತ ಅಲ್ಲಿಗೆ ಹೋದ್ಮೇಲೆ ಬಂದ ಹೆಸರು, ಅಲ್ಲಿಗಿಂತ ಮುಂಚೆ ಪೃಥಾ ಅಂತ ಹೆಸರಿತ್ತು ಅವಳಿಗೆ. ಬಾಲ್ಯದಲ್ಲಿಯೇ ನನ್ನ ಹೆತ್ತ ತಂದೆ ನನ್ನನ್ನು ಬಿಟ್ಟ. ಅತ್ತೆ ಮಾವಂದಿರಲ್ಲಿ ನನಗೇನು ಅಷ್ಟು ಅಟ್ಯಾಚ್ಮೆಂಟ್ ಬರುವ ಮುಂಚೆ ನಾನು ಅವರು ಅಲ್ಲಿ ಈ ದುರ್ವಾಸರ ಸೇವೆ ಮಾಡುವುದೇ ಒಂದು ಕೆಲಸ ಆಗೋಯ್ತು. ಅದರಿಂದ ಒಳ್ಳೇದಾಯ್ತು, ಅದು ಬೇರೆ ಪ್ರಶ್ನೆ. ಕೆಲವೊಂದ್ ಸರ್ತಿ ಒಂದು ವ್ಯಥೆ ನೆನಪಾದಾಗ ಎಲ್ಲಾ ವ್ಯಥೆಗಳು ನೆನಪಾಗ್ಬಿಡುತ್ತೆ, ಅದರಿಂದ ಆದ ಪರಿಣಾಮ ಆಗಿ ಯೋಚನೆ ಬರುತ್ತೆ. ಸುಖ ಬಂದದ್ದು ಆಮೇಲೆ, ಆದ್ರೆ ಆ ಹೊತ್ತಿಗೆ ಆದ ಕಷ್ಟವನ್ನು ಅವಳು ನೆನಪಿಸ್ಕೊಂಡು ಹೇಳ್ತಾರೆ, ಅತ್ತೆ ಮಾವಂದ್ರಲ್ಲೂ ನನಗೆ ಅಂಥ ಏನು ಆತ್ಮೀಯತೆ ಬೆಳೆಯುವ ಮುಂಚೆ ಸತ್ಯವತಿ ಹೊರಟೋಗ್ಬಿಟ್ಟಿದ್ಲು. ಸತ್ಯವತಿ, ಶಂತನು ಹೋದ. ಸತ್ಯವತಿಯು ಅವಳಿಗೆ ಇನ್ನು ನೀವು ಇರಬೇಡಿ ಅಂತ ಅಲ್ಲಿ ವೇದವ್ಯಾಸರು ಯಾರೋ ಹೇಳಿದ್ರು, ನಿಮ್ಗೆ ಇನ್ನು ಇವರನ್ನ ಇಲ್ಲಿ ನಡೆಯುವ ಈ ರಾಜಕಾರಣವನ್ನು ನಿಮ್ಗೆ ನೋಡಿ ಸಹಿಸ್ಲಿಕ್ಕೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನೀವು ಬೇಗ ಅಂಬಿಕಾ ಮತ್ತೆ ಅಂಬಾಲಿಕಾ ಅವರ ಭೇಟಿಯಾಗಿ ಅವರನ್ನು ಪರಿಚಯ ಆಗುವ ಮುಂಚೆನೆ ಅವರು ಹೊರಟೋಗ್ಬಿಟ್ಟಿದ್ದಾರೆ. ಆ ಅಜ್ಜಿನೂ ಇಲ್ಲ, ಸತ್ಯವತಿನೂ ಸಿಕ್ಕಿಲ್ಲ ನೋಡ್ಲಿಕ್ಕೆ. ಹೀಗೆ ಯಾವ ಸಂಬಂಧವೂ ಇಲ್ಲದಂತೆ, ದೊಡ್ಡವರ ಜೊತೆಗಿನ ಸಂಬಂಧವೂ ಇಲ್ಲದೆ, ಕೊನೆಗೆ ಯಜಮಾನನಿಗೂ ಒಂದು ಶಾಪದ ಪ್ರಸಂಗ ಬಂದ ಮೇಲೆ ಅವನಿಗೂ ಬೇಡ ಅಂತ ಅನಿಸಿ ಕಾಡಿಗೆ ಬಂದ. ನನಗೆ ಕಾಡಿಗೆ ಹೋಗಿದ್ದಕ್ಕೇನು ಬೇಜಾರಾಗ್ಲಿಲ್ಲ. ರಾಜನಾಗಿ ಅವನು ಕರ್ತವ್ಯ ನಿರ್ವಹಿಸಿ ಕೆಲವೇ ದಿವಸ ಉಳಿದದ್ದು ನಾವು. ಆದ್ರಿಂದ ನಾನು ಈ ಲೋಕದಲ್ಲಿ ಇಷ್ಟು ದುಃಖಗಳ ಮೇಲೆ ದುಃಖ ಬಂದ ಮೇಲೆ ಬದುಕೇನು ಉಪಯೋಗ, ನಂಗೆ ಬದುಕಲಿಕ್ಕೆ ಆಸಕ್ತಿಯೇ ಇಲ್ಲ ಅಂತ ಅನ್ನಿಸ್ತಿದೆ. ಇವತ್ತಲ್ಲ ನಾಳೆ ಆದ್ರೂ ಸರಿ ಹೋಗುತ್ತೆ ಅಂತ ಕಾದು ಕಾದು ಈ ಮಕ್ಕಳು 13 ವರ್ಷ ಇಷ್ಟು ದೂರ ಇದ್ದಾಗ್ಲೂ ಬದುಕಿ ಉಳಿದಿದ್ದೆ. ಯಾಕೆಂದ್ರೆ ಇದಿಷ್ಟು ಹೇಳೋದ್ರ ಉದ್ದೇಶ ಆ ದುಃಖದ ಬಗ್ಗೆ ಅಲ್ಲ, ಅದು ಇಲ್ಲಿಗೆ ಎಂಡ್ ಆಗ್ಬೇಕು. ಈಗಲೂ ಮತ್ತೆ ಸಂಧಿ ಅಂತ ಕೂತ್ರೆ ಎಂಡ್ ಎಲ್ಲಿಗಾಗುದು? ಬರೀ ಅನುಭವಿಸ್ಲಿಕ್ಕೇನೆ ಬಂದದ್ದು ಅಂತ ಧೃತರಾಷ್ಟ್ರ ಹೇಳಿ ಕಳಿಸಿದಾಗೆ, ಹೇಗೂ ನಿಮ್ಗೆ ಅಭ್ಯಾಸ ಆಗಿದೆ ಅಲ್ಲೇ ಇದ್ಬಿಡಿ ಅಂತ ಅದೇ ಮಾತನ್ನ ಗಟ್ಟಿ ಮಾಡಿ ಕೂತ್ಕೊಂಡಿದ್ದಾರೆ. ಏನ್ ಕತೆ ಇವರು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಅಲ್ಲ, ಡೈರೆಕ್ಟ್ ಆಗಿ ಮತ್ತೆ ಹೇಳ್ತಾಳೆ ಕೊನೆಗೆ, ನನ್ನ ನೋಡಕ್ಕೆ ಬರುದು ಬೇಡ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ತನ್ನ ವ್ಯಥೆಯನ್ನು ಹೇಳುವ ಮೂಲಕ ನಮ್ಮ ಅಮ್ಮನಿಗೆ ಇಷ್ಟು ಕಷ್ಟ ಆಗಿದೆ ಅಂತ ಗೊತ್ತಾಗಿ ಆದ್ರೂ ಅವರು ಆ ಯುದ್ಧದಲ್ಲಿ ಪ್ರವೃತ್ತಿಯನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಅವಳು ಹೇಳ್ತಾಳೆ. ಇನ್ನೊಂದು ಮುಖ್ಯ ಸಂಗತಿಯನ್ನ ನಿನಗೆ ಹೇಳಬೇಕು. ಅರ್ಜುನನನ್ನ ನಾನು ಹೆರುವ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಕೇಳಿಸಿತ್ತು ನನಗೆ. ನಿನಗೆ ಹುಟ್ಟಿದ ಈ ಮಗು ಭೂಮಿಯನ್ನೆಲ್ಲ ಗೆಲ್ಲುವ ಅತ್ಯಂತ ಬಲಿಷ್ಠವಾದ ಧನುರ್ಧಾರಿಯಾಗಿ ಲೋಕದಲ್ಲಿ ಕಾಣ್ತಾನೆ. ಸ್ವರ್ಗದ ತನಕ ಇವನ ಕೀರ್ತಿ ಹೋಗುತ್ತೆ. ಮುಂದೆ ಒಂದು ಮಹಾ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಕುರುಗಳೇ ಶತ್ರುಗಳಾಗಿ ಬಂದಾಗ ಅವರನ್ನೆಲ್ಲ ನಿಗ್ರಹಿಸಿ ಮತ್ತೆ ಒಡ ಹುಟ್ಟಿದವರ ಜೊತೆಗೆ 3 ಅಶ್ವಮೇಧ ಯಾಗಗಳನ್ನ ಮಾಡಿ ಎತ್ತರಕ್ಕೆ ಏರ್ತಾನೆ ಅಂತ ನನಗೆ ಆ ಶರೀರವಾಣಿ ಕಿವಿಗೆ ಬಿದ್ದಿತ್ತು. ಆ ಶರೀರವಾಣಿಯನ್ನ ನಂಬದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ನಾನು ಕೇಳಿ ಬಂದ ಮಾತಲ್ಲ, ನನಗೋಸ್ಕರ ಕೇಳಿಸ್ಲಿ ಅಂತ ಬಂದ ಮಾತು. ನಾನ್ ಕೇಳಿದ್ದಲ್ಲ, ಅದಾಗೆ ನನಗೆ ಕೇಳಿದ್ದು. ಹಾಗಾಗಿ ಧರ್ಮವನ್ನ ನಂಬದಿರುವಷ್ಟು ದಡ್ಡಿ ಅಲ್ಲ ನಾನು. ಧರ್ಮವನ್ನ ಪ್ರಬಲವಾಗಿ ನಂಬುತ್ತೇನೆ. ಆದ್ರೆ ಈ ಮಕ್ಕಳನ್ನೇ ನಾನು ಯೋಚನೆ ಮಾಡುದು. ದೈವವೂ ಕೂಡ ಕೆಲವೊಂದ್ ಸರ್ತಿ ಧರ್ಮದ ಚೌಕಟ್ಟಿನಲ್ಲಿ ಇಲ್ಲ ಅಂದ್ರೆ, ಇಲ್ಲಿ ಧರ್ಮ ಅನ್ನೋದು ಕರ್ಮದ ಹಿನ್ನೆಲೆಯೂ ಸೇರ್ಕೊಂಡಿದೆ. ನಮ್ಮ ಧರ್ಮ ಇದೆ ಅಂದ್ರೆ, ಮಾಡಿದ ಧರ್ಮ ಇದೆ ಅಂದ್ರೆ ಕರ್ಮ ಮಾಡಿದ್ದರ ಪುಣ್ಯ ಇದೆ ಅಂತ ಅರ್ಥ. ನಮ್ಮ ಧರ್ಮ ಕಾಪಾಡುತ್ತೆ ಅಂದ್ರೆ ಏನರ್ಥ? ನಾನು ಆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದ್ದೇನೆ ಅಂತ ಆದ್ರೆ ಅದರ ಪುಣ್ಯದಿಂದ ನನಗೆ ಅದರ ರಕ್ಷಣೆ ಸಿಗಬೇಕು. ಧರ್ಮವು ರಕ್ಷತೆ ರಕ್ಷಿತ ಅಂದ್ರೆ ಏನರ್ಥ? ಧರ್ಮಕ್ಕಾಗಿ ನಾವು ನಮ್ಮ ನಿಷ್ಠೆಯನ್ನು ಏನು ತೋರಿರ್ತೇವೆ ಅದರಿಂದ ಒಂದು ಪುಣ್ಯ ಬಲ ಏನಿರುತ್ತೆ, ಅದರಿಂದ ನಂಗೆ ವಾಪಸ್ ರಕ್ಷಣೆ ಸಿಗುತ್ತೆ ಅಂತ. ಬೆಟ್ಟವನ್ನು ಅವರು ಪೂಜಿಸಿದ್ರು. ಆ ನಂದಗೋಪನ ಪರಿವಾರ ಕೃಷ್ಣ ಹೇಳಿದ್ದಕ್ಕೆ ಕೊನೆಗೆ ಆ ಬೆಟ್ಟದಿಂದಲೇ ಅವರಿಗೆ ರಕ್ಷಣೆ ಸಿಕ್ಕಿತು. ಇಂದ್ರನ ತೀವ್ರವಾದ ಮಳೆಯೂ ಕೂಡ ಅವರಿಗೆ ಏನು ಬಾಧೆ ಉಂಟು ಮಾಡಲಿಲ್ಲ. ಅಂದ್ರೆ ಆ ಕಾಲಕ್ಕೆ ಊರೇ ಕೊಚ್ಕೊಂಡು ಹೋಗ್ಬೇಕಿತ್ತು ಅಂತ ವಿಚಿತ್ರವಾದ ಮಳೆ, ಉದ್ದೇಶಪೂರ್ವಕವಾಗಿ ಇಂದ್ರ ಬೀಳಿಸಿದ ಮಳೆ. ಹಾಗೆ ಧರ್ಮವನ್ನ ನಾನು ನಂಬಿದ್ದೇನೆ. ಆದ್ರಿಂದಾಗಿ ಧರ್ಮ ಗಟ್ಟಿ ಇದ್ದಾಗ ಈಶ್ವರ ಅನುಗ್ರಹಕ್ಕೆ ಅರ್ಥ ಇದೆ. ಇಲ್ಲ ಅಂದ್ರೆ ಆ ಈಶ್ವರ ಅನುಗ್ರಹವು ಕೂಡ ಧರ್ಮವನ್ನು ಮೀರಿ ನಮ್ಮನ್ನ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಅಶರೀರವಾಕ್ಕು ಫಲಿಸುವುದಕ್ಕೆ ಏನ್ ಬೇಕೋ ಆ ಕಾರ್ಯವನ್ನ ಮಕ್ಕಳು ಸ್ವಲ್ಪ ಧೈರ್ಯದಿಂದ ಮುನ್ನಡಿಬೇಕು. ಮಾಧವ, ನನಗೆ ವೈಧವ್ಯದ ಬಗ್ಗೆ ಆಗಲಿ, ಸಂಪತ್ತು ನಾಶ ಆಗಿದೆ ಅನ್ನೋದ್ರ ಬಗ್ಗೆ ಆಗಲಿ, ನಾನು ಕಾಡಿನಲ್ಲಿ ಓಡಾಡಿಕೊಂಡು ಬದುಕಬೇಕಾಯಿತು ಅಂತ ಅನ್ನೋದರ ಬಗ್ಗೆ ವ್ಯಥೆ ಆಗಲಿ, ಅಥವಾ ಮಕ್ಕಳು ನನ್ನೊಟ್ಟಿಗೆ ಇಷ್ಟು ದೂರದಲ್ಲಿ ಇದ್ದಾರೆ ಅನ್ನೋ ವ್ಯಥೆ ಆಗ್ಲಿ ನನಗೆ ದೊಡ್ಡದು ಅಂತ ಅನ್ನಿಸ್ತಿಲ್ಲ. ಅವಳು ಹೇಳುವ ಮಾತು ನನಗೆ ಎಲ್ಲದಕ್ಕಿಂತ ತುಂಬಾ ಸಂಕಟ ಆಗ್ತಾ ಇರುವುದು ಏನು ಅಂತಂದ್ರೆ,
ಮಕ್ಕಳಿದ್ದು ಕೂಡ ಮಕ್ಕಳನ್ನ ಎದುರುಗಡೆ ನೋಡ್ಲಿಕ್ಕಿಲ್ಲ ಅಂತ ಅನ್ನೋದು ವ್ಯಥೆ ಒಂದು. ಇನ್ನು ಮತ್ತೆ ಒಂದು ಹೇಳ್ತಾಳೆ, ಸರಿ ಅದು ಮತ್ತೆ ಮುಂದಿನ ಶ್ಲೋಕ ಬಂದಾಗ ನೋಡೋಣ. ಅಂತೂ ನನಗೀಗ ವೃಕೋದರನ್ನ ನೋಡಿ ಎಷ್ಟು ದಿವಸ ಆಯ್ತು, 13 ವರ್ಷ, ಹೌದು ಹೆಚ್ಚು ಕಮ್ಮಿ 13 ವರ್ಷದ ಮೇಲಾಯ್ತು. ಈ ಪ್ರತಿಯೊಬ್ರು ಒಬ್ಬೊಬ್ರು ಅದ್ಭುತ ವ್ಯಕ್ತಿಗಳು, ಯಾವ ಮಕ್ಕಳು ನನಗೆ ಕಮ್ಮಿಯವರಿಲ್ಲ. ಆಯಾ ತತ್ವಗಳೇ ಎದ್ದು ಬಂದಂತಹ ಸ್ವರೂಪದಲ್ಲಿ ಇರುವಷ್ಟು ಸಾತ್ವಿಕರು, ಯಾರು ಕೆಟ್ಟವರಲ್ಲ. ಆದ್ರೆ ನನಗೆ ನಾನು ತಾಯಿಯಾಗಿ ಮಕ್ಕಳನ್ನ ಪಡೆದ ಉದ್ದೇಶದಲ್ಲಿ ನಾನು ಯಾವಾಗ ಬೇಕು ಅವ್ರು ನನಗೆ, ಯಾಕಂದ್ರೆ ಅವರಿಗೆ 72 ಆಗಿದೆ ಯುಧಿಷ್ಠಿರಾದಿಗಳಿಗೆ. ಅಂದ್ರೆ ಇವಳಿಗೊಂದು ಇನ್ನೊಂದು 90-95 ಜಾಸ್ತಿ ಆಗಿಲ್ವಾ, 100 ಅಂತಾನೆ ಇಟ್ಕೊಳ್ಳಿ, ಅವಳಿಗೆ 100 ಆಗಿ ಹೋಗಿದೆ. ಯಾಕಂದ್ರೆ ಕೂಡ್ಲೆ ಮಕ್ಕಳಾಗಿದ್ದಲ್ಲ, ಅದು ಮದುವೆ ಆಗಿ ಎಷ್ಟೋ ದಿವಸ ಆದ್ಮೇಲೆ ಕಾಡಿಗೆ ಹೋದ್ಮೇಲೆ ವರದ ಬಲದಿಂದ ಆಮೇಲೆ ಅವರು ಆ ಸಂತತಿಯನ್ನ ಪಡೆಯುವ ಪ್ರಯತ್ನ ಮಾಡಿದ್ದು. ಹಾಗಾಗಿ ಇಷ್ಟು ದೀರ್ಘಾವಧಿಯ ಮಕ್ಕಳನ್ನ ಬಿಟ್ಟು ದೂರ ಇರಬೇಕಾದಂತ ದುಸ್ಥಿತಿಯನ್ನು ಯೋಚನೆ ಮಾಡಿದ್ದು ನನಗೆ ದುಃಖ ಆಗ್ತಾ ಇದೆ. ಎರಡನೇದ ಅದಕ್ಕಿಂತ ಹೆಚ್ಚಾಗಿ ಅವರಿದ್ರೂ ಕೂಡ ನನ್ನ ಭಾಗಕ್ಕೆ ಸತ್ತ ಹಾಗೆ. ಒಬ್ಬ ವ್ಯಕ್ತಿ 13 ವರ್ಷ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ಶ್ರಾದ್ದ ಹಾಕಿ ಮುಗಿಸ್ಬೋದು ಅಂತ. ಕೌರವರ ಉದ್ದೇಶ ಇದ್ದದ್ದು ಹಾಗೇನೆ. 12 ವರ್ಷ ಬರ್ಲಿಲ್ಲ ಅಂದ್ರೆ ಎಲ್ಲೋ ಕಾಡಿನಲ್ಲಿ ಏನೋ ಆಗಿ ತೊಂದರೆ ಆಗಿ ಸಾಯ್ತಾರೆ, ಆಮೇಲೆ ನಾವು ಶ್ರಾದ್ದ ಹಾಕಿ ಎಂಜಾಯ್ ಮಾಡ್ಬೋದು. ಆದ್ರೂ ಸ್ವಲ್ಪ ಗಟ್ಟಿ ಜೀವಗಳಾದ್ರಿಂದ ಬದುಕಿ ಬಂದ್ರೆ ಅದಕ್ಕೋಸ್ಕರ ಅವರನ್ನ ಅಜ್ಞಾತವಾಸದಲ್ಲಿ ಇರಿಸಿ, ಅದು ಎಲ್ಲ ಒಟ್ಟಿಗೆ ಇರಬೇಕು, ಪ್ರಸಿದ್ಧವಾದ ನಗರದಲ್ಲಿ ಇರಬೇಕು, ಒಬ್ರು ಗೊತ್ತಾದ್ರೂ ಕೂಡ ಎಲ್ರೂ ಔಟು. ಆಗ ಮತ್ತೆ 12 ವರ್ಷ ಯಥಾ ಪ್ರಕಾರ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ ಅಂತ ಹೀಗೆಲ್ಲ ಕಟ್ಟುನಿಟ್ಟಾದ ಷರತ್ತುಗಳನ್ನು ಒಡ್ಡಿ ಅವರನ್ನ ಕಾಡಿಗೆ ಅಟ್ಟಿದ್ದು. ಆದ್ರೂ ಅದನ್ನೆಲ್ಲ ಮೀರಿ ಪಾಂಡವರು ಬದುಕಿ ಬಂದದ್ದು ಧರ್ಮದ ಮೇಲಿನ ನಂಬಿಕೆಯಿಂದ. ಇಷ್ಟು ನಂಬಿ ಇಷ್ಟು ಅನುಕೂಲ ಮಾಡಿಕೊಟ್ಟಿದೆ ಯಾವುದು ಅವರ ಪರಿವಾರ, ಅಂದ್ರೆ ಅವರಿಗೆ ಬಂದ ಕಾಲ. ಅವರ 12 ವರ್ಷ ತೊಂದರೆ ಆಗ್ಲಿಲ್ಲ ಅಂದ್ರೆ ಯಾವುದೋ ಕಾಡು ಪ್ರಾಣಿಗೊಳಗಾಗುವುದೋ, ಶಾಪಕ್ಕೊಳಗಾಗುವುದೋ, ಕ್ರೂರ ಪ್ರಾಣಿ ಅಥವಾ ಕ್ರೂರ ಶಕ್ತಿಗಳು, ದುಷ್ಟ ಶಕ್ತಿಗಳ ದಾಳಿಗೆ ಒಳಗಾಗುವುದೋ, ಆರೋಗ್ಯ ಕೆಟ್ಟು ಸಾಯುವುದೋ, ಇಂಥದ್ದೇನೂ ಆಗದೆ ಉಳ್ಕೊಂಡಿದ್ದಾರೆ. ಮತ್ತೊಂದು ವರ್ಷವನ್ನು ಕೂಡ ಎಂತೆಂಥ ಪರೀಕ್ಷೆಯ ಪ್ರಸಂಗ ಬಂದಾಗ್ಲೂ ತಮ್ಮ ಗುರುತನ್ನ ಬಿಟ್ಟು ಕೊಳ್ಳದ ಹಾಗೆ ವಿರಾಟನ ಮನೆಯಲ್ಲಿ ಉಳ್ಕೊಂಡು ಕೊನೆಗೊಂದು ದಿವಸ ಅದರ ತೀವ್ರತೆ ಹೆಚ್ಚಿದಾಗ ಆ ಯಜಮಾನನಿಗೂ ರಕ್ಷಣೆ ಕೊಟ್ಟು ತಾವು ಕೂಡ 13 ವರ್ಷದ ಪೂರ್ಣವನ್ನ ಸಂಪಾದಿಸಿ ಈಗ ಬಂದು ಕೇಳಿದಾಗ್ಲಿ ಇವರು 5 ಗ್ರಾಮವನ್ನು ಕೊಡುವುದಕ್ಕೂ ಕೂಡ ಹಿಂದೆ ಸರಿತಾರೆ ಅನ್ನೋ ಮಾತಾಡುವಾಗ ಇನ್ನೆಷ್ಟು ಧರ್ಮ ಸಹಿಷ್ಣುಗಳಾಗಿ ಇವರು ಬದುಕಬೇಕು. ಆದ್ರಿಂದಾಗಿ ಒಂದು ರೀತಿಯಲ್ಲಿ ಪರಾಶ್ರಯದಲ್ಲಿ ವೀರಪುತ್ರರಿದ್ದೂ ಕೂಡ ಇನ್ನೊಬ್ಬರ ಆಶ್ರಯದಲ್ಲಿ ಬದುಕಬೇಕು ಅಂತ ಅನ್ನೋದು ಒಂದು ಕ್ಷತ್ರಿಯ ಹೆಣ್ಮಗಳಿಗೆ ಸಾವಿಗಿಂತ ದೊಡ್ಡದು. ಪರಾಶ್ರಯದಲ್ಲಿ ಬದುಕುವುದೊಂದು ಉಂಟಲ್ವಾ, ಸಾಮಾನ್ಯರಿಗೆ ಕಷ್ಟ. ಇನ್ನು ಕ್ಷತ್ರಿಯಳಾದವಳು, ನಾನು ಎಲ್ರಿಗೂ ಆಶ್ರಯ ಕೊಡ್ಬೇಕಾದವಳು, ನಾನು ಎಲ್ಲರನ್ನೂ ನನ್ನ ಅಡಿಯಲ್ಲಿ, ಅಂದ್ರೆ ದರ್ಪದಿಂದ ಅಲ್ಲ, ಅವ್ರಿಗೆ ಬೇಕಿರುವ ಪದಾರ್ಥಗಳನ್ನ ಕೊಡುವ ತಾಯ್ತನದ ಸೌಖ್ಯದಿಂದ ಎಲ್ಲರನ್ನ ರಕ್ಷಿಸ್ಬೇಕಾದವಳು ನಾನು ಇನ್ನೊಬ್ಬರ ರಕ್ಷಣೆಯಲ್ಲಿ ಬದುಕುವಂತಾಗಿದೆ. ಕೃಷ್ಣ, ನೀನು ಧನಂಜಯನಿಗೆ ವೃಕೋದರನಿಗೆ ಹೀಗೆ ಹೇಳಬೇಕು, ಕ್ಷತ್ರಿಯ ರಮಣಿ ನಾನು, ಕ್ಷತ್ರಿಯ ಮಹಿಳೆ ನಾನು. ಮಕ್ಕಳನ್ನ ಪಡೆದ ಮುಖ್ಯ ಫಲ ಯಾವುದು ಅಂದ್ರೆ ಅವರು ಫಲ ಸಾಧನೆ ಮಾಡಬೇಕು. ಅವರ ಕ್ಷತ್ರ ಬಲಕ್ಕೆ ಅವರು ಸರಿಯಾದ ನ್ಯಾಯ ಒದಗಿಸಬೇಕು. ಅದಕ್ಕೆ ಒದಗಿಸಿ ಗೌರವದಿಂದ ತಮ್ಮ ಕಾರ್ಯ ಸಾಧನೆ ಮಾಡಿ ನನ್ನ ಹತ್ರ ಅಮ್ಮ ಅಂತ ಕರೀಲಿಕ್ಕೆ ಬರಬೇಕು. ಅದಿಲ್ಲದೆ ಅಗೌರವದಿಂದ ನಡ್ಕೊಂಡು ಕಾರ್ಯದಲ್ಲಿ ತೊಡಗದೇ ಇದ್ರೆ ನನಗೆ ಅವರ ಜೊತೆಗೆ ಯಾವ ಸಂಪರ್ಕವೂ ಇಲ್ಲ ಅಂತ ಆಗುತ್ತೆ. ಇಷ್ಟು ಡೈರೆಕ್ಟ್ ಆಗಿ ಹೇಳು. ಇಂತಹ ದೋಷಭಾಗಿಗಳಾಗಿ ನೀವು ನಡ್ಕೊಂಡ ಮೇಲೆ ನನ್ನ ಪಾಲಿಗೆ ನೀವಿಲ್ಲ, ಕುಂತಿ ನಿಮಗೆ ತಾಯಿ ಅಲ್ಲ ಅಂತ ಇದನ್ನ ನೇರವಾಗಿ ಹೇಳಿಬಿಡು. ವೃಕೋದರನಿಗೆ ಮತ್ತು ಅರ್ಜುನನಿಗೆ ಹೇಳಿಬಿಡು. ನನಗೆ ಪ್ರಾಣ ಹೋದ್ರೂ ಇಷ್ಟು ದುಃಖ ಆಗಲ್ಲ, ಪ್ರಾಣದಷ್ಟು ಪ್ರೀತಿಸಿದ ವ್ಯಕ್ತಿಗಳು ನನ್ನ ಪ್ರಾಣಕ್ಕೆ ಹತ್ರ ಇಲ್ಲ ಅನ್ನೋದು ನನಗೆ ದುಃಖ ಆಗ್ತಾ ಇದೆ. ಅದು ನ್ಯಾಯಯುತವಾಗಿ. ಸುಮ್ಮನೆ ನಾಳೆ ಬರ್ತೇವೆ ಊಟಕ್ಕೆ ಅಂದ್ರೆ ನಾನು ಹಾಕಲ್ಲ, ಕೆಲಸ ಮುಗಿಸ್ಕೊಂಡು ಬರ್ಬೇಕು, ಇಲ್ಲಿಗೆ ಬಂದ್ರೆ ಅವರನ್ನು ಸೇರಿಸ್ಕೊತೇನೆ. ಹೀಗೆ ಇದು ಭೀಮಾರ್ಜುನರಿಗೆ ನೀನು ಹೇಳಲೇಬೇಕಾದ ಸಂಗತಿ. ಮತ್ತು ಮಾದ್ರಿಪುತ್ರರಿಗೂ ಹೇಳು, ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಪರಾಕ್ರಮದಿಂದ ನಿಮ್ಮ ಪ್ರಯತ್ನ ಮಾಡಿ, ನೀವು ಹಿಂದೆ ಸರಿಬಾರ್ದು ಯಾವ ಕಾರಣಕ್ಕೂ. ಅದೇ ನನಗೆ ಪ್ರಿಯ. ಯಾಕೆಂದ್ರೆ ಕ್ಷತ್ರಿಯರಿಗೆ ಅವರ ಪರಾಕ್ರಮದಿಂದ ಸಂಪಾದಿಸಿದ ವಸ್ತುವನ್ನು ಅನುಭವಿಸುವುದಕ್ಕಿರುವಷ್ಟು ಗೌರವ ಯಾರೋ ಇನ್ನೊಬ್ರು ಎಂಜಿಲು ಕೊಟ್ಟದ್ದನ್ನ ತಿನ್ನುವುದರಲ್ಲಿ ಇಲ್ಲ. ಸಾಮಾನ್ಯ ವ್ಯಕ್ತಿಗೆ ಇಲ್ಲ,
ಇನ್ನು ಈ ಕ್ಷತ್ರಿಯನಿಗೆ ಅದಂತೂ ಸುತರಾಂ ಅಸಂತುಷ್ಟಿಗೆ ಕಾರಣವಾಗುವಂತ ಸಂಗತಿ. ಇದು ನನ್ನ ನಂಬಿಕೆ, ಮತ್ತೆ ಇದರಲ್ಲೇ ನಾನು ಬಾಳಿದವಳು, ಮುಂದೆಯೂ ಹೀಗೆ ಬಾಳ್ಬೇಕು ಅಂತ ನಾನು ಬಯಸ್ತೇನೆ. ಇದನ್ನ ಮಕ್ಕಳಿಗೆ ತಿಳಿಸಿಬಿಡು. ಅದರ ಜೊತೆಗೆ ಇನ್ನೊಂದು ನಾನು ಹೇಳಬೇಕು ಅಂತ ಅಂದುಕೊಂಡದ್ದು, ಅರ್ಜುನನಿಗೆ ದ್ರೌಪದಿ ಏನ್ ಬಯಸ್ತಾವೋ ಅದನ್ನ ನಡೆಸ್ಕೊಡಿ. ನಿಮ್ಗೇನೇನ್ ಇಷ್ಟ ಆಗತ್ತೆ, ನೀವೇನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಿ ಅಂತ ನಿಮ್ಮ ಚಾರ್ಟ್ ಅನ್ನ ಯೋಚನೆ ಮಾಡ್ಕೊಂಡು ಅವಳನ್ನ ಅದ್ರಲ್ಲಿ ಫಿಕ್ಸ್ ಮಾಡಬೇಡಿ. ಅವಳ ಮನಸ್ಸಲ್ಲಿ ಏನಿದೆ ಅವಳ ಇಷ್ಟಾನುಸಾರದಂತೆಯೇ ನೀವು ಪ್ರವೃತ್ತಿ ಮಾಡಬೇಕು ಹೊರತು ನಿಮ್ಮ ಇಷ್ಟಕ್ಕೆ ಬೇಕಾದಂತೆ ನಡ್ಕೊಳ್ಬೇಡಿ. ನನಗೆ ಗೊತ್ತು, ಭೀಮಾರ್ಜುನರು ಕಾಲಾಂತಕರು. ಅವರಿಗೆ ಸಿಟ್ಟು ಬಂದ್ರೆ ಎಲ್ಲವನ್ನು ಧ್ವಂಸ ಮಾಡ್ತಾರೆ. ತಪ್ಪು ನಡೆಸಿದಾಗ ಅವರು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ. ಅವರು ದೇವತೆಗಳೇ ಎದುರು ಬಂದ್ರು, ರಾಕ್ಷಸರೇ ಎದುರು ಬಂದ್ರು, ಸ್ವತಃ ರುದ್ರದೇವನೇ ಎದುರುಗಡೆ ಬಂದು ನಿಂತು ಅವರನ್ನ ವಿರೋಧಿಸಿ ನಿಂತರು, ಅವರನ್ನು ಎದುರಿಸಬಲ್ಲ ತಾಕತ್ತು ಅವರಿಗಿದೆ. ನನಗೆ ಗೊತ್ತು. ಕರ್ಣ ದುಶ್ಯಾಸನರು ಮಾಡಿದಂತಹ ಆ ನಿಂದೆಯ ಮಾತುಗಳನ್ನ ಕೇಳಿಸಿಕೊಂಡು ದ್ರೌಪದಿ ಪ್ರತಿ ಕ್ಷಣಕ್ಕೂ ಶಲ್ಯ ಇರಿದಂತೆ ಮನಸ್ಸಿನ ತುಂಬ ಬೇಗೆಯನ್ನು ಹೊತ್ತುಕೊಂಡು ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿ ಇವತ್ತುನ್ನಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು ನನಗೆ ಮಾನರಕ್ಷಣೆ ಕೊಡ್ತಾರೆ, ನನಗಾದ ನೋವಿಗೆ ಪರಿಹಾರ ಇವರು ತರ್ತಾರೆ ಅಂತ ಹೆಜ್ಜೆ ಇಟ್ಟಿದ್ದಾಳಲ್ವಾ. ಅವಳ ಮನಸ್ಸನ್ನು ಯೋಚನೆ ಮಾಡಿ ನೀವು ಈ ಸಭಾ ಮಧ್ಯಕ್ಕೆ ಎಳೆತಂದದಕ್ಕೆ ಪ್ರತೀಕಾರವಾಗಿ ಆದ್ರೂ ಕೂಡ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕು. ಅವರಿಬ್ರು ಕರ್ಣ ಮತ್ತು ದುಶ್ಯಾಸನ ಆಡಿದ ಕ್ರೂರ ವಾಕ್ಯಗಳೇನಿದೆ ಅದನ್ನ ನೆನಪಿಸು ಅರ್ಜುನನಿಗೆ. ವೃಕೋದರನ ಕಿವಿಗೆ ಗಟ್ಟಿಯಾಗಿ ಮತ್ತೊಮ್ಮೆ ಹೇಳು. ಯಾಕೆಂದ್ರೆ ಅವನು ಬೇಗ ಈ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕು, ಅದರ ಫಲವನ್ನು ಅವನು ಕಾಣಬೇಕು. ಯಾಕೆಂದ್ರೆ ಇಷ್ಟು ದಿವಸ ತಡೆದು ನಿಂತದ್ದೇ ಆಶ್ಚರ್ಯ. ಈ ತಪ್ಪು ಮಾಡಿದ ಮೇಲೂ ಒಬ್ರು ಬದುಕಿ ಉಳಿದಿದ್ದಾರೆ ಅಂತ ಅನ್ನೋದು ಅವರ ತೋಳಿನ ಬಲಕ್ಕೆ ಏನ್ ಅರ್ಥ ಅಂತ ನನಗೆ ದೊಡ್ಡ ಪ್ರಶ್ನೆ. ದ್ಯೂತದಲ್ಲಿ ಪರಾಜಯ ಆದದ್ದಕ್ಕೆ ನನಗೆ ದುಃಖ ಅನಿಸ್ತಾ ಇಲ್ಲ. ಅವಳು ದೇಶಭ್ರಷ್ಟರಾಗಿ ಹೋದದ್ದಕ್ಕೂ ನನಗೆ ಬೇಜಾರಾಗ್ತಿಲ್ಲ. ಕೊನೆಗೆ ಅವರು ಕ್ಷತ್ರ ಧರ್ಮದಲ್ಲಿ ಸ್ವಲ್ಪ ದಿವಸ ದೂರ ಉಳಿದ್ರು ಅಂತಾನೂ ನನಗೆ ಬೇಸರ ಆಗ್ತಾ ಇಲ್ಲ. ಏಕವಸ್ತ್ರಳಾಗಿ ತಿಂಗಳ ರಜೆಯಲ್ಲಿದ್ದಾಗ ಸಭೆಯ ಮಧ್ಯಕ್ಕೆ ಎಲ್ಲ ದೊಡ್ಡವರು ಇರುವಾಗಲೂ ಅವಳಿಗೆ ಅವಮಾನ ಆಯಿತು ಅಂತ ಅನ್ನುವ ಮಾತಿದೆಯಲ್ವಾ. ಅನಾಥರಿಗೂ ಇಷ್ಟು ದುಸ್ಥಿತಿ ಬರ್ಲಿಕ್ಕಿಲ್ಲ. ಯಾರೋ ಒಬ್ಬ ಬಂದು ನಿಲ್ತಾನೆ ರಕ್ಷಣೆಗೆ ಅಂತ. ಇವಳಿಗೆ ಅದು ಇಲ್ಲದೆ ಅಂತಹ ಮಾತುಗಳನ್ನ ಅವಳು, ಎಲ್ಲ ನಾಥರು ಇದ್ದೂ ಅನಾಥೆಯಂತೆ ಅವರ ನೀನು ಬಹಳ ಜನಕ್ಕೆ ಮೈ ಮಾರಿಕೊಂಡವಳು, ನೀನು ದಾಸಿ ಆದವಳು, ನೀವು ನಾನು ಹೇಳಿದ ಹಾಗೆ ಕೇಳಬೇಕಾದವಳು, ನಿಮ್ಮ ಮೈಯಲ್ಲಿ ಬಟ್ಟೆ ಇರಬೇಕೋ ಬೇಡೋ ಅಂತ ಡಿಸೈಡ್ ಮಾಡೋರು ನಾವು ಅನ್ನುವ ಈ ಮಾತುಗಳನ್ನ ಅವಳು ಎಷ್ಟು ನೊಂದು ಕೇಳಿಸಿಕೊಂಡು ಈ ಪ್ರತಿ ಕ್ಷಣವೂ ಅದರ ವ್ಯಥೆಯನ್ನು ಅನುಭವಿಸ್ತಾ ಇರ್ತಾಳೆ. ದಿಕ್ಕಿಲ್ಲದಂತಾದ ಆ ದುಃಖಕ್ಕಿಂತ ನನಗೆ ಬೇರೆ ಯಾವ ದುಃಖವೂ ದುಃಖ ಅಂತ ನನಗೆ ಅನ್ನಿಸ್ತಿಲ್ಲ. ಆ ದುಃಖದ ಮುಂದೆ ಉಳಿದಿದ್ದು ಎಲ್ಲವೂ ಮೆತ್ತಗೆ ಅಂತ ಅನ್ಸ್ಬಿಡುತ್ತೆ. ಪುರುಷೋತ್ತಮನಾದ ಓ ಕೃಷ್ಣ, ನಾನು ನಿನ್ನನ್ನು ನಂಬಿದ್ದೇನೆ. ಬಲರಾಮ, ಪ್ರದ್ಯುಮ್ನ, ಸಾತ್ಯಕಿ ಇವರೆಲ್ಲರೂ ಕೂಡ ನಮ್ಮ ಸಹಾಯಕ್ಕಿದ್ದಾರೆ ಅಂತ ಭಾವಿಸಿ ನಿನ್ನನ್ನ ಯೋಚನೆ ಮಾಡಿ, ಇಲ್ಲ ಇವತ್ತಲ್ಲ ನಾಳೆ ಇದಕ್ಕೇನಾದ್ರೂ ಒಂದು ಪರಿಹಾರ ಸಿಗುತ್ತೆ. ಲೋಕೈಕ ವೀರರು ಭೀಮಾರ್ಜುನರು, ಆದ್ರೆ ನಿನ್ನ ಸಹಾಯದಿಂದಲೇ ಅವರು ಆ ಕಾರ್ಯವನ್ನ ಮಾಡಬಲ್ಲರು ಅಂತ ನನಗೆ ಎಚ್ಚರಿಕೆ ಇದೆ. ನನಗೆ ಆಶ್ಚರ್ಯ ಆಗುದೇನು ಅಂದ್ರೆ, ಕೃಷ್ಣ ಮೊದಲಾದ ಎಲ್ಲ ಯಾದವ ವೀರರಿದ್ದಾಗಲೂ ಇನ್ನೂ ನಾನು ಈ ರೀತಿ ದುಃಖದ ಮಡುವಿನಲ್ಲೇ ಬಿದ್ದಿರಬೇಕಾದ ಸ್ಥಿತಿ ಮುಂದುವರಿತಾ ಇದೆಯಲ್ವಾ ಅಂತ ಒಂದು ಯೋಚನೆ. ಅಂದ್ರೆ ಕೃಷ್ಣನಿಗೂ ಹೇಳುದು, ನೀನು ಇಲ್ಲಿ ಸಂಧಿ ಮಾಡ್ಕೊಂಡು ಹೋಗ್ಬೇಡ ಅಂತ. ಅಂದ್ರೆ ಅದರ ಅರ್ಥ ಅನ್ಯಾಯ ಮಾಡು ಅಂತ ಹೇಳ್ತಿಲ್ಲ. ನಮ್ಗೆ ಅನ್ಯಾಯ ಆಗಿದ್ದಕ್ಕೆ ಶಿಕ್ಷೆ ಆಗ್ಬೇಕಷ್ಟೇ. ಅವ್ರು ಹಾಳಾಗಿ ಹೋಗ್ಲಿ ಅನ್ನೋದು ಯೋಚನೆ ಅಲ್ಲ. ತಪ್ಪಿಗೆ ಸರಿಯಾದ ಪ್ರತ್ಯುತ್ತರ ಸಿಗ್ಬೇಕು ಅವರಿಗೆ. ಈ ಲೋಕಕ್ಕೆ ಪಾಠ ಆಗ್ಬೇಕು. ಇಲ್ಲ ಅಂದ್ರೆ ಯಾರೋ ಅವರವರ ಸಣ್ಣ ಪುಟ್ಟ ಜಗಳ ಯಾರಿಗೂ ಗೊತ್ತಾಗದೇ ಇರುವುದು, ಅವ್ರವ್ರ ಕರ್ಮ ಅನುಭವಿಸ್ಲಿಕ್ಕಿತ್ತು ಅಂತ ಕೆಲವೊಂದ್ ಸರ್ತಿ ಅನ್ಯಾಯವೇ ಸರಿ ಅಂತ ಆಗುತ್ತೆ, ನ್ಯಾಯವೇ ಅನ್ಯಾಯ ಅಂತ ಆಗುತ್ತೆ. ಆದ್ರೆ ಈ ಸ್ಥಾನದಲ್ಲಿ ದೊಡ್ಡವರು ಯಾರಿರ್ತಾರೆ, ಅವರು ಮಾಡಿದ ಒಂದು ತಪ್ಪು ಸಣ್ಣ ವಿಷಯವೂ ಕೂಡ ಸಮಾಜದಲ್ಲಿ 10 ತಲೆಗಳಲ್ಲಿ ಅಂತ ತಪ್ಪನ್ನೇ ಸರಿ ಅಂತ ಸಮರ್ಥಿಸುವ ಒಂದು ದೊಡ್ಡ ವಾದ ಉಳಿದು ಬಿಡುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ನೀವು ಈ ಕರ್ತವ್ಯದಲ್ಲಿ ತೊಡಗ್ಲೇಬೇಕು. ಯಾರನ್ನು ಪರ ಅಥವಾ ವಿರೋಧ ವಹಿಸಿ ಈ ಮಾತುಗಳನ್ನು ಆಡುವುದಲ್ಲ ಅಂತ ಅವಳು ಹೇಳ್ತಾಳೆ. ವೈಶಂಪಾಯನರಿಗೆ ಆ ಕುಂತಿಯ ವ್ಯಥೆಯನ್ನು ಹೇಳ್ತಾ ವ್ಯಸನ ಒಂದು ಎಚ್ಚರ ಕೊಡ್ತಾರೆ. ಹಿಂದೆ ಎಷ್ಟೋ ವಿಧವಾಗಿ ಅನುಭವಿಸಿದ ಕಷ್ಟಗಳೆಲ್ಲ ಅದು ಮತ್ತು ಮುಂದುವರಿಯುತ್ತೆ ಅನ್ನೋ ವ್ಯಥೆಯಿಂದ ಅವಳು ಯಾವತ್ತೂ ಕೂಡ ಕಷ್ಟ ಆಯ್ತು ಅಂತ ಯೋಚನೆ ಮಾಡಿದವಳು ಅಲ್ಲ ಅವಳು. ಮುಂದೆಯೂ ಭಾಗವತದ ನಿಮ್ಗೆ ಆ ಪ್ರಸಂಗ ಗೊತ್ತಿದೆ. ವಿಪದ ಸಂತುನ ಶಾಶ್ವತ ತತ್ರ ಜಗತ್ಪತಿ. ಒಂದ್ ದಿವಸವೂ ಕಷ್ಟಕ್ಕಾಗ ಅಯ್ಯೋ ನನಗೆ ಕಷ್ಟ ಬಂತು ಅಂತ ಅವಳು ಅಳ್ಳಿಲ್ಲ. ಆದ್ರೆ ಈಗ ಅದನ್ನ ನೆನಪಿಸ್ಕೊಂಡು ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ಈ ಮಕ್ಕಳು ಕೊನೆಗೂ ನಾವು ಬರೀ ಇದೇ ತರ ಮುಂದುವರಿಬೇಕು ಅಂತ ಅನ್ನುವ
ನೆತ್ತರು ತಣ್ಣಗಾದವರ ರೀತಿ ನಡ್ಕೊಳ್ತಾ ಇದ್ದಾರಲ್ವಾ ಅನ್ನುವ ಕಾರಣಕ್ಕೆ ಅದು ವ್ಯಥೆ ಹಿಂದಿನ ಎಲ್ಲ ವ್ಯಥೆಯನ್ನು ಒಂದ್ಸಲ ಎತ್ತಿ ಹಾಕಿತು. ಹಾಗೆ ಹೇಳ್ತಾರೆ ಅವರು, ಅತ್ತೆಯಾದ ಕುಂತಿ ಹಳೆಯ ನೆನಪುಗಳಿಂದ ಈಗ ಹೆಚ್ಚು ಗೋಳು ಆಡುವಂತಹ ಸ್ಥಿತಿ ಬಂದು ಕೃಷ್ಣನ ಮುಂದೆ ತನ್ನನ್ನ ಅಲವತ್ತುಕೊಳ್ತಾಳೆ. ಕೃಷ್ಣ ತುಂಬಾ ಸಮಾಧಾನ ಮಾಡ್ತಾನಂತೆ, ಅಪ್ಪಿಕೊಂಡು ಸಮಾಧಾನ ಮಾಡ್ತಾನೆ. ಅರ್ಜುನ ಹೇಗೆ ಅವಳಿಗೆ ಪುತ್ರನೋ ಅಷ್ಟೇ ವಾತ್ಸಲ್ಯದಿಂದ ಕೃಷ್ಣನನ್ನು ಕೂಡ ತನ್ನ ಪುತ್ರ ಅಂತ ಅವಳು ಪ್ರೀತಿಸ್ತಾ ಇದ್ಲಂತೆ. ಆಗ ಕೃಷ್ಣ ಹೇಳುವ ಮಾತು ಅಮ್ಮ ಅಂತ ಹೇಳ್ತಾನೆ. ಅಮ್ಮ, ಯೋಚನೆ ಮಾಡಬೇಡ, ನಿನ್ನಷ್ಟು ಉತ್ತಮ ಸ್ತ್ರೀ ಈ ಜಗತ್ನಲ್ಲಿಲ್ಲ. ಇದು ನಾನು ಸುಮ್ಮನೆ ನಿನ್ನ ಎದುರುಗಡೆ ಹೊಗಳ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡ. ಯಾಕೆಂದ್ರೆ ವೇದವ್ಯಾಸರು ಕೂಡ ಇಡೀ ಮಹಾಭಾರತದ ಸಾರ ಅಂತ ಹೇಳುವಾಗ ಏನ್ ಹೇಳಿಕ್ ಹೊರಟಿದ್ದೇನೆ ಅಂತ ಹೇಳುವಾಗ ಧೃತಿಂ ಕುಂತ್ಯಾಹ, ನಾನು ಇಡೀ ಮಹಾಭಾರತದಲ್ಲಿ ಹೇಳಿಕ ಹೊರಟ ಸಂಗತಿಗಳು ವಿದುರ್ನ ಪ್ರಜ್ಞೆಯನ್ನು, ಶತ್ರು ಪ್ರಜ್ಞಾ, ಧೃತಿ ಕುಂತ್ಯಾಂ ಮತ್ತು ಕೃಷ್ಣ ಮಹಾತ್ಮ್ಯ ಉತ್ತಮ. ಅದರಲ್ಲಿ ಇನ್ನೂ ಒಂದು ವಿರೋಧದ್ದಿದೆ, ಎಷ್ಟು ದೌಷ್ಟ್ಯ ಇದೆ ಅಂತ ಅನ್ನೋದನ್ನು, ದುರ್ಯೋಧನನ ದೌಷ್ಟ್ಯ ಏನಿದೆ ಅಂತ ಹೇಳಲಿಕ್ಕೋಸ್ಕರ ಈ ಬಂತು ಅಂತ. ಅದರಲ್ಲಿ ಗುರುತಿಸಲ್ಪಡುವ ಪ್ರಧಾನ ಪಾತ್ರಗಳಲ್ಲಿ ಕುಂತಿಯನ್ನ ನೆನಪಿಸಿಕೊಂಡು ಹೇಳ್ತಾನೆ. ಆದ್ರಿಂದ ವೇದವ್ಯಾಸರು ಹೇಳ್ತಾರೆ, ಆದ್ರಿಂದ ಕೃಷ್ಣನು ಅದಕ್ಕೆ ಮುದ್ರೆ ಒತ್ತಿ ಅವನೇ ಹೇಳ್ತಾನೆ, ನಿನ್ನ ಎತ್ತರವನ್ನ ಬೇರೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ದ್ರೌಪದಿ ಬಿಡಿ, ಜೀವತಃ ಎತ್ತರದ ಸ್ತ್ರೀ, ಆದ್ರೆ ಕೃಷ್ಣನನ್ನ ಪರಿಪೂರ್ಣವಾಗಿ ಅರ್ಥೈಸಿಕೊಂಡವಳು ಅವಳೆ. ಆ ಪ್ರಾರ್ಥನೆಯಲ್ಲಿ, ಕುಂತಿ ಸ್ತುತಿಯಲ್ಲಿ ಮಾಡಿದ್ದನ್ನು ನಾವು ಗಮನಿಸಿದ್ರೆ ವೇದಗಳಲ್ಲೂ ಅಷ್ಟು ಸ್ಪಷ್ಟವಾಗಿ ಕೃಷ್ಣನ ಬಗೆಗಿನ ಸರಿಯಾದ ತಿಳಿವು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಯ್ಯೋ ಕೃಷ್ಣನಿಗೆ ಏಟಾಯ್ತು, ಅಯ್ಯೋ ಕೃಷ್ಣನಿಗೆ ಹಸಿವಾಗ್ತಾ ಇದೆ ಅಂತ ಅನ್ಕೊಂಡು ಏನೋ ಮಾಡ್ತಾ ಇದ್ರೆ, ಇವಳು ಅದನ್ನು ಎಷ್ಟು ಚೆನ್ನಾಗಿ ಗಮನಿಸಿ ಹೇಳ್ತಾಳೆ ಅಂದ್ರೆ, ಎಲ್ಲರಿಗೂ ಆಹಾರ ಕೊಡುವವನು ನನಗೆ ಆಹಾರ ಇಲ್ಲ ಅಂತ ಕಣ್ಣಲ್ಲಿ ಸುಮ್ಮನೆ ನೀರನ್ನ ಇಳಿಸ್ಕೊಂಡು ಅಳ್ತಾ ಇರುವ ಸ್ಥಿತಿಯನ್ನು ನೋಡಿದಾಗ ನೀನ್ ಏನ್ ಮಾಯ ಮಾಡ್ತೀಯೋ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು ಅಂತ. ಮೃಷಾಶ್ರು ಸುಮ್ನೆ ಕಣ್ಣಲ್ಲಿ ನೀರು ಹಾಕಿದಾಗ ಬೇರೆಯವರೆಲ್ಲ ಅಯ್ಯೋ ಕೃಷ್ಣನಿಗೂ ಹಸಿವಾಗ್ಬಿಟ್ಟಿದೆ, ತಿನ್ಸುನಪ್ಪ ಅಂತ ಬಂದು ತಿನ್ನಿಸ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಇಡೀ ಜಗತ್ತಿಗೆ ಅನ್ನ ಕೊಡುವವನು ಎಲ್ಲರ ಕೈಯಿಂದ ಅನ್ನ ತಿನ್ನಿಸಿಕೊಳ್ಳುವಾಗ ಅಳ್ತಾ ಇರುವುದನ್ನು ನೋಡಿದಾಗ ಎಲ್ಲರೂ ಭ್ರಮೆಗೊಳಗಾಗಿ ದೇವರಿಗೂ ನಮ್ಮಂತೆ ಶರೀರ ಇದೆ, ದೇವರಿಗೂ ನಮ್ಮಂತೆ ಹಸಿವಾಗುತ್ತೆ, ದೇವರಿಗೂ ನಮ್ಮಂತೆ ಕಷ್ಟ ಆಗತ್ತೆ ಅಂತ ನಂಬಿಸಿಬಿಟ್ಟಿ ಅಲ್ವ ನೀನು. ಮಾಯೆ ಅಂತ ಅನ್ನೋದು ಹೇಗೆ ನೀನು ಎಲ್ಲರನ್ನ ಪರದೆಯೊಳಗೆ ಸಿಕ್ಕಿಸಿ ಈ ಬಲೆಯಲ್ಲಿ ಸಿಕ್ಕಿಸಿ ಸಂಸಾರದಲ್ಲಿ ಮತ್ತೆ ಜಂಜಾಟಕ್ಕೆ ಬೀಳಿಸ್ತಿ ಅಂತ ಅನ್ನೋ ವಿಷಯ ಅದು ಸುಲಭದಲ್ಲಿ ಅರ್ಥ ಆಗುವ ಸಂಗತಿ ಅಲ್ಲ. ನೀನ್ ನೋಡ್ತಾ ಇರ್ಬೇಕಾದ್ರೆ ಎಲ್ಲರನ್ನು ಈ ಬಲೆಯೊಳಗೆ ಸಿಕ್ಕಿಸಿ ಹಾಕುವಂತಹ ಮಾಯಾವಿ ನೀನು ಅಂತ ಇಷ್ಟು ಸ್ಪಷ್ಟವಾಗಿ ಈ ಪ್ರಪಂಚದ ಸಂಬಂಧಕ್ಕಿಂತ ಭಗವಂತ ಆಚೆಗೆ ಇದ್ದಾನೆ ಅಂತ ಅನ್ನೋದನ್ನ ನೇರವಾಗಿ ಕಂಡರ್ಥೈಸಿಕೊಂಡು ಹೇಳಿದವಳು. ಅದನ್ನ ಕೃಷ್ಣ ನೆನಪಿಸಿ ಹೇಳ್ತಾನೆ, ನೀನು ಶೂರಸೇನನ ಮಗಳಾಗಿ ಹುಟ್ಟಿ ಅಜಮೀಡ ವಂಶವನ್ನ ಬೆಳೆಸಿದವಳು, ನೀನು ದುಃಖ ಪಡಬೇಕಾದ್ದಲ್ಲ, ನೀನು ದುಃಖ ಪಡಬಾರದು ಕೂಡ. ಯಾಕೆಂದ್ರೆ ಉತ್ತಮ ಕುಲದಲ್ಲಿ ಹುಟ್ಟಿ ಉತ್ತಮ ಕುಲದಲ್ಲಿ ಬೆಳೆದು ಉತ್ತಮ ಕುಲವನ್ನೇ ಸೇರಿ ಈಗ ಕಮಲದ ಲತೆಯನ್ನ ಯಾವ ಮಡುವಿಗೆ ಹಾಕಿದ್ರು ಅದು ಕಮಲವೇ, ನೆಲಕ್ಕೆ ಹಾಕಿದ್ರೆ ಬಾಡಿ ಹೋಗುತ್ತೆ. ನೀನು ಬಾಡಿ ಹೋಗ್ಲಿಲ್ಲ, ನೀನು ಹೋದ ಜಾಗವನ್ನ ಕೆರೆಯಾಗಿಸಿಕೊಂಡು ಅರಳಿಯೇ ನಿಂತಿ. ಆದ್ರಿಂದ ಆ ಸರೋವರಕ್ಕೆ ಒಂದು ಕಳೆ ಕೊಟ್ಟವಳು ನೀನು. ಸರೋವರಕ್ಕೆ ಒಂದು ಚಂದ ಕಾಣುವುದೇ ಕಮಲಗಳು ಅರಳಿದ್ರೆ. ನೀನಂತ ಕಮಲವಾಗಿದ್ದವಳಾದ್ರಿಂದಾಗಿ ನೀನು ವ್ಯಥೆ ಪಡುವುದಕ್ಕೆ ಕಾರಣ ಇಲ್ಲ, ವ್ಯಥೆ ಪಡಬಾರದು ತಾಯಿ. ನೀನ್ ವೀರಪತ್ನಿ, ಸಾಮಾನ್ಯರ ಹೆಂಡತಿ ಅಲ್ಲ. ಪಾಂಡು ಏನು ಅಂತ ನಮಗೆ ಸಾಮಾನ್ಯ ಹೆಚ್ಚು ಕಥೆಯಲ್ಲಿ ಹೇಳುವಾಗ ಯಾರು ಅದನ್ನ ವಿಸ್ತಾರ ಮಾಡಿ ಹೇಳಲ್ಲ. ಆದ್ರೆ ಪರಾಕ್ರಮಿ ಮಾತ್ರ ಅಲ್ಲ, ಅತ್ಯಂತ ದೈವ ಭಕ್ತ. ಅದಕ್ಕಿಂತ ಹೆಚ್ಚಾಗಿ ಗುರುಗಳ ಶುಶ್ರೂಷೆ ಮಾಡಿದ್ದು, ಅವನು ರಾಜನಾಗಿದ್ರು ಕೂಡ ಎಲ್ಲ ಬಿಟ್ಟು ಕೊನೆಗೆ ಆ ಶತಶೃಂಗ ಪರ್ವತದ ಆ ಕೆಳಭಾಗದಲ್ಲಿದ್ದ ಋಷಿಗಳ ಆಶ್ರಮದಲ್ಲಿ ಅವರ ಮನೆಯ ಕೆಲಸದವರು ಕೂಡ ಅಷ್ಟು ರಾತ್ರಿ ಹಗಲು ನಿಂತು ಕೆಲಸ ಮಾಡ್ಲಿಕ್ಕಿಲ್ಲ. ಹಾಗೆ ಅವರ ಮನೆಯ ಬಿಟ್ಟಿ ಕೂಡು ಅಂತ ಹೇಳ್ತಾರಲ್ಲ, ಆ ರೀತಿ ಸೇವೆಯನ್ನ ಮಾಡಿದಂತಹ ದೊಡ್ಡ ವ್ಯಕ್ತಿತ್ವ ಅವನದ್ದು. ಅದರಿಂದಾಗಿ ದೊಡ್ಡವರ ಸೇವೆ ಅನ್ನೋ ವಿಷಯದಲ್ಲಿ ಅವನು ಯಾವತ್ತೂ ಕೂಡ ತಾನು ದೊಡ್ಡವನು ಅಂತ ಹಮ್ಮಿನಿಂದ ನಡೆದವನಲ್ಲ. ಅಂಥವಳ ವೀರ ಪತ್ನಿಯಾಗಿ ನೀನು ವೀರಪುತ್ರರನ್ನ ಪಡೆದ ವೀರ ಮಾತೆ, ನೀನು ಸಾಮಾನ್ಯ ಹೆಣ್ಣುಮಗಳಲ್ಲ. ಕೆಲವೊಮ್ಮೆ ಎಷ್ಟು ಸಹನೆ ಇದ್ರೂ ಕಟ್ಟೆ ಒಡೆದು ಬಿಡುತ್ತೆ, ದುಃಖ ತಡಿಲಿಕ್ಕಾಗದ ಸ್ಥಿತಿ ಬರುತ್ತೆ. ನಿನಗೆ ಕಟ್ಟೆ ಒಡೆದ ದುಃಖ ಬಂದ ಸ್ಥಿತಿಯನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಅದನ್ನ ಹಾಗೆ ಮುಂದುವರಿಸಬೇಡ. ಇನ್ನು ಸ್ವಲ್ಪ ದಿವಸ ಕಾಯಿ. ನೀನ್ ಅಂದುಕೊಂಡಂತೆ ಮಕ್ಕಳು ವಿಜಯಿಗಳಾಗಿ ನೀನೇನು ಅಶರೀರವಾಣಿ ಕಂಡಿದ್ದಿ, ಅಶ್ವಮೇಧ ಯಾಗಗಳನ್ನ ಮತ್ತೆ 3 ಮಾಡ್ತಾರೆ ಅಣ್ಣಂದಿರ ಜೊತೆಗೆ ಸೇರಿ, ಅದು ಸತ್ಯ ಆಗತ್ತೆ. ಕಾಲ ಬಂದಿದೆ.
ಆದ್ರಿಂದಾಗಿ ನೀನು ಏನಾಗುತ್ತೋ ಏನೋ, ಯಾಕಾಗುತ್ತೋ ಏನೋ ಅಂತ ಯೋಚನೆ ಮಾಡಿ ಕಷ್ಟ ಪಡಬೇಡ. ಮಕ್ಕಳ ಬಗ್ಗೆಯೂ ನೀನು ಯೋಚಿಸ್ಬೇಡ. ನೀನು ಮಹಾಪ್ರಾಜ್ಞಳು, ನೀನ್ ಯಾಕೆ ದುಃಖಿಸ್ತಿ? ನೀನು ದುಃಖಿಸುವುದು ಅಂತ ಅಂದ್ರೆ ಏನ್ ಅರ್ಥ? ನನಗೆ ಕುಂತಿಯನ್ನ ಈ ರೀತಿ ನೋಡಿ ಗೊತ್ತಿಲ್ಲ. ನನಗೆ ಕುಂತಿ ಅತ್ತೆ ಅಂದ್ರೆ ಅದು ಎಂತ ಸತ್ತೆ ಅನ್ನೋ ಪ್ರಸಂಗ ಬಂದಾಗ್ಲೂ ಕಣ್ಣಲ್ಲಿ ನೀರು ಹಾಕದವಳು, ಅಷ್ಟು ಗಟ್ಟಿ ಮನಸ್ಸಿನವಳು ನೀನು. ಆದ್ರಿಂದಾಗಿ ಶೀತೋಷ್ಣಗಳನ್ನ ಜಯಿಸಿ, ಕೋಪ ಹರ್ಷಗಳನ್ನ ಗೆದ್ದು, ಹಸಿವು ಬಾರಕೆಗಳನ್ನ ನೀಗಿ ನಿನ್ನ ಮಕ್ಕಳು ಒಂದು ರೀತಿ ಮೃತ್ಯುಂಜಯರಾಗಿ ಇಲ್ಲಿ ತನಕ ಎದ್ದು ಬಂದಿದ್ದಾರೆ. ಈ ದಿಗ್ವಿಜಯ ಮುಂದೆ ಸಾಗತ್ತೆ. ಯಾವತ್ತೂ ಅವರು ವೀರ ಸುಖವನ್ನ ಹೊಂದುತ್ತಾರೆ ಹೊರತು ಯಾರೋ ಕೊಟ್ಟ ಗ್ರಾಮ್ಯ ಸುಖವನ್ನ, ಎಂಜಲಿನ ಸುಖವನ್ನು ಅವ್ರು ಇಷ್ಟಪಡುವವರಲ್ಲ. ಆ ಸ್ವಭಾವ ಅವರಿಗಿಲ್ಲ. ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟತ್ತೆ ಹೊರತು ಹುಲ್ಲು ತಿನ್ನುವಂತಹ ಯಾವುದೋ ಒಂದು ಕುರಿಯೋ ಮೇಕೆಯೋ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಕ್ಕಳಿಗೆ ಅಂತಹದ್ದೊಂದು ಬಲ ಇದೆ. ನೀನಂಥ ತಾಯಿಯಾಗಿ ಅವರಲ್ಲಿ ಚಿಕ್ಕಂದಿನಲ್ಲಿ ತಂದೆ ಇಲ್ಲದೆ ಇದ್ದಾಗ್ಲೂ ತುಂಬಿದ ಬಲ ಇವತ್ತು ಅವರ ರಕ್ತನ ಪ್ರತಿಯೊಂದು ಕಣಕಣದಲ್ಲೂ ಆ ಎಚ್ಚರ ಇದೆ. ಅಂದ್ರೆ ತಾಯಿಯನ್ನು ನೆನಪಿಸಿಕೊಂಡು ಎಷ್ಟೋ ಮಾತುಗಳನ್ನ ಯುಧಿಷ್ಠಿರ ಆಡ್ತಾನೆ. ಅಮ್ಮನನ್ನು ನಾವು ಇಲ್ಲಿ ಬಿಟ್ಟು ದೂರದಲ್ಲಿದ್ದೇವೆ, ಅವಳನ್ನು ನೋಡ್ಕೊಳ್ಬೇಕಾದ ಹೊತ್ತಿಗೆ ನಾವು ಹೀಗಿದ್ದೇವೆ ಅನ್ನೋ ವ್ಯಥೆ ಅವನಿಗೆ ಅಲ್ಲಲ್ಲಿ ಕಾಡಿದ್ದಿದೆ. ಅದರಿಂದ ಅವ್ರು ಮರ್ತಿಲ್ಲ, ಅಲ್ಪ ಸಂತೋಷಿಗಳಲ್ಲ ಅವರು. ಏನೋ ಯಾರೋ ಒಂದ್ 2 ಗ್ರಾಮ ಕೊಟ್ರೆ ಸಾಕು, ಅಡ್ಜಸ್ಟ್ ಮಾಡೋಣ. ನಮ್ಮಲ್ಲಿ ಹಾಗೆ ಅಲ್ವಾ? ಅವ್ರೇನ್ ಮಾಡಿದ್ರೆ ನಮ್ಗೇನ್ರಿ, ನಮ್ಗೇನೋ ಸಿಕ್ಕತ್ತಲ್ಲ ಸಿಗ್ಲಿ ಅಂತ ಹೀಗೆ ಯೋಚನೆ ಮಾಡೋರಲ್ಲ. ಎಲ್ಲರಿಗೂ ಏನ್ ಸಿಗ್ಬೇಕು ಅಂತ ಯೋಚನೆ ಮಾಡೋರು. ಆದ್ರಿಂದ ಅಲ್ಪ ಸಂತೋಷಿಗಳಲ್ಲ, ವಿವೇಕಿಗಳು. ಅದರಿಂದಾಗಿ ದಡ್ರು ಮಾತ್ರ ಹಾಗೆ 2,000 ಸಿಕ್ತಲ್ಲ ಸಾಕು, 20,000 ದೋಚಿದ್ರು ತೊಂದರೆ ಇಲ್ಲ ಅಂತ ಅಲ್ಪ ಮಂದಿಗಳು ಮಾತ್ರ ಹೀಗೆ ಯೋಚನೆ ಮಾಡ್ತಾರೆ. ನಮ್ಮ ವಶದಲ್ಲಿ ಇದ್ದು, ತಮ್ಮನ್ನ ತಾವು ವಶದಲ್ಲಿ ಇಟ್ಟುಕೊಂಡು ಜಗತ್ತಿಗೆ ಏನ್ ಬೇಕು ಅಂತ ದೂರದೃಷ್ಟಿ ಇಟ್ಟುಕೊಂಡ ನಿನ್ನ ಮಕ್ಕಳು ಹಾಗೆಲ್ಲ ದಡ್ರಂತೆ ಮಾತನಾಡೋರಲ್ಲ. ಅವರು ಗುರಿ ಮುಟ್ಟುವ ತನಕ ನಿಲ್ಲದೆ ಕಾರ್ಯ ಮಾಡುವಷ್ಟು ತಾಕತ್ತುಳ್ಳವರು. ಅವರು ಕೂಡ ಆ ಕಠೋಪನಿಷತ್ತು ಓದಿದ್ದಾರೆ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅದು ಉಪನಿಷತ್ತಿನ ಮಾತು ಅಂತ ಗೊತ್ತೇ ಆಗುದಿಲ್ಲ, ಮರ್ತೋಗ್ಬಿಡುತ್ತೆ ಕೆಲವೊಂದ್ಸಲ. ಇರ್ಲಿ, ಆದ್ರೆ ಅವ್ರು ಅದನ್ನ ಎತ್ತಿ ಕೊಟ್ಟಿದ್ದಾರೆ ಅನ್ನೋ ದೊಡ್ಡ ವಿಷಯ. ಆದ್ರಿಂದ ಅವರು ಸುಮ್ನೆ ಕೈ ಚೆಲ್ಲುವವರಲ್ಲ. ಕೆಲವೊಂದ್ಸರ್ತಿ ಈ ರಾಜ್ಯ ನಿರ್ವಹಣೆ ಮಾಡುವ ನೀತಿಗಳನ್ನ ರೂಪಿಸುವಾಗ ಡಿಪ್ಲೊಮ್ಯಾಟಿಕ್ ಆಗಿ ಇರಬೇಕಾದದ್ದಿರುತ್ತೆ. ಆ ಡಿಪ್ಲೊಮ್ಯಾಟಿಕ್ ಆಗಿ ಇರಬೇಕಾದ ಉದ್ದೇಶ ಏನು ಅಂದ್ರೆ, ಸುಮ್ನೆ ನಾವಾಗಿ ನಮ್ಮ ಮೇಲೆ ಆರೋಪಗಳನ್ನ ತಂದುಕೊಳ್ಳದ ರೀತಿಯಲ್ಲಿ ಅದನ್ನು ವ್ಯವಹಾರ ಮಾಡಬೇಕು. ಆಗುದ್ ಕೊನೆಗೆ ಅದೇ. ಭೀಮನಿಗೆ ಯಾವತ್ತೂ ಕೂಡ ಸಂಧಿಯಲ್ಲಿ ತಾತ್ಪರ್ಯ ಇಲ್ಲ. ಆದ್ರೆ ನಾಳೆ ಮಾತಾಡುವಾಗ ಅವರೆಲ್ಲ ಯುದ್ಧಕ್ಕಾಗಿಯೇ ಕಾತರಿಸ್ತಾ ಇದ್ದವರು ಹಿಂಸಾನಂದಿಗಳು ಅಂತ ನಾಳೆ ಸುಮ್ನೆ ಒಂದು ಆರೋಪ ಬರುತ್ತೆ. ಆದ್ರೆ ನಮ್ ಕಡೆ ಗೊತ್ತಿದೆ ಅವ್ನು ಯಾವ ಕಾರಣಕ್ಕೂ ಸಂಧಿಗೆ ಒಪ್ಪವನಲ್ಲ. ನಾವು ಸಂಧಿಗೆ ಹೋದ್ವಿ, ಅವ್ರು ಒಪ್ಲಿಲ್ಲ, ಆದ್ರಿಂದ ಯುದ್ಧ ಆಯ್ತು. ಇದು ಆಗಬೇಕು ಅಂತಂದ್ರೆ ಅನಿವಾರ್ಯವಾಗಿ ನಾವು ಆ ಹೊತ್ತಲ್ಲಾದ್ರೂ ಬಾಯಿ ಸ್ವಲ್ಪ ಕಡಿವಾಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದನ್ನ ಯೋಚನೆ ಮಾಡಿ ನಿನ್ನ ಮಕ್ಕಳು ಹಾಗೆ ಮಾತಾಡಿದ್ದಾರೆ ಹೊರತು ಖಂಡಿತ ಕಷ್ಟಗಳಿಗೆ ಒದ್ದಾಡಿ ಇನ್ನು ಮುಂದೆ ಯಾಕಪ್ಪ ಈ ಟೆನ್ಷನ್, ರಾಜ್ಯ ಅಧಿಕಾರಿ ಇದು ಯಾವ್ದು ಬೇಡ, ಕಾಡಲ್ಲೇ ಇದ್ರೆ ಸುಖ ಅಂತ ಯಾವತ್ತವ್ರು ಹಿಂದೆ ಸರಿಬೇಕು ಅನ್ನುವ ಮಾತುಗಳನ್ನ ಆಡುವವರಲ್ಲ. ಯಾಕೆಂದ್ರೆ ಅವರಿಗೆ ಆತ್ಯಂತಿಕವಾದ ಸುಖ ಇರುವುದು ಮೋಕ್ಷದಲ್ಲಿ ಅಂತ ಗೊತ್ತಿದೆ. ಈಗ ಸಿಗುವ ಈ ರಾಜ್ಯದಿಂದಲೂ ಅವರಿಗೆ ಸುಖ ಅಂತ ಅನ್ನುವ ಭ್ರಮೆ ಇಲ್ಲ. ಆದ್ರೆ ಕರ್ತವ್ಯದ ನಿಷ್ಠೆಯಿಂದ ಈ ಕೆಲಸ ಮಾಡಬೇಕು ಅಂತ ಅವರು ಮಾಡುತ್ತಿದ್ದಾರೆ, ಅದನ್ನ ಮಾಡಿಯೇ ಮಾಡ್ತಾರೆ ಕೂಡ. ಆದ್ರಿಂದ ಅಮ್ಮ, ದ್ರೌಪದಿಯ ಬಗ್ಗೆ ನೀನು ಹೇಳಿದಾಗಲೆಲ್ಲ ಅವಳ ಮಾತು ನೆನಪಾಗ್ತಾ ಇದೆ. ಅವಳು ನಮಸ್ಕಾರಗಳನ್ನ ಮೊದಲು ತಿಳಿಸಿದ್ದು ನಿನಗೇನೆ. ಕುಂತಿಯನ್ನ ನನ್ನ ಕಡೆಯಿಂದ ಗೌರವಾನ್ವಿತವಾಗಿ ಅವರನ್ನ ಸತ್ಕರಿಸ್ಬೇಕು ಕೃಷ್ಣ ಅಂತ ಅವಳು ಹೇಳಿ ಕಳಿಸಿದ್ದಾಳೆ. ನನಗೆ ತಂಗಿಯ ಸ್ಥಾನದಲ್ಲಿದ್ದು ನೆನಪಿಸಿ ಹೇಳಿ ಕಳಿಸಿದ್ದು ನನ್ನ ಅಮ್ಮನಿಗೆ ನಮಸ್ಕಾರ ಮಾಡು ಅಂತ. ಅಂದ್ರೆ ಕುಂತಿಗೆ ಹೇಳಿದ್ದವಳು. ಅಂದ್ರೆ ಅತ್ತೆ ಅಂದ್ರೆ ಅಮ್ಮ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಆದ್ರೆ ಅದು ಎಲ್ಲೋ ಕತ್ತೆ ತರ ಆಗೋಗ್ಬಿಟ್ಟಿದೆ, ಎಲ್ಲೆಲ್ಲೋ ಶಬ್ದಗಳು ಜಾರಿ ನಮಸ್ಕಾರಗಳನ್ನು ತಿಳಿಸಿ ನಿಮ್ಮ ಕ್ಷೇಮವನ್ನು ತುಂಬಾ ವಿಚಾರಿಸಿದ್ದಾಳೆ. ನೀವು ಆರೋಗ್ಯವಾಗಿ ಇರಬೇಕು, ಆರೋಗ್ಯ ನೋಡ್ಕೊಳ್ಬೇಕು ಅಂತ ಅವಳು ಬಾರಿಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಹೇಳಿದ್ದಾಳೆ. ಇನ್ನೊಂದು ಸಂಗತಿ, ನನ್ನ ಕಡೆಯಿಂದ ನಿನಗೆ ಹೇಳುವ ಮಾತು, ನೀವು ಬಯಸಿದಂತೆ ಇಷ್ಟಪುತ್ರರಾಗಿಯೇ ಅವರು ಹೊರಹೊಮ್ತಾರೆ. ಕೆಲವು ಕಾಲ ಕಾಯ್ಬೇಕಾಗತ್ತಷ್ಟೇ. ಸಮಸ್ತ ಪ್ರಜೆಗಳಿಗೆ ಅವರು ಪ್ರಭುಗಳೆನಿಸಿ ರಾಜ್ಯಲಕ್ಷ್ಮಿ ಸಮೇತವಾಗಿ ಸಿಂಹಾಸನದಲ್ಲಿ ಕೂಡುವಂತಹ ಸಂಗತಿಯನ್ನ ನೀವೇ ಕಾಣುವರಿದ್ದೀರಿ. ಆದ್ರಿಂದಾಗಿ ಅದರ ಬಗ್ಗೆ ಹೆಚ್ಚು ಸಮಯವನ್ನ ಹಾಳು ಮಾಡದಂತೆ, ತಲೆ ಕೆಡಿಸಿಕೊಳ್ಳದಂತೆ ನಿಮ್ಮನ್ನ ನೀವು ಸಹಿಸಿ
ಬದುಕಬೇಕು ಅಂತ ಹೀಗೆ ಎಚ್ಚರಿಸ್ತಾನೆ. ಇದಾದ ಮೇಲೆ ಕೃಷ್ಣನ ಬಾಯಿಯ ಸಮಾಧಾನದ ಮಾತು ಕೇಳಿದ ಮೇಲೆ ಅವಳಿಗೆ ಆ ಹಿಂದಿನ ಎಲ್ಲ ವ್ಯಥೆ ಹೊರಟೋಯ್ತು. ಕೃಷ್ಣ ಸಮಾಧಾನ ಮಾಡಿದ್ಮೇಲೆ ಸಮಾಧಾನ ಆಗದೆ ಇದ್ರೆ ಅದು ಸಮಾಧಾನಕ್ಕಾಗುವ ಮನಸ್ಸೇ ಅಲ್ಲ ಅಂತ ಅರ್ಥ. ಆದ್ರೆ ಕೃಷ್ಣನ ಮಾತು ಕೇಳಿದ ಮೇಲೆ ಮೋಹ ಹೋಯ್ತು. ಅವಳಿಗೆ ಹೇಳ್ತಾರೆ, ಹಿಂದೆ ಎಲ್ಲವೂ ಗೊತ್ತಿತ್ತು, ಇದು ಯಾವ್ದು ಗೊತ್ತಿಲ್ಲದ ಸಂಗತಿ ಅಲ್ಲ. ಕಷ್ಟಗಳು ಬರ್ತಾವೆ ಹೋಗ್ತಾವೆ ಅಂತ ಗೊತ್ತಿಲ್ಲದ ಸಂಗತಿ ಅಲ್ಲ, ಗೊತ್ತಿತ್ತು. ಆದ್ರೂ ಕೃಷ್ಣನನ್ನು ಕಂಡಾಗ, ಆತ್ಮೀಯರು ಬಂದಾಗ ಒಂದ್ಸರ್ತಿ ಆ ಒಳಗಿನ ದುಃಖ ಉಮ್ಮಳಿಸಿ ತನ್ನ ಎಲ್ಲ ಮಕ್ಕಳು ಎಲ್ಲಿ ನಾಳೆ ಏನೂ ಮಾಡದೆ ಕೈ ಚೆಲ್ಲಿ ವಾಪಸ್ಸು ಬೇಡ ನಮಗೆ ರಾಜ್ಯ ಅಂತ ಹೊರಟೋಗ್ತಾರೋ ಅಂತ ಒಂದು ಸಣ್ಣ ಒಳಗಿನ ಕೊರಗು ಅವಳ ಈ ಹಳೆಯ ದುಃಖಗಳನ್ನೆಲ್ಲ ಎಚ್ಚರಿಸಿತು ಅಂತ ವೇದವ್ಯಾಸರು ಅವಳ ಬುದ್ಧಿಮೋಹ ಹೊರಟು ಹೋಯ್ತು. ಮತ್ತೆ ಸಮಾಧಾನಕ್ಕೆ ಬಂದ್ಲು, ಶಾಂತಳಾದ್ಲು. ಕೃಷ್ಣನ ಹತ್ರ ಮತ್ತೆ ಹೇಳ್ತಾಳೆ, ನಾನೇನ್ ಹೇಳಿಕ್ಕಿಲ್ಲಪ್ಪ, ಪಾಂಡವರಿಗೆ ಯಾವ್ದು ಹಿತಕರೋ ಅದನ್ನ ನೀನ್ ಮಾಡ್ತಿ ಅಂತ ನನಗೆ ನಂಬಿಕೆ ಇದೆ. ಅದರಿಂದಾಗಿ ನಿನ್ನ ಮನಸ್ಸಿಗೆ ಯಾವುದು ಸಾಧು ಅಂತ ಕಾಣುತ್ತೋ ಅದನ್ನ ಮಾಡು. ನಾನು ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ನಾನು ಎಷ್ಟರವಳು? ಒಂದು ಕ್ಷತ್ರಿಯ ಹೆಣ್ಣು ಮಗಳಾಗಿ ನಾನು ವ್ಯಥೆ ಹೇಳ್ಕೊಂಡೆ. ಆದ್ರೆ ರಾಜನ ವ್ಯವಹಾರ ಅಂತ ಅನ್ನೋದು ನಮ್ಮ ಯೋಚನೆಗಿಂತ ಆಚೆಗಿರುತ್ತೆ. ಅದು ನಿನಗೆ ನನಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿದೆ. ನಮ್ಮ ಮಕ್ಕಳಿಗೆ ಏನ್ ಬೇಕು ಅಂತ ಗೊತ್ತಿದೆ, ಪ್ರಜೆಗಳಿಗೆ ಏನ್ ಬೇಕು ಅಂತ ಗೊತ್ತಿದೆ, ಅವ್ರೇನ್ ಅದನ್ನ ನಡೆಸ್ಕೊಳ್ತಾರೆ ಅನ್ನೋದು ನಿನಗೆ ಅರ್ಥ ಇದೆ. ಹಾಗಾಗಿ ನಿನ್ನ ಪ್ರತಿಭೆ, ನಿನ್ನ ಸತ್ಯಶೀಲತೆ, ನಿನ್ನ ಎಲ್ಲ ದೂರದೃಷ್ಟಿಯ ಕಲ್ಪನೆಗಳು ಯಾವತ್ತೂ ಕೂಡ ಅದು ಅಕಾರಣವಾಗಿ ವ್ಯರ್ಥವಾಗಿ ಹೋಗುವುದಿಲ್ಲ. ಅದು ನಂಗೆ ನಿಶ್ಚಯ ಇದೆ. ನನ್ಗೇನು ಗೊತ್ತಾ, ಏನು ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡ, ನೀನು ಧರ್ಮ, ನೀನೇ ಧರ್ಮ, ನೀನ್ ಹೇಗಿದ್ಯೋ ಆ ಪ್ರಕಾರ ನಡೆಯುತ್ತೆ. ನನಗೆ ಅದಕ್ಕಿಂತ ಹೆಚ್ಚಿನದನ್ನೇ ನಿನ್ನ ಬಗ್ಗೆ ವಿವರಿಸ್ಲಿಕ್ಕೆ ನನ್ನ ಹತ್ರ ಶಬ್ದಗಳಿಲ್ಲ. ಎಲ್ಲದಕ್ಕಿಂತ ದೊಡ್ಡವನು ನೀನು, ಮಹತ್ವಪೂರ್ಣವಾದ ಪರಂಬ್ರಹ್ಮ ಅಂತ ಶಬ್ದವನ್ನ ಕರೆದ್ರೆ ಅದು ನೀನೇ. ಆದ್ರಿಂದಾಗಿ ಎಲ್ಲವೂ ನಿನ್ನಲ್ಲಿ ನೆಲೆಗೊಂಡಿದೆ. ನೀನೇನ್ ಆಡ್ತೀಯೋ ಅದು ನಡೆಯುತ್ತೆ. ನೀನ್ ಆಡದೇ ಇದ್ರೆ ಅದು ಯಾರು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಅಲ್ಲಾಡುವುದಿಲ್ಲ. ತೇನವಿನ ತೃಣಮಪಿನ ಚಲತಿ ಅಂತ ನಾವು ಮಾತು ಹೇಳ್ತೇವೆ. ಅದನ್ನು ಕುಂತಿಯು ಅದೇ ಅರ್ಥದ ಮಾತು ಹೇಳ್ತಾಳೆ. ನೀನು ನಡೆದ್ರೆ ಅದೇ ತರ ನಡೆಯುತ್ತೆ, ನೀನ್ ನುಡಿದ್ರೆ ಅದೇ ತರ ನಡೆಯುತ್ತೆ. ಅದು ಬಿಟ್ಟು ಬೇರೆ ತರ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನಾಗಿ ಸಮಸ್ತ ವ್ಯವಹಾರಗಳು ಪ್ರಪಂಚದಲ್ಲಿ ಏನಿದೆಯೋ ಅದೆಲ್ಲವೂ ಕ್ರಮ ಪ್ರಕಾರ ನಡೀತಾ ಇದೆ ಅಂತ ಅನ್ನೋದು ನಿನ್ನಿಂದಾಗಿ. ಆದ್ರಿಂದ ಎಲ್ಲರಿಗೂ ಗತಿ ನೀನೆ. ನಿನ್ನ ಪ್ರಭಾವದಿಂದ, ನಿನ್ನ ಬುದ್ಧಿಯಿಂದ, ನಿನ್ನ ವೀರ್ಯದಿಂದ ಈ ಜಗತ್ತಿನಲ್ಲಿ ಎಲ್ಲವೂ ಕಾಲಕಾಲಕ್ಕೆ ನಡೀತಾ ಇದೆ. ಅದರಂತೆ ಮುಂದಿನದೆಲ್ಲವನ್ನು ಸ್ವೀಕರಿಸುವ ಶಕ್ತಿ, ಒಪ್ಪಿಕೊಳ್ಳುವ ಶಕ್ತಿ ನನಗೆ ಬರುವಂತೆ ಅನುಗ್ರಹಿಸು ಅಂತ ಹೀಗೆ ಹೇಳಿದಾಗ ಅತ್ತೆಗೆ ಕೃಷ್ಣ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ಇದೆಲ್ಲ ಕಡೆ ಇದೊಂದು ಇವತ್ತು ಪ್ರವೃತ್ತಿ ಬಿಟ್ಟು ಹೋಗಿದೆ. ಹಿಂದೆ ಗುರುಗಳಿಗೆ, ತಂದೆಗೆ, ತಾಯಿಗೆ, ಜ್ಞಾನಿಗಳಿಗೆ ಬಂದ್ರೆ ಇವತ್ತಿಗೂ ಕೆಲವು ಕಡೆ ಉಳ್ಕೊಂಡಿದೆ. ಎಲ್ಲೋ ಈ ಶ್ರಾದ್ದಗಳಲ್ಲಿ ಕೆಲವೊಂದು ಸರ್ತಿ ಮಾಡಿಸ್ತಾರೆ. ಅಲ್ಲಿ ಶ್ರೋತ್ರಿಯರನ್ನ ತಂದು ಕೂಡಿಸಿದಾಗ ಈಗ ಆ ಶ್ರಾದ್ದವು ಹೊರಟೋಗಿದೆ. ಕೇವಲ ಆ ಪಿಂಡ ಪ್ರದಾನ ಮಾತ್ರ ಆಗುತ್ತೆ. ನಿಜವಾಗಿ ಪಿಂಡ ಪ್ರದಾನಕ್ಕಿಂತ ಮುಖ್ಯವಾದದ್ದು ಇಬ್ಬರು ತಿಳಿದವರನ್ನ ಕೂಡಿಸಿ ಅವರಿಗೆ ವ್ರತದ ಆಹಾರವನ್ನು ಬಡಿಸ್ಬೇಕು. ಅಂದ್ರೆ ಅಲ್ಲಿ ಸ್ವತಃ ವಿಶ್ವದೇವತೆಗಳೇ ಬಂದು ಕೂತಿದ್ದಾರೆ ಅನ್ನೋ ಭಾವನೆಯಿಂದ ಅದಕ್ಕೆ ಪ್ರದಕ್ಷಿಣೆ ಬರುವುದು ಇದೆ. ಅಲ್ಲಿ ಮಂತ್ರ ಇದೆ. ಈಗ ಕೆಲವೊಮ್ಮೆ ಬರ್ತಾರೆ, ಗೊತ್ತಿಲ್ಲದೆ ಹೇಳ್ತಾರೆ, ಬರ್ತಾರೆ. ಆದ್ರೆ ನಮಸ್ಕಾರ ಮಾಡುವಾಗ ನಮಸ್ಕಾರದ ಪ್ರಧಾನ ಅಂಗ ಯಾವುದು ಅಂದ್ರೆ ಪ್ರದಕ್ಷಿಣೆ ಬಂದೇ ನಮಸ್ಕಾರ ಮಾಡ್ಬೇಕು. ಈಗ ನಾವು ದೇವಸ್ಥಾನಗಳಲ್ಲಿ ಮಾತ್ರ ಉಳ್ಕೊಂಡಿದೆ, ಬೇರೆ ಕಡೆ ಹೊರಟೋಗಿದೆ. ಆದ್ರೆ ಇಲ್ಲಿ ಅಲ್ಲ. ನೀವು ರಾಮಾಯಣದಲ್ಲಿ ಎಲ್ಲಾ ಕಡೆ ರಾಮ, ಕೌಸಲ್ಯ ಸಿಗ್ಲಿ, ದಶರಥ ಸಿಗ್ಲಿ, ವಸಿಷ್ಠರು ಸಿಗ್ಲಿ, ಎಲ್ರಿಗೂ ಒಂದು ಪ್ರದಕ್ಷಿಣೆ ಬರೋದು, ನಮಸ್ಕಾರ ಮಾಡೋದು, ಆಮೇಲೆ ಹೋಗುದು. ಇದು ನಿಜವಾಗಿ ನಮಸ್ಕಾರದ ಕ್ರಮ. ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು, ಕನಿಷ್ಠ ಪಕ್ಷ ಒಂದು ಸಂದರ್ಭ ಬಂದಾಗಾದ್ರೂ. ಇಲ್ಲಾಂದ್ರೆ ಅದು ಮರ್ತೇ ಹೋಗ್ಬಿಡುತ್ತೆ. ಕೊನೆಗೆ ಎಲ್ಲವೂ ಹೀಗೆ ಮಾಡ್ತಿದ್ರಂತೆ, ಅಂತೆ ಕಂತೆಗಳ ಸಂತೆಯಲ್ಲಿ ನಾವು ಬೊಂತೆಯಾಗಿ ಎಲ್ಲೋ ಹೊರಟೋಗ್ಬಿಡ್ತೀವಿ. ಹಾಗೆ ಕೃಷ್ಣ ಅತ್ತೆಯಾದ ಕುಂತಿಗೆ ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರ ಮಾಡಿ, ನಾನು ಧೃತರಾಷ್ಟ್ರನನ್ನು ಭೇಟಿಯಾಗಿ ಬಂದೆ ಅಷ್ಟೇ, ದುರ್ಯೋಧನನ ಇನ್ನು ಭೇಟಿ ಆಗಿಲ್ಲ, ಅದರಿಂದಾಗಿ ಭೇಟಿ ಮಾಡದೆ ಬರು ತಪ್ಪಾಗತ್ತೆ, ಹೋಗಿ ಬರ್ತೇನೆ ಅಂತ ತಾಯಿ ಹತ್ರ ಹೇಳಿ ಹೊರಡ್ತಾನೆ. ಹೊರಟ ತಕ್ಷಣ ಅನುಮತಿ ಪಡೆದು ಹೊರಡುವಾಗ ಇಲ್ಲಿಗೆ 90ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. 91ನೆಯ ಅಧ್ಯಾಯದಲ್ಲಿ ಸೀದ ದುರ್ಯೋಧನನ ಅರಮನೆಯ ಕಡೆಗೆ ಬರ್ತಾನೆ. ಬರುವಾಗ ದಾರಿಯುದ್ದಕ್ಕೂ ಪೀಪಿ ಪ್ಯಾಪೆ ಎಲ್ಲ ಒಟ್ಟಿಗೆ ಊದಿ ಬಂದ್ರು ಅಂತ ಭಾರೀ ಒಂದು ಪ್ರಮಾಣದಲ್ಲಿ ನನ್ನ ಸತ್ಕಾರ ಮಾಡುವ ವ್ಯವಸ್ಥೆ ಅಲ್ಲಿ ಸಿದ್ಧವಾಗಿತ್ತು. ಬಾಗಿಲ್ಕಾಯರು ಯಾರು ಕೂಡ ಕೃಷ್ಣನನ್ನು ತಡಿಲಿಲ್ಲ. ನೋಡಿದ ತಕ್ಷಣ ಹಿಂದೆ ಸರಿದು ತಲೆ ಬಗ್ಗಿಸಿ ಉದ್ದ ತಲೆ ವ್ಯಕ್ತಿತ್ವ ಇದ್ದಾಗ
ಅದು ಹೇಳಲೇಬೇಕಾಗಿಲ್ಲ. ಆ ವ್ಯಕ್ತಿ ಬರುವ ರೀತಿ, ಅವನಲ್ಲಿರುವ ಗಾಂಭೀರ್ಯ, ಅದು ಎಂಥವರನ್ನಾದ್ರೂ ಬಾಗಿಸತ್ತೆ. ಕೃಷ್ಣನನ್ನು ನೋಡಿದ ತಕ್ಷಣ ಅಕ್ಕಪಕ್ಕದಲ್ಲಿದ್ದಂತಹ ಈ ರಕ್ಷಣಾ ವ್ಯವಸ್ಥೆಯವರು, ಇವ್ರು ಎಲ್ಲರೂ ಹಿಂದೆ ಸರಿದು ಬಿಟ್ರು. ದಾರಿ ಅಂತ ಯಾರು ಕಿರ್ಚ್ಕೊಂಡು ಬೊಬ್ಬೆ ಹಾಕೊಂಡು ಯಾರು ಬರ್ಬೇಕಾಗ್ಲಿಲ್ಲ. ಕೆಲವರಿಗೆ ಅವ್ರಿಗೆ ಏನು ಇಲ್ಲ ಅಂದ್ರೆ ಹೇಳ್ಕೊಂಡು ಬರ್ಬೇಕು, ದಾರಿ ಬಿಡಿ ಅಂತ. ಆದ್ರೆ ಅವ್ನು ಬರುವಾಗ ತನ್ನಿಂದ ತಾನೇ ಒಂದು ಹವಾ ಕ್ರಿಯೇಟ್ ಆಯ್ತು ಅಂತ ಅನ್ನುವ ಹಾಗೆ ಆ ಪರಿಸರದಲ್ಲಿ ಎಲ್ಲ ಸಂಚಲನ ಆಯ್ತು. ಅಲ್ಲಿ ಏನೇನೋ ಒಂದಿಷ್ಟು ರಕ್ಷಣೆಗೆ ಅಂತ ಅಡ್ಡಡ್ಡ ಪಟ್ಟಿಗಳೆಲ್ಲ ಇರ್ತವೆ. ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋದ್ರೆ ಮೆಟ್ಲು ಸಿಕ್ತು. ಮೆಟ್ಲು ಹತ್ತಿಕೊಂಡು ಉಪ್ಪರಿಗೆಗೆ ಹೋದ. ಉಪ್ಪರಿಗೆಯ ಆ ಮೇಲ್ಭಾಗದಲ್ಲಿ, ಅಂದ್ರೆ ಉಪ್ಪರಿಗೆ ಅಂದ್ರೆ ಅದು ಕೆಳಗಿನ ಭಾಗವೇ ಸ್ವಲ್ಪ ಎತ್ತರದಲ್ಲಿರುತ್ತೆ. ನೀವು ಈಗ ವಿಧಾನಸೌಧ ಎಲ್ಲ ನೋಡಿದ್ರೆ ಅದು ಹೋಗುವಾಗ್ಲೇ ಮೆಟ್ಲೆ ಹಾಗೆ ಏರುದೇ ಬೆಟ್ಟದ ಹಾಗೆ ಇರುವಂತಹ ಅಂತಹ ಸೌಧವನ್ನ ಏರಿ ಸಾವಿರಾರು ರಾಜರು ಆಗ್ಲೇ ಬಂದು ಕಾಯ್ತಾ ಇದ್ದಾರೆ ದುರ್ಯೋಧನನ ಹಿಂಬದಿಯಿಂದ. ಕೃಷ್ಣ ಬರ್ತಾನೆ ಅಂತ ಮಾತಾಡ್ಲಿಕ್ಕೆ. ಉತ್ತಮ ಆಸನದಲ್ಲಿ ದುರ್ಯೋಧನ ಕೂತಿದ್ರೆ ಅದರ ಅಕ್ಕಪಕ್ಕದಲ್ಲಿ ಒಬ್ಬ ದುಶ್ಯಾಸನ, ಇನ್ನೊಬ್ಬ ಶಕುನಿ, ಇನ್ನು ಕರ್ಣ ಮೊದಲಾದವರೆಲ್ಲ ಕೂತಿದ್ದಾರೆ. ತಕ್ಷಣ ಎದ್ದು ಬಂದ ದುರ್ಯೋಧನ. ಕೂತಿರ್ಲಿಕ್ಕಾಗ್ಲಿಲ್ಲ. ಅದೇನೋ ಒಂದು ಕತೆ ಇದೆ, ಅವನು ಹೇಳಲಿಲ್ಲ. ಆಗ ಕೃಷ್ಣ ನೆಲ ಒತ್ತಿದ, ಬಡಮ್ ಅಂತ ಬಿದ್ದ ಅಂತೆಲ್ಲ. ಅದೆಲ್ಲ ಇಲ್ಲಿ ಇರುವ ಕತೆ ಅಲ್ಲ. ಅದು ಈ ಹರಿಕತೆಗಳಲ್ಲಿ ಅಥವಾ ಈ ಜನಪದ ಕಥೆಗಳಲ್ಲಿ ಯಾವ್ದ್ಯಾವ್ದು ಒಂದಿಷ್ಟು ಜೈನರು, ಬೌದ್ಧರು ಒಂದಿಷ್ಟು ಕಥೆಗಳನ್ನ, ಮಹಾಭಾರತವನ್ನು ಅವ್ರಿಗೆ ಬೇಕಾದಾಗ ಒಂದಿಷ್ಟು ತಿರ್ಚಿದ್ದಾರೆ. ಅದರಲ್ಲೆಲ್ಲ ಇಂಥ ಎಡವಟ್ಟ ಕತೆ, ಯಾವ ಕಥೆ ನಿಮ್ಗೆ ಮಹಾಭಾರತದಲ್ಲಿ ಸಿಗುದಿಲ್ಲೋ ಅದು ಸಿಗುದು ಮೋಸ್ಟ್ಲಿ ಅಂತ ಭಾಗಗಳಿಂದ. ಅವರಿಗೆ ಕೃಷ್ಣ ಅಭಿಬಿ ನರಕ್ಮೆಹೆ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಅವರಿಗೆ ಆ ಪಾತ್ರಗಳೆಲ್ಲ ಒಂದು ದೊಡ್ಡ ದೈವಿಕತೆಯ ಭಾವನೆಯಿಂದ ಏನು ಮಹಾಭಾರತದ ಇದೆ ಅದನ್ನ ಅವ್ರು ಒಪ್ಪಿಕೊಳ್ಳಲ್ಲ. ಇನ್ನೇನು ಅವರದ್ದೇ ಬೇರೆ ಆದ ಒಂದು ಪ್ರಪಂಚದ ಹಾಗೆ ಇದನ್ನ ಬಿಡ್ಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ಜನರಿಗೆ ಇದು ಗೊತ್ತಿರೋ ಇದನ್ನೇ ತಿರುಚಿ ಹೇಳಿದ್ರೆ ಆವಾಗ ಈ ಕಥೆಯ ಮೇಲೆ ನಂಬಿಕೆ ಹೊರಟೋಗುತ್ತಲ್ಲ, ಅವರ ಚಿಂತನೆಗಳು ಬೆಳೀತಿದೆ. ಎಲ್ಲಾ ಕಾಲದಲ್ಲೂ ಎಲ್ಲಾರು ಅವರವರ ಪ್ರತಿಷ್ಠೆಯನ್ನು ದೊಡ್ಡದು ಅಂತ ತೋರಿಸ್ಲಿಕ್ಕೋಸ್ಕರ ಬೇರೆದನ್ನ ಚಿಕ್ಕದು ಮಾಡುವ ಈ ಅಡ್ಡದಾರಿಯನ್ನು ಹಿಡಿದದ್ದು ನಮಗೆ ಕಣ್ಣಿಗೆ ಕಾಣುತ್ತೆ. ಎಲ್ಲಾ ಕಥೆಗಳಲ್ಲೂ ಹೀಗೆ ಕೈ ಹಾಕಿದ್ ನಮಗೆ ಕಾಣುತ್ತೆ. ಹಾಗೆ ಇಲ್ಲಿ ಎದ್ದು ಬಂದ. ಎಲ್ರು ಬಂದು ಅವರವರು ಹಾರ ಹಾಕ್ತಾರೋ ಏನೋ ಗೌರವ ಸೂಚಿಸುವುದೆಲ್ಲ ಮಾಡಿದ್ದಾರೆ. ಅವರನ್ನ ಹೇಗ್ ಮಾತಾಡಿಸ್ಬೇಕು ಹಾಗೆ. ಕೆಲವರಿಗೆ ಆರ್ಟಿಫಿಷಿಯಲ್ ನಗು, ಕೆಲವರಿಗೆ ಹೃದಯ ತುಂಬಿ ನಗು, ಕೆಲವರಿಗೆ ಆತ್ಮೀಯವಾದ ಕರ ಸಮ್ಮೇಳನ, ಇನ್ ಕೆಲವರಿಗೆ ಆತ್ಮೀಯ ಆಲಿಂಗನ. ಹೀಗೆ ಯಾರ್ಯಾರಿಗೆ ಯಾವ ಮಟ್ಟಕ್ಕೆ ಕೊಡಬೇಕು. ಕೃಷ್ಣ ಡಿಪ್ಲೊಮ್ಯಾಟಿಕ್ ಆಗಿ ವರ್ತಿಸುವುದರಲ್ಲಿ ಅವನಿಗೆ ಇನ್ನೊಬ್ಬ ಸಾಟಿ ಇಲ್ಲ. ಅವನಿಗೆ ಇನ್ನೊಬ್ಬ ಆದರ್ಶ ವ್ಯಕ್ತಿ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಯಸ್ಸಿಗೆ ತಕ್ಕ ಹಾಗೆ ಗೌರವ, ಅವರ ಗುಣಕ್ಕೆ ತಕ್ಕಂತೆ ಪ್ರತಿ ಸ್ಪಂದನೆ, ಇದನ್ನ ಕೊಡ್ತಾ ಮುಂದೆ ಒಳ್ಳೊಳ್ಳೆ ಕುಶಲ ಪ್ರಶ್ನೆಗಳನ್ನೆಲ್ಲ ಮಾಡಿಕೊಂಡು ಮುಂದೆ ಹೋಗಿದ್ದಾನೆ. ಒಳ್ಳೊಳ್ಳೆ ಕೆಲವರು ಶಾಲು ಹೊದಿಸಿದ್ದಾರೆ. ಅವನಿಗೊಂದು ಸ್ವರ್ಣಮಯವಾದ ಮಂಚವನ್ನ ಸಿದ್ಧಪಡಿಸಿದ್ರು. ಕೈ ತೋರಿಸಿದ್ರೆ ಬಂದು ಕೂತ್ರು. ದುರ್ಯೋಧನ ಮೊದಲೇ ಹೇಳಿದ್ದ ಅದು ಕೃಷ್ಣನಿಗೆ ಕೂಡ್ಲಿಕ್ಕೆ ಅಂತ. ಹಾಗಾಗಿ ಅಲ್ಲಿ ಬಂದು ಕೂಡಿಸಿದ್ರು. ದುರ್ಯೋಧನ ತಕ್ಷಣ ಒಂದು ಗೋವು, ಮಧುಪರ್ಕ ಎಲ್ಲ ತಂದು ಕೊಟ್ಟ. ಕುಡಿಲಿಕ್ಕೆ ಬೇಕಿರುವ ಪಾನೀಯವನ್ನು ವ್ಯವಸ್ಥೆ ಮಾಡಿದ. ಕೃಷ್ಣ ಯಾವುದನ್ನು ಮುಟ್ಲಿಲ್ಲ, ಯಾವುದನ್ನು ತಗೊಳ್ಳಿಲ್ಲ. ಸುಮ್ಮನೆ ಎಲ್ಲವನ್ನ ತಂದಿಟ್ಟಾಗ ತಂದಿಟ್ರೆ ಇಡಿಸ್ಕೊಳ್ತಾ ಇದ್ದ ಅಷ್ಟೇ. ಯಾವುದನ್ನು ತಾನು ಸ್ವೀಕರಿಸ್ಲಿಲ್ಲ. ಕೇಳಿದ, ತಗೊಳ್ಳಿ. ಇಲ್ಲ, ಈಗ ಮುಗಿಸ್ಕೊಂಡು ಬಂದೆ, ಎಲ್ಲ ಆಯ್ತು ಅಂತ ಮತ್ತು ಒತ್ತಾಯ ಮಾಡಿದ. ತಗೊಳ್ಳೇಬೇಕು, ನಾವು ಇಷ್ಟು ಕಷ್ಟಪಟ್ಟು ತಂದಿಟ್ಟಿದ್ದೇವೆ, ನೀವು ಆದ್ರೂ ತಗೊಳ್ತಾ ಇಲ್ಲಲ್ಲ ಅಂತ. ಆಮೇಲೆ 4-5 ಸಲ ಕೇಳಿದ್ಮೇಲೆ ಅವನು ತಗೊಳ್ಳೋದಿಲ್ಲ ಅಂತ ಗೊತ್ತಾದ್ಮೇಲೆ ಕರ್ಣನ ಹತ್ರ ಮಾತಾಡ್ತಾನೆ ಇದ್ದಾನೆ. ನೀನ್ ಹೇಳು, ಇವ್ರು ಹೇಳು, ಅವ್ರು ಹೇಳು, ಎಲ್ರು ಒತ್ತಾಯ ಮಾಡ್ತಾ ಇದ್ರಿ. ಕೃಷ್ಣ ಯಾವುದಕ್ಕೂ ಆ ಉದ್ವೇಗಕ್ಕೊಳಗಾಗದೆ ಪ್ರತಿಯೊಬ್ಬರ ಇಲ್ಲ, ನಂದು ಆಯ್ತು, ಮುಗಿಸ್ಕೊಂಡು ಬಂದಿದ್ದೇನೆ. ಸ್ವಲ್ಪ ಸಿಟ್ಟು ಬಂತು. ಯಾರಿಗೆ? ದುರ್ಯೋಧನನಿಗೆ. ನಾವು ಕೊಡುವ ಅನ್ನ, ವಸ್ತ್ರ, ಮಲ್ಕೊಳ್ಳುವ ವಸ್ತುಗಳು ಏನಾದ್ರೂ ತಪ್ಪು ಮಾಡಿದಾವ? ಅವುಗಳಿಗೇನ ಶಾಪ ಬಂದಿದ್ಯಾ? ಕೃಷ್ಣನನ್ನ ನೋಡಬಾರ್ದು, ಮುಟ್ಟಬಾರ್ದು, ಕೃಷ್ಣನ ಸೇವೆಗೆ ಒಳಗಾಗಬಾರ್ದು ಅಂತ ಏನಾದ್ರೂ ಅವುಗಳಿಗೆ ಶಾಪ ಇದೆಯಾ? ಅಥವಾ ನಾವೇನಾದ್ರೂ ಪಾಪ ಮಾಡಿದೀವ? ನಿನಗೋಸ್ಕರನೇ ತಂದದ್ದು. ಇನ್ಯಾರಿಗೋ ತಂದಿಟ್ಟದ್ದನ್ನ ಬಾಪ ಯಾರೋ ಬಂದಿದ್ದಾನೆ ಅಂತ ಕೊಡ್ತಾ ಇಲ್ಲ ನಾವು. ಗೌರವಪೂರ್ವಕವಾಗಿ ನಿಮ್ಗೋಸ್ಕರನೇ ಕೊಟ್ಟದ್ದು. ನೀನು ಕೇವಲ ಪಾಂಡವರಿಗೆ ಮಾತ್ರ ಸಂಬಂಧಿಸಿದವನಲ್ಲ, ನಮಗೂ ನಿನ್ ಜೊತೆಗೆ ಸಂಬಂಧ ಇದೆ. ನಮಗೂ ನಿನ್ ಜೊತೆಗೆ ಒಳ್ಳೆ ಒಡನಾಟ ಇದೆ. ಆತ್ಮೀಯ ರಕ್ತ ಸಂಬಂಧದ ಮಗಳನ್ನು ಕೊಟ್ಟುಕೊಳ್ಳುವಂತ ಕೆಲಸವೂ ನಡೆದಿದೆ. ಆದ್ರಿಂದಾಗಿ ಇಬ್ಬರ ಕ್ಷೇಮಕ್ಕೂ ನೀನು ಹೊಣೆಗಾರ. ನಾವು ಕ್ಷೇಮವಾಗಿರ್ಬೇಕು ಅನ್ನೋದು ನಿನ್ನ ಹೊಣೆ,
ಪಾಂಡವರು ಕ್ಷೇಮ ಆಗಿರ್ಬೇಕು ಅದು ನಿನ್ನ ಹೊಣೆ, ನಿನಗೆ ಅವ್ರು ಮಾತ್ರ ಕ್ಷೇಮವಾಗಿರ್ಬೇಕು ಅನ್ನೋದೇನು ಹೊಣೆ ಅಲ್ಲ. ಅಂದ್ರೆ ಒಂದು ತನ್ನನ್ನ ಸಮರ್ಥಿಸಿಕೊಳ್ಳುವ ರೀತಿ. ಧೃತರಾಷ್ಟ್ರನಿಗೆ ನೀನು ಅತ್ಯಂತ ಆಪ್ತ ಬಂಧು. ಧೃತರಾಷ್ಟ್ರ ನಿನ್ನನ್ನು ಯಾವಾಗ್ಲೂ ಮನಸ್ ತುಂಬಿ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ನಿನಗೆ ಅತ್ಯಂತ ಪರಮಾಪ್ತ ಕೂಡ ಅವನು. ಆದ್ರಿಂದಾಗಿ ನೀನು ಏನು ಪೆದ್ದ ಅಲ್ಲ, ವಿವೇಕ ಇಲ್ಲದವನಲ್ಲ. ಎಲ್ಲಿ ಯಾವುದನ್ನ ಸ್ವೀಕರಿಸಬಹುದು ಸ್ವೀಕರಿಸಬಾರ್ದು ಅಂತ ನಿನಗೆ ಗೊತ್ತಿದೆ. ನೀವು ಗಮನಿಸಿ, ವಸುಧಾ ಧೃತರಾಷ್ಟ್ರ ಕೊಟ್ಟದ್ದನ್ನೆಲ್ಲ ತಗೊಂಡಿದ್ದಾನೆ. ಹಿಂದೆ ಅಲ್ಲಿ ಬಂದಾಗ ಒಂದ್ಸರ್ತಿ ಆತಿಥ್ಯ ನಡೆದಿದೆ. ಆಮೇಲೆ ಸಿದ್ಧವಿದುರನ ಮನೆಗೆ ಬಂದ, ಅಲ್ಲಿ ಕುಂತಿಯನ್ನು ಮಾತಾಡಿಸಿ ಈಗ ದುರ್ಯೋಧನ ಮನೆಗೆ ಬರ್ತಾ ಇದ್ದಾನೆ. ಆಗ ಇಷ್ಟೆಲ್ಲ ಸತ್ಕಾರ ಮಾಡಿದಾಗ್ಲೂ ನೀನು ಅದಕ್ಕೊಂಚೂರು ಸೊಪ್ಪು ಹಾಕದೆ ಇಷ್ಟು ಖಡಕ್ಕಾಗಿ ಒಂದಕ್ಕೂ ಪ್ರತ್ಯುತ್ತರ ತೋರದೆ ನಿಸ್ಪಂದವಾಗಿ ಕೂತಿದ್ಯಲ್ವಾ, ಏನಾಗಿದೆ ನಿನಗೆ ಅಂತ ತಿರಸ್ಕಾರಕ್ಕೆ ಏನ್ ತಪ್ಪು ಮಾಡಿದೀವಿ ನಾವು, ಏನ್ ಕಾರಣ ಹೇಳು. ಆಗ ದುರ್ಯೋಧನ ಈ ತರ ಮತ್ತೆ ಮತ್ತೆ ಪ್ರಶ್ನೆ ಕೇಳಿದಾಗ ಆ ಮಾತು ವೈಶಂಪಾಯನರು ಹೇಳುದು, ಅವನ ಮಾತೇ ಗಂಭೀರವಾಗಿತ್ತಂತೆ. ಪ್ರತಿಯೊಂದು ಉತ್ತರದಲ್ಲೂ ತುಂಬಾ ಅಡಗಿರುವ ಮಾರ್ಮಿಕವಾದ ಸಂಗತಿಗಳು ಸೇರಿದ್ದು, ಘನೀಭೂತವಾದ ಮಾತುಗಳನ್ನ ಕೃಷ್ಣ ಆಡಿದ. ಸ್ಪಷ್ಟವಾಗಿತ್ತು, ಸ್ಫುಟವಾಗಿತ್ತು, ಶುದ್ಧವಾಗಿತ್ತು. ಅವನ ಮಾತಿನಲ್ಲಿ ಎಲ್ಲೂ ಕೂಡ ಹೀಗೆ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗುತ್ತೋ, ಹೀಗೆ ಹೇಳಿದ್ರೆ ಇವ್ರಿಗೆ ತೊಂದರೆ ಆಗುತ್ತೋ, ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ತನ್ನ ನಿಲುವು ಏನು ಅನ್ನುವ ವಿಷಯದಲ್ಲಿ ಒಳಗೆ ಸ್ವಲ್ಪವೂ ತಡಬಡ ಇರದೆ, ಆನಂದದ ಸೆಲೆಯಲ್ಲಿ ಇದ್ದಾಗ, ಏನೇ ಮನಸ್ಸಿನಲ್ಲಿ ಗೊಂದಲ ಇಲ್ಲದೆ ಇದ್ದಾಗ ನಾವು ಹೇಗೆ ಮಾತಾಡ್ತೇವೆ ಹಾಗೆ ಸ್ಪಷ್ಟವಾಗಿ ಮಾತನಾಡಿದ. ಕೌರವೇಶ್ವರ, ನೀನ್ ಹೇಳುದು ಸತ್ಯ, ನಾನು ಸ್ವೀಕರಿಸ್ತಾ ಇಲ್ಲ. ನಾನು ಪಾಂಡವರ ಕಡೆಯಿಂದ ದೂತನಾಗಿ ಬಂದಿದ್ದೀಗ. ಎರಡಕ್ಕೂ ಸಂಬಂಧ ಇರುವುದು ಹೌದು. ನಿನ್ನ ಕಡೆಯಿಂದ ಸಂಜೆಯ ಬಂದ ಮೇಲೆ ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ನಿನಗೆ ಉತ್ತರ ಕೊಡಬೇಕಾಗಿದೆ. ಈಗ ನಾನು ಯಾವ ಪಕ್ಷದ ಪರವಾಗಿ ಬಂದಿದ್ದೇನೋ ಆವಾಗ ನಾನು ಇನ್ನೊಬ್ಬರ ಪಕ್ಷದ ಆಹಾರ ಸ್ವೀಕಾರ ಮಾಡುದು ಅಥವಾ ವಸ್ತುಗಳನ್ನು ಸ್ವೀಕಾರ ಮಾಡುದು ಸರಿಯಲ್ಲ. ನನಗೆ ಈಗ ಅವರ ಪರವಾಗಿ ಬಂದಾಗ ನಾನು ಅವ್ರ ಪರವಾಗಿ ಮಾತಾಡ್ಬೇಕೀಗ. ನನಗೆ ಪರ ವಿರೋಧ ಅನ್ನೋದು ಇಲ್ಲದೆ ಇದ್ರು ಕೂಡ ಸರಿ ತಪ್ಪು ಅನ್ನೋದರ ಸಂಬಂಧ ಇದೆ. ನೀನು ಬಂಧು ಹೌದು, ಅವರು ಬಂಧುಗಳು ಹೌದು. ಆದ್ರೆ ಬಂದ ಕಾರ್ಯ ಕೃತಾರ್ಥವಾಯಿತು ಅಂದ್ರೆ ನಿನ್ನ ಮನೆ ಎಲ್ಲ ಸಂಗತಿಗಳನ್ನು ನಾನು ಸ್ವೀಕರಿಸ್ತೇನೆ. ಯಾಕೆಂದ್ರೆ ಒಳ್ಳೆ ಕೆಲಸ ಆಯ್ತು ಅಂತ ಅನ್ನುವ ಹಿನ್ನೆಲೆಯಲ್ಲಿ. ಆದ್ರೆ ನೀನ್ ಅನ್ಕೊಂಡದ್ದಾಗತ್ತೆ. ನಾವು ಇಡುವ ಮಧ್ಯಮ ಒಂದು ದಾರಿ ಏನಿದೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನೀನು ಸಿದ್ಧ ಇಲ್ಲ ಅಂತ ಆದಾಗ ನೀನ್ ಅಲ್ಲಿ ತನಕ ನನ್ನ ಪಕ್ಷ ಅಂತ ಆಗ್ಲಿಲ್ಲ, ಅಥವಾ ನಾನ್ ನಿನಗೆ ನಿನ್ನ ವಸ್ತುಗಳನ್ನು ಸ್ವೀಕರಿಸಬಹುದು ಅನ್ನುವ ಅಧಿಕಾರ ನನಗೆ ಬರಲ್ಲ. ನಾನು ಅದನ್ನು ಸ್ವೀಕರಿಸ್ತಾ ಇಲ್ಲ. ನೀನು ಎಲ್ಲ ಚೆನ್ನಾಗಾಯ್ತು, ಸರಿ ಹೋಯ್ತು ಅಂದ್ರೆ ನನ್ನ ಅನುಚರರಿಗೂ ಸೇರಿಸಿ ಬೇಕಾದ ಸತ್ಕಾರ ಮಾಡು, ನಾವೆಲ್ಲರೂ ಸೇರಿ ತಗೊಳ್ತೇವೆ. ಯಾಕಂದ್ರೆ ಲೋಕಕ್ಕೀತ ಆಯ್ತು ಅನ್ನೋದು ಮುಖ್ಯ ನಮಗೆ. ಅದು ಆಗದ ಸ್ಥಿತಿಯಲ್ಲಿ ನೀನ್ ನಡ್ಕೊಳ್ಳುವ ತನಕ ನಾನು ನಿನ್ನ ಯಾವ ವಿಷಯವನ್ನು ಸ್ವೀಕರಿಸ್ಲಿಕ್ಕೆ ಸಿದ್ಧ ಇಲ್ಲ. ನಾನು ಅದು ನ್ಯಾಯವೂ ಅಲ್ಲ. ಯಾಕೆಂದ್ರೆ ನೀನ್ ಈ ವಿಷಯದಲ್ಲಿ ಏನು ಗೊತ್ತಿಲ್ಲದ ಸಣ್ಣ ಮಗು ಏನಲ್ಲ. ನಾನು ಸ್ವೀಕರಿಸ್ತಾ ಇಲ್ಲ ಅಂತ ನನ್ನ ಬಾಯಲ್ಲಿ ನೀನ್ ಹೇಳಿಸ್ಬೇಕು ಅಂತ ಈ ಮಾತಾಡ್ತಾ ಇದ್ದಿ ಹೊರತು, ನಾವೆಲ್ಲ ಹೇಳಿದ್ವಿ, ಒತ್ತಾಯ ಮಾಡಿದ್ವಿ, ನಾವು ಕೇಳಿದ್ವಿ ಕೂಡ ಯಾಕೆ ತಗೊಳ್ಳಲ್ಲ ಅಂತ. ನಿಂಗೆ ಸತ್ಯ ಬೇಕಲ್ವಾ, ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನ್ಯಾಯ ಇಲ್ಲ ಇಲ್ಲಿ, ಆದ್ರಿಂದ ತಗೊಳ್ತಾ ಇಲ್ಲ. ಆಗ ತಕ್ಷಣ ದುರ್ಯೋಧನ, ಅಯ್ಯೋ ಜನಾರ್ದನ, ಹೀಗೆಲ್ಲ ಹೇಳ್ಬೇಡ. ನಮ್ಮ ವಿಷಯದಲ್ಲಿ ಪಾಂಡವರ ದೂತ ಆಗಿದ್ರು ಕೂಡ ನಮ್ಮ ವಿಷಯದಲ್ಲಿ ನೀನು ಇಷ್ಟು ಕಟುವಾಗಿ ನಡ್ಕೊಳ್ಳೋದು ತಪ್ಪು. ನೀನು ಹಾಗೆ ನಡ್ಕೊಳ್ಬಾರದು. ನೀನು ನಮ್ಮಲ್ಲಿಗೆ ಬಂದಾಗ ಆಧರಿಸ್ಬೇಕಾದ ನಮ್ಮ ಕರ್ತವ್ಯ, ಅದಕ್ಕೆ ಆಧರಿಸ್ತಾ ಇರೋದು ಹೊರತು ನಿನ್ನನ್ನು ಹೇಗಾದ್ರೂ ನಮ್ಮ ವಶಕ್ಕೆ ತಂದ್ಕೊಳ್ಬೇಕು ಅಂತ ಅನ್ನುವ ಆಲೋಚನೆಯಿಂದ ಈ ಆಧಾರ ಮಾಡ್ತಾ ಇರುವುದಲ್ಲ. ಈ ಆಧಾರದ ಹಿನ್ನೆಲೆ ಆಧರಿಸಬೇಕಾದದ್ದು ಒಬ್ಬ ರಾಜನಾಗಿ ಕರ್ತವ್ಯ, ಅದನ್ನ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಅದರಿಂದಾಗಿ ನೀನು ದೂತ ಅಂತ ನಾವು ಪೂಜಿಸ್ತಾ ಇಲ್ಲ. ನೀನು ನಮ್ಗೆ ಆಪ್ತ, ಬಂಧು, ನಮಗೆ ಹಿತೈಷಿ ಅಂತ ಅನ್ನುವ ದೃಷ್ಟಿಯಿಂದ ಈ ಪ್ರೀತಿಯನ್ನ ತೋರಿಸ್ತಾ ಇದ್ದೇವೆ. ಅದರಿಂದಾಗಿ ನಿಜವಾದ ಕಾರಣ ಏನು ಅಂತ ನೀನು ಸರಿಯಾಗಿ ಹೇಳಲಿಲ್ಲ. ಇನ್ನು ನ್ಯಾಯ ಅಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇ ಹೊರತು ಸರಿಯಾದ ಕಾರಣವನ್ನ ನನಗೆ ಇನ್ನೂ ಕೊಡ್ಲಿಲ್ಲ. ನನಗೆ ಯಾವ ವೈರವೂ ಇಲ್ಲ ನಿನ್ನ ಹತ್ರ. ಪಾಂಡವರ ಬಗ್ಗೆ ನನಗೆ ಕೋಪ ಇರಬಹುದು, ಆದ್ರೆ ನಿನ್ನಲ್ಲಿ ನನಗೆ ಯಾವ ವೈರವೂ ಇಲ್ಲ, ನಿನ್ನ ಜೊತೆಗೆ ನಮಗೆ ಕಲಹವೂ ಇಲ್ಲ. ಆದ್ರಿಂದಾಗಿ ನೀನು ಹೀಗೆ ಮಾತಾಡಬಾರ್ದು, ನಾವು ಕೊಡುವುದನ್ನ ದಯವಿಟ್ಟು ಸ್ವೀಕರಿಸಲೇಬೇಕು ಅಂತ ಹೇಳಿದಾಗ ಕೃಷ್ಣ ನಕ್ಕು ಬಿಟ್ಟ. ನಕ್ಕು ಎಲ್ಲ ರಾಜರಿಗೆ ಕೇಳುವ ಹಾಗೆ, ಕರ್ಣ, ದುಶಾಸನ, ಶಕುನಿ ಎಲ್ಲ ಎದುರುಗಡೆ ಇರುವ ಹಾಗೆ, ಇನ್ನೂ ದೊಡ್ಡವರು ಅಂತೆಲ್ಲ ಭುಜ ಮೇಲ್ ಮಾಡ್ಕೊಂಡು ನಿಂತವರಿಗೆ ಕಿವಿಗೆ ಬೀಳುವ ಹಾಗೆ ಕೃಷ್ಣ ಮತ್ತೆ ಒಂದು ಮಾತು ಹೇಳ್ತಾನೆ. ದುರ್ಯೋಧನ, ನಾನು ಯಾವತ್ತೂ ಯಾವುದೋ ಕಾಮನೆಗಾಗ್ಲಿ ಯಾವುದೋ ಕೋಪದಿಂದಾಗ್ಲಿ ಧರ್ಮವನ್ನು ಮೀರುವವನಲ್ಲ. ನನಗ ಹಾಗೆ ಮಾಡಿದ
ಅವ್ರು ಏನೇ ಮಾಡಿರ್ಲಿ ನನಗ್ ವಿರೋಧ ಮಾಡಿದ್ದಾನಾದ್ರೂ ನಾನು ಅವ್ರನ್ನ ಹೊಡೆದು ಮುಗಿಸ್ತೇನೆ ಇಲ್ಲ. ನನಗವ್ರು ಇಷ್ಟ, ಅವ್ರು ಏನೇ ತಪ್ಪು ಮಾಡ್ಲಿ ಆದ್ರೂ ನಾನು ಅವ್ರನ್ನ ಸಮರ್ಥಿಸ್ತೇನೆ ಇಲ್ಲ. ನನಗೆ ನ್ಯಾಯ ಮುಖ್ಯ, ಆ ನ್ಯಾಯದ ಅಡಿಯಲ್ಲಿ ನಾನು ಬದುಕ್ತೇನೆ. ಯಾರಾದ್ರೂ ಕಷ್ಟ ಬಂದಾಗ ಅಥವಾ ಪರಿಸ್ಥಿತಿ ಬಂದಾಗ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಎರಡು ಕಾರಣ ಇದೆ, ಎರಡೇ ಕಾರಣ. ಇನ್ನೆಲ್ಲ ಸುಮ್ಮನೆ ನಮ್ದೇ ಆಟೋಪಗಳಷ್ಟೇ. ಎರಡು ಕಾರಣ ಇದೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬೇಕು ಅಂದ್ರೆ. ಒಂದು, ಸಂಪ್ರೀತ್ಯನ್ನಾನಿ ಭೋಜ್ಯಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೇ ರಾಜನ್ ನಚ ನಚೈವ ಆಪದ್ಗತ ವಯಂ. ಎಷ್ಟು ಖಡಕ್ಕಾಗಿ ಹೇಳ್ತಾನೆ ಅಂದ್ರೆ ನೋಡು, ಎರಡು ಕಾರಣ. ಪ್ರೀತಿಗಾಗಿ ಊಟ ಮಾಡ್ಬೋದು, ಬರಬೇಕು, ಖಂಡಿತ ಬರಬೇಕು. ನೀವು ಬರದೇ ಇದ್ರೆ ನಾನು ಖಂಡಿತ ಎಲೆಯಲ್ಲಿ ಕೂತ್ಕೊಳ್ಳಲ್ಲ. ತಟ್ಟೆಯಲ್ಲಿ ಕೂತ್ಕೊಳ್ಬೋದು ಅಂತಲ್ಲ, ನೀವು ಬರದೇ ಇದ್ರೆ ನಾವು ಯಾರು ಊಟ ಮಾಡಲ್ಲ, ನೀವು ಬಂದ ಮೇಲೆನೆ ನಾವು ಊಟ ಮಾಡುದು ಅಂತ ಒಂದು ಆತ್ಮೀಯತೆಯಿಂದ ಕರೆದಾಗ ವಿರೋಧಿಸ್ಲಿಕ್ಕಾಗಲ್ಲ. ಪ್ರೀತಿಯ ಕಾರಣಕ್ಕಾಗಿ ಊಟವನ್ನ ಮಾಡುವುದಿದೆ. ಎರಡನೇದು, ಕಷ್ಟಕ್ಕೆ ಸಿಕ್ಕಿದ್ದೇವೆ, ಎಲ್ಲೂ ಅನ್ನ ಹುಡ್ತಾ ಇಲ್ಲ, ಎಲ್ಲೂ ಅನ್ನಕ್ಕೆ ಗತಿ ಇಲ್ಲ, ಅವನು ದುಷ್ಟ, ದುರುಳ, ದುರ್ಮಾರ್ಗಿ ಏನೇ ಆಗಿದ್ರು ಈಗ ಬದುಕಿದ್ರೆ ನಾಳೆ ಅವನು ದುರ್ಮಾರ್ಗಿ ಅಂತ ಅನ್ಲಿಕ್ಕೆ ಮಾತು ಉಳಿಯತ್ತೆ. ಬದುಕದೆ ಹೋದ್ರೆ ಅವನೊಂದು ದುರುಳ ಅಂತ ಅಂದೇನು ಉಪಯೋಗ? ಸತ್ರು ಪರವಾಗಿಲ್ಲ ಅನ್ನೋದು ಬೇರೆ ಸ್ಥಿತಿ. ಅದು ತೀರಾ ಇನ್ನೂ ಎತ್ತರದ ವರ್ತನೆ. ತನಗೆ ಆಹಾರ ಸಿಗಬೇಕಾದ್ ಸಿಗುತ್ತೆ ಅಂತ ಅನ್ನೋದು ಗೊತ್ತಿದ್ದಾಗ ಹಾಗೆ ಮಾಡ್ತಾರೆ ಕೆಲವೊಮ್ಮೆ. ಆದ್ರೆ ಕಷ್ಟಕ್ಕೆ ಬಿದ್ದಿಲ್ಲ ನಾನು, ನನಗೆ ಬೇಕಾದಷ್ಟು ಮಂದಿ ಇದ್ದಾರೆ, ಊಟ ತಗೊಳ್ಳಿ ಅಂತ ಕೊಡುವವರು, ನನಗೇನು ಕಷ್ಟ ಬಂದಿಲ್ಲ. ಆದ್ರಿಂದಾಗಿ ನಿನ್ನಲ್ಲಿ ನಾನು ಊಟ ಮಾಡಬೇಕು ಅಂದ್ರೆ ಈ ಎರಡು ಕಾರಣನೂ ಇಲ್ಲ. ನನ್ನ ಕಷ್ಟ ಬಂದಿಲ್ಲ, ನಚ ಸಂಪ್ರೀಯಸೇ ರಾಜನ್, ನಿನ್ನಲ್ಲಿ ನನಗೆ ಪ್ರೀತಿ ಇಲ್ಲ. ಯಾಕಂದ್ರೆ ನೀನು ಪಾಂಡವರನ್ನ, ಇದು ನಮಗೊಂದು ದೊಡ್ಡ ಪಾಠ, ಇದು ವೇದದಲ್ಲಿ ಹೇಳುವ ಅತ್ಯಂತ ಮುಖ್ಯವಾದ ಪಾಠ ಇದು. ನಾವು ದೇವರನ್ನು ಪ್ರೀತಿಸ್ತೇವೆ, ಆದ್ರೆ ದೇವರನ್ನ ಪ್ರೀತಿಸುವವರನ್ನು ಪ್ರೀತಿಸುವುದಿಲ್ಲ ಅಂತಂದ್ರೆ ದೇವರು ಕೂಡ ಪ್ರೀತಿಸುವುದಿಲ್ಲ. ದೇವರು ಮಾತ್ರ ಅಲ್ವಾ ಪರಿಪೂರ್ಣ, ಬೇರೆ ಯಾರು ಪರಿಪೂರ್ಣ ಇದ್ದಾರೆ ಹೇಳಿ? ಹಾಗಾಗಿ ಅವರಿಗೆ ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರೀತಿ ಇರುವುದು ಹೌದಾದ್ರೆ ಉಳಿದದ್ದು ಏನೇ ಇದ್ರೂ ಕೂಡ ಆ ವಿಷಯದಲ್ಲಿ ನಾವು ಹೇಳುದು ದ್ವೇಷ ಹೇತುಕಗಳಾದವ ಎಲ್ಲವನ್ನು ಪರಿಹಾರ ಮಾಡಿ ಭಸ್ಮಸಾತ್ ಕುರುಮಾಧವ ಅಂತ ಹೇಳುದು. ಆದ್ರೆ ಮತ್ತೆ ಅವರಲ್ಲೇ ವಿರೋಧ ಕಟ್ಟಿಕೊಂಡು ಅಂಥವರನ್ನೇ ದೂರ ಇಟ್ಟು ನಾವೇನೋ ಸಾಧನೆ ಮಾಡ್ತೇವೆ ಅಂತ ಬಂದ್ರೆ, ಕೃಷ್ಣ ಹೇಳಿದ, ನನಗೆ ನನ್ನನ್ನ ಪ್ರೀತಿಸುವವರನ್ನ ವಿರೋಧಿಸ್ತಾ ಇದ್ರೆ ಅದು ನನ್ನನ್ನೇ ವಿರೋಧಿಸಿದ ಹಾಗೆ. ಹೇಳಿ, ಏನೋ ಇತ್ತಲ್ಲ ಹೇಳಿ. ನಾನು ಯಾವುದೇ ಪ್ರಸಂಗ ಕೇಳ್ತಿಲ್ಲ. ಹಾಗೆ ಅಡ್ವಾಂಟೇಜ್ ತಗೊಂಡ್ರೆ ತಪ್ಪೆ? ಯಾವ ಪ್ರಸಂಗ ಹೇಳಿ? ಮಿಸ್ಯೂಸ್ ಮಾಡಿದ್ದಾದ್ರೆ ಅವ್ನು ಜ್ಞಾನಿ ಅಲ್ಲ. ನೀವು ಆ ವಿಷಯದಲ್ಲಿ ಕ್ಲಾರಿಟಿ ಇರ್ಬೇಕು ನಿಮಗೆ. ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ ಅವ್ರು ಜ್ಞಾನಿಗಳಲ್ಲ. ಶಾಸ್ತ್ರ ಓದಿದ್ದಾರೆ ನಾನು ಹೇಳಿಲ್ಲ, ನಾನು ಅದಕ್ಕೆ ಒಂದು ಸ್ಪಷ್ಟ ಶಬ್ದ ಹಾಕಿದ್ದೇನೆ, ಭಗವಂತನಲ್ಲಿ ಭಕ್ತಿ ಇರುವವರು ಅಂತ. ಶಾಸ್ತ್ರ ಇದೆ ಎಂದ ತಕ್ಷಣ ಅವನು ಭಕ್ತಿ ಇರ್ಬೇಕಾಗಿಲ್ಲ. ಅವನು ಶಾಸ್ತ್ರದ ಹೆಸರಿನಲ್ಲಿ ಭಕ್ತಿಯ ನಾಟಕವೂ ಆಡ್ಬೋದು. ಅದರಿಂದಾಗಿ ಭಕ್ತಿ ಇರುವವರು ಅಂತ ನಾನು ಅದಕ್ಕೆ ಶಬ್ದ ಬಳಸಿದ್ದು. ಭಕ್ತಿ ಇರುವವರನ್ನ ವಿರೋಧಿಸಿದ್ರೆ ಅದು ದೇವರನ್ನೇ ವಿರೋಧಿಸಿದ ಹಾಗೆ. ಅದು ಬಿಟ್ಟು ವೇಷ ತೊಟ್ಟು ಬಂದವರನ್ನ ಯಾವತ್ತೂ ನೀವು ಪ್ರೀತಿಸಿ ಅಂತ ಹೇಳಿಲ್ಲ ಯಾರು. ಇದು ಶಾಸ್ತ್ರದ ಬಹಳ ಮುಖ್ಯವಾದ ಪ್ರಮೇಯಗಳಲ್ಲಿ ಒಂದು. ಅದರಿಂದಾಗಿ ಅಪರಾಧ ಯಾವುದು ಅಂದ್ರೆ ಅವನ ಅರಿವಿಗಿಂತ ಹೆಚ್ಚು ಅರಿವಿರುವವನನ್ನು ವಿರೋಧಿಸುವುದೇ ದೊಡ್ಡ ತಪ್ಪು. ಅಪರಾಧ ಅಂದ್ರೆ ಉಳಿದದ್ದು ಎಲ್ಲ ಅಪರಾಧಗಳು ಅಪರಾಧವೇ, ಆದ್ರೆ ಈ ಅಪರಾಧದ ಮುಂದೆ ಉಳಿದದ್ದೆಲ್ಲವೂ ಜಾರಿ ಹೋಗುತ್ತೆ, ಪರಿಹಾರ ಆಗುತ್ತೆ. ಈ ಅಪರಾಧಕ್ಕೆ ಪರಿಹಾರ ಇಲ್ಲ. ಅದರಿಂದಾಗಿ ನಿನ್ನ ಅನ್ನವನ್ನ ನಾನು ಭೋಗ ಮಾಡ್ಲಿಕ್ಕೆ ಯಾವ ಕಾರಣವೂ ಇಲ್ಲ. ನೀ ನನಗೆ ಪ್ರಿಯ ಅಲ್ಲ, ಮತ್ತೆ ನನಗೆ ಅಯ್ಯೋ ಇವತ್ತು ಅನ್ನಕ್ಕೇನು ಗತಿ ಇಲ್ಲ, ಯಾರ ಮನೆಗೆ ಹೋಗಪ್ಪ ಅಂತ ಬೇಡುವ ದುಸ್ಥಿತಿ ನನಗೆ ಬಂದಿಲ್ಲ. ಅಂದಾಗೆ ನಿಮ್ಮ ಮನೇಲಿ ನಾನು ಊಟ ಮಾಡಲ್ಲ ಅಂತ ಮುಖಕ್ಕೆ ಉಗಿದು ಹೇಳುದು ಅಂತ ಹೇಳ್ತೇವಲ್ಲ, ಆ ರೀತಿ ನೇರವಾಗಿ ಹೇಳಿ ಹೋಗ್ತಾನೆ. ಶತ್ರುಗಳ ಮನೆಯಲ್ಲಿ ಯಾವತ್ತೂ ಊಟ ಮಾಡಬಾರದು ಅಂತ ಒಂದು ನಿಯಮ ಇದೆ. ಶತ್ರುಗಳನ್ನೂ ಕರೆದು ಊಟ ಹಾಕಬಾರದು ಅಂತನೂ ನಿಯಮ ಇದೆ. ಎರಡೂ ನಿಯಮ. ಪರಮ ಶತ್ರುವಾಗಿ ಯಾವ ಕಾರಣಕ್ಕೂ ಅವನು ತಿದ್ದಿಕೊಳ್ಳುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದವನಾದರೆ, ಈಗ ಕೆಲವೊಮ್ಮೆ ಗೊತ್ತಿಲ್ಲ ನಮಗೆ, ಶತ್ರು ಪಕ್ಷದಲ್ಲಿ ಇರ್ತಾನೆ, ಶತ್ರುವೇ ಆಗ್ಬೇಕು ಅಂತಿಲ್ಲ, ಅವನು ಅಲ್ಲಿ ಅಪಾಯಿಂಟ್ ಮಾಡಿದಾರೆ, ಅಲ್ಲಿ ಇದ್ದಾನೆ ಅವನು. ಆದ್ರೆ ಬಂದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನೀವು ಹೀಗೇನು ಗೊತ್ತಿರ್ಲಿಲ್ಲ, ನಾನು ಒಟ್ಟು ಎಲ್ಲೋ ಒಂದು ಕೆಲಸ ಸಿಗುತ್ತೆ ಅಂತ ಅಲ್ಲಿ ಸೇರ್ಕೊಂಡೆ ಅಂತ ಕೆಲವೊಂದ್ಸರ್ತಿ ಆಮೇಲೆ ಅವರ
ಒಳಗೆ ತಳಮಳ ಇದ್ದದ್ದನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ವ್ಯಕ್ತಿಯ ಕೇವಲ ಒಂದು ಪಕ್ಷ ನೋಡಿ ಹೇಳಲಿಕ್ಕೆ ಆಗುದಿಲ್ಲ, ವ್ಯಕ್ತಿ ಹೇಗೆ ಅಂತ ನೋಡ್ಬೇಕು ನಾವು. ಹಾಗೆ ಅವ್ನು ಯಾವುದೇ ಪಕ್ಷದಲ್ಲಿ ಇರ್ಬೋದು, ನಮ್ಮ ಪಕ್ಷದಲ್ಲೇ ಇದ್ದು ಅನಂತ ಅನ್ಯಾಯ ಮಾಡುವವರು ಇಲ್ವಾ ಹೆಸರು ಹೇಳ್ಕೊಂಡು. ಇನ್ನು ಎದುರುಗಡೆ ಇದ್ರು ಕೂಡ ಈಗ ಭೀಷ್ಮ, ದ್ರೋಣ, ಕರ್ಣ, ಇವರು ಅಶ್ವತ್ಥಾಮ, ಇವರು ದುಷ್ಟರ ಪರವಾಗಿ ನಿಂತಿದ್ರು ಕೂಡ ವ್ಯಕ್ತಿಗತವಾಗಿ ದುಷ್ಟರೇನಲ್ಲ. ನಮ್ಮದೇ ವಸ್ತುಗಳು ನಮಗೆ ಶತ್ರುವಾದಾಗ ಹೇಗೆ ಅಂತ ತೋರಿಸ್ಲಿಕ್ಕೆ ಆ ಪಾತ್ರಗಳನ್ನು ತೋರಿಸಿತು. ನಮ್ದೇ ಕಣ್ಣು ಆದ್ರೆ ನಮಗೆ ಬೇಡವಾದದ್ದರ ಕಡೆಗೆ ಎಳೆಯುತ್ತೆ, ನಮ್ದೇ ಕಿವಿ ಬೇಡವಾದದ್ದನ್ನು ಕೇಳಿಸುತ್ತೆ, ನಮ್ದೇ ನಾಲಿಗೆ ಬೇಡವಾದ ಪದಾರ್ಥಗಳನ್ನು ತಿನ್ನುವಂತ ಓಡುತ್ತೆ, ನಮ್ದೇ ಮಾತು ನಾವು ಈ ದೇವರಿಗೆ ವಿರುದ್ಧವಾದ ವಿಷಯಗಳಲ್ಲಿ ಹೆಚ್ಚು ಆ ಶಬ್ದಗಳನ್ನು ಬಳಸುವುದಕ್ಕೋ ಅಥವಾ ಅದರ ವ್ಯರ್ಥವಾದ ನುಡಿಗಳಿಗೋ ಅದನ್ನು ಬಳಸ್ತಾ ಇದ್ದೇವೆ ಅಂತಂದ್ರೆ ನಮ್ಮಲ್ಲೇ ಇರುವ ನಮ್ಮದೇ ಇಂದ್ರಿಯಗಳು ನಮ್ಗೆ ವಿರುದ್ಧವಾಗಿ ನಡೀತಾ ಇದೆ. ಅದನ್ನ ನಿಗ್ರಹಿಸಬೇಕು, ಅದನ್ನೂ ನಿಗ್ರಹಿಸಬೇಕು. ನಿಗ್ರಹಿಸುವುದು ಅಂದ್ರೆ ಅಲರ್ಕನ ಕತೆ ಬರುತ್ತೆ, ಅವ್ನು ಕಣ್ಣೆ ಕಿತ್ತು ಬಿಡ್ತಾನೆ, ಆಗ ಬೈತಾರೆ. ಕಣ್ ಕೀಳುದಲ್ಲಪ್ಪ, ಕಣ್ಣಿಗೆ ಕೊಡುವ ಆಹಾರ ಕಮ್ಮಿ ಮಾಡು, ಕಣ್ಣಿನಿಂದ ಆಗುವ ಕೆಲಸದ ಕಡೆಗೆ ತಡೆ ಮಾಡು. ಅದು ನಿನ್ಗೆ ಅದಕ್ಕೆ ಅಧೋಕ್ಷಜ ಅಂತ ಹೆಸರು ದೇವರಿಗೆ. ಒಳಮುಖವಾಗಿಸುವಂತಹ ಪ್ರಯತ್ನ ಮಾಡಿದಾಗ ಆ ಕಣ್ಣು ಏನ್ ಕಾಣಬೇಕು ಅಲ್ಲಿಗೆ ಹೋಗುತ್ತೆ. ನೀವು ಬೇರೆ ಕಾಣಬೇಕೇನು ಅಂತ ತೋರಿಸದೆ ಕಂಡದ್ದೇ ತಪ್ಪು ಅಂತ ಒಂದೇ ಸರ್ತಿ ಕಣ್ಣಿಗೆ ಪೆಟ್ಟು ಕೊಟ್ರೆ ತೋರಿಸಿದ ಮನಸ್ಸು ಪೆಟ್ಟು, ಕಣ್ಣಿಗೆ ಪೆಟ್ಟು, ಕಿವಿಗೆ ಪೆಟ್ಟು, ನಾಲಿಗೆಗೆ ಪೆಟ್ಟು. ಮನಸ್ಸನ್ನ ಮೊದಲು ಹದಕ್ಕೆ ತಂದ್ರೆ ಉಳಿದ ಎಲ್ಲ ಇಂದ್ರಿಯಗಳು ತನ್ನಿಂದ ತಾನೇ ಹದಕ್ಕೆ ಬರುತ್ತೆ. ಆದ್ರೆ ಅದು ಕೇವಲ ಅಲ್ಲಿ ಬಂತು ಅಂದ್ರೆ ಇಲ್ಲಿ ಬರುತ್ತೆ ಅಂತಿಲ್ಲ, ಕೆಲವೊಮ್ಮೆ ಇದರಿಂದಾಗ ಮನಸ್ಸು ಟೆಂಪ್ಟ್ ಆಗುತ್ತೆ. ಅದನಿಗೆ ಇದನ್ನೂ ಒಂದು ಹಂತಕ್ಕೆ ನಿಗ್ರಹಿಸಿ, ಆದ್ರೆ ನಿಜವಾಗಿ ನಿಗ್ರಹಿಸಬೇಕಾದದ್ದು ಮನಸ್ಸು ಅಂತ ಅದು ತೋರಿಸ್ಲಿಕ್ಕೋಸ್ಕರ ಆ ಪಾತ್ರಗಳು ಕೌರವರ ಪಕ್ಷದಿಂದ ಪಾಂಡವರ ವಿರುದ್ಧ ನಿಂತಂತೆ ಕಾಣುತ್ತೆ. ಆದ್ರೆ ಅಂಥದ್ದನ್ನು ನಿಗ್ರಹಿಸಬೇಕಾಗತ್ತೆ, ಅದು ಕೊಲ್ಲಿಕ್ಕಾಗುದಿಲ್ಲ. ಅದಕ್ಕೆ ಹೇಳಿದ್ದು ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತ ಮತ್ತೇನು ಹೇಳಿದ್ದು ಕೃಷ್ಣ. ಆ ಜೀವನನ್ನ ಕೊಲ್ಲಿಕ್ಕಾಗುದಿಲ್ಲ. ಆ ಜೀವ ಈಗ ಯಾವ ಶರೀರದಿಂದ ಶತ್ರುಗಳ ಪಕ್ಷದಿಂದ ನಿಂತು ನಮಗೆ ತೊಂದರೆ ಕೊಡ್ತಾ ಇದ್ರೆ ಅದರ ಆ ಶರೀರದ ಆ ಬಲವನ್ನ ಕಳಿಬೇಕು. ಕಳೆದ್ರೆ ಮತ್ತೆ ಅದು ಒಳ್ಳೇದೇ ಆಗಿ ನಮಗೆ ಮತ್ತೊಂದು ಸರ್ತಿಗೆ ಸಿಗುವಾಗ ಮತ್ತೊಂದು ಸಾತ್ವಿಕ ಚೇತನವಾಗಿ ನಮ್ಮ ಜೊತೆಗೆ ಬರುತ್ತೆ. ಅದು ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳು ನಮ್ಮ ಜೀವ ಸ್ವರೂಪದಲ್ಲೇ ಇರುವಂತದ್ದಲ್ವಾ. ಅದು ಇಲ್ಲಿ ಇರುವುದು ಕಣ್ಣಲ್ಲ, ಇಲ್ಲಿ ಇರುವುದು ಕಿವಿಯಲ್ಲ, ಇಲ್ಲಿ ಇರುವುದು ಮೂಗಲ್ಲ. ಈ ಕಣ್ಣು, ಕಿವಿ, ಮೂಗು, ಬಾಯಲ್ಲ ಈ ಇಂದ್ರಿಯಗಳ ಕೆಲಸ ಮಾಡುವ ವರ್ಕಿಂಗ್ ಪ್ಲೇಸ್, ಅದು ಗೋಲಕಗಳಷ್ಟೇ ಹೊರತು ಅದೇ ಕಣ್ಣಲ್ಲ. ಈಗ ಈ ಶರೀರದಲ್ಲಿ ಆಕ್ಸಿಡೆಂಟ್ ಆಗಿ ಕಣ್ಣು ಹೋದವನಿಗೆ ಮುಂದಿನ ಜನ್ಮದಲ್ಲಿ ಕಣ್ಣು ಬರಲ್ವಾ? ಎಲ್ಲಿದ್ ಬಂದು ಅವು ಅದನ್ನು ತೆಗೆದಿಟ್ಟಿದ್ರು, ಆಮೇಲೆ ವಾಪಸ್ ಬಂದಾಗ ಶಿಕ್ಷೆ ಕಳಿಸಿದ್ರು ಅಂತ ಅರ್ಥನ? ಜೀವದ ಕಣ್ಣು ಸಾಯಲ್ಲ, ಜೀವದ ಕಣ್ಣು ನಷ್ಟವಾಗಲ್ಲ. ಅದರ ಫಂಕ್ಷನಲ್ ಏರಿಯಾ ಅದು ಏನೋ ಹೆಚ್ಚು ಕಮ್ಮಿ ಆದಾಗ ಆಗ ಅದರ ವ್ಯವಸ್ಥೆ ಹಾಳಾಗುತ್ತೆ. ಕರೆಂಟು ಇದೆ ಅನ್ನುವ ಕಾರಣಕ್ಕಾಗಿ ಬಲ್ಬ್ ಉರಿಯುತ್ತೆ, ಬಲ್ಬೇ ಕರೆಂಟ್ ಅಲ್ಲ. ಬಲ್ಬ್ ಅನ್ನೋದು ಕರೆಂಟ್ ಅನ್ನ ಉಪಯೋಗಿಸಿಕೊಂಡು ಬೆಳಕನ್ನು ಕೊಡುವ ಒಂದು ಸಾಧನ. ಹಾಗೆ ಜೀವದಲ್ಲೇ ಇರುವಂತಹ ಇಂದ್ರಿಯಗಳಿಂದ ಈ ಹೊರಗೆ ಕಾಣುವ ಇಂದ್ರಿಯಗಳ ಮೂಲಕ ಏನ್ ಕೆಲಸ ಆಗುತ್ತೋ ಅದಕ್ಕೆ ಪುಷ್ಟಿಯನ್ನು ತುಂಬುವಂತ ಒಳಗಿನ ಕರೆಂಟ್ ಇದ್ದ ಹಾಗೆ ಅದು ಯಾವತ್ತೂ ನಾಶ ಆಗಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೇನೆ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಶಲ್ಯ ಇದೆಲ್ಲ 5 ಜನ 5 ಇಂದ್ರಿಯಗಳಿಂದ ಪ್ರಭಾವಿತವಾಗಿ ನಮ್ಮನ್ನ ಎಲ್ಲೋ ಎಳ್ಕೊಂಡು ಹೋಗುವ, ದುರ್ಯೋಧನನ ಪರವಾಗಿ ಕೆಲಸ ಮಾಡಿ ಅನರ್ಥ ಮಾಡಿಕೊಳ್ಳಿಸುವ, ದಾರಿ ತಪ್ಪಿಸುವ ವ್ಯವಸ್ಥೆ, ಅದನ್ನು ನಿಗ್ರಹಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಇಷ್ಟು ಹೇಳಿದ್ದು. ಹಾಗಾಗಿ ಶತ್ರುಗಳ ಮನೆಯ ಅನ್ನವನ್ನೂ ತಿನ್ನಬಾರದು, ಪರಮ ಶತ್ರುಗಳು ಅಂತ ಗೊತ್ತಾದ್ಮೇಲೆ ಅವರಿಗೆ ಅನ್ನ ಇಕ್ಕಿ ಊಟನೂ ಮಾಡಿಸಬಾರದು. ಇದು ಲೋಕದ ನೀತಿ, ರಾಜನೀತಿಯೂ ಹೌದು. ನಾನೀಗ ನಿನಗೆ ಶತ್ರುವೆ, ಅವನು ನೀನು ನನ್ನ ಆಪ್ತ, ಪರಮ ಬಂಧು ಅಂತೆಲ್ಲ ಬೋಗಸ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ರೆ ಕೃಷ್ಣ ಡೈರೆಕ್ಟ್ ಹೇಳ್ತೀನಿ, ಯಾಕೆ ಸುಳ್ಳು ಹೇಳ್ತಿ? ಯಾಕಂದ್ರೆ ಹಿಂದಿನ ದಿವಸ ಇದೇ ದುರ್ಯೋಧನ ಕೃಷ್ಣನನ್ನ ಕಟ್ಟಿ ಹಾಕ್ಬೇಕು ಅಂತ ಮಾತಾಡಿದ್ದಾನೆ. ಹಿಂದಿನ ದಿವಸ ರಾತ್ರಿ ಕೃಷ್ಣನಿಗೆ ಗೊತ್ತಾಗದ ಸಂಗತಿಯ ವಿದುರ ಬಹಳ ಚೆನ್ನಾಗಿ ಹೇಳ್ತಾನೆ. ಎಲ್ಲರ ಅಂತರ್ಯಾಮಿ ಆಗಿರುವುದರಿಂದ ನಿನ್ನೆ ಏನೇನ್ ನಡೆದಿ ಅಂತ ಎಲ್ಲ ನಿನಗೆ ಗೊತ್ತಿದೆ ಅಂತ ಹೇಳಿರ್ತಾನೆ. ಎಲ್ಲರ ಹೃದಯದಲ್ಲಿ ನಿಂತು ಏನೇನ್ ಆಗ್ತಿದೆ ಅಂತ ನಿನಗೆ ಗೊತ್ತಿದ್ರೆ ನೀನ್ ಇಲ್ಲಿಗೆ ಬರ್ತಿರ್ಲಿಲ್ಲ, ಅಥವಾ ಗೊತ್ತಿದೆ ಆದ್ಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿದೆ, ಅದಕ್ಕೆ ಸರಿಯಾಗಿ ನಡ್ಕೋ ಅಂತ ವಿದುರ ಎಚ್ಚರಿಕೆ ಕೊಟ್ಟಿರ್ತಾನೆ. ಅದಕ್ಕೆ ಕೃಷ್ಣ ಹೇಳುದು, ನಾನ್ ನಿನಗೆ ಎಂದಿದ್ರು ಶತ್ರುವೆ, ನಾನ್ ನಿನಗೆ ಮಿತ್ರ ಆಗ್ಲಿಕ್ಕೆ ಆಪ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ನೆ ಬಾಯಿ ಮಾತಿಗೆ ನೀನು ಅಯ್ಯೋ ಆಪ್ತ ಬಂಧು, ನೀನು ರಕ್ಷಕ, ನೀನು ಹಿತೈಷಿ, ನೀನು ಹಾಗೆ ಹೀಗೆ ಅಂತ ಹೇಳಿದ್ರೆ ನಾನು ನಂಬಲ್ಲ. ಅಲ್ಲ, ಡೈರೆಕ್ಟ್ ಆಗಿ ನೀನ್ ನನಗೇನು ಅನ್ಯಾಯ ಮಾಡದೇ ಇರ್ಬೋದು, ಅಂದ್ರೆ ರಾಜ್ಯ ಕೊಡ್ಲಿಕ್ಕಿಲ್ಲ, ಸಾಲ ವಾಪಸ್ ಕೊಟ್ಟಿಲ್ಲ, ಈ ಸಮಸ್ಯೆ ಇಲ್ಲ. ಆದ್ರೆ ಕೃಷ್ಣ ಹೇಳ್ತಾನೆ, ಇದಿಲ್ದೇ ಇದ್ರು ನಾನ್ ನಿನಗೆ ಶತ್ರುವೇ ಆಗಿದ್ದೇನೆ ಈಗ. ಯಾಕೆಂದ್ರೆ
ನೀನು ಪಾಂಡವರನ್ನ ದ್ವೇಷಿಸ್ತಾ ಇದ್ದಿ. ಕಾರಣ ಇದ್ದು ದ್ವೇಷಿಸಿದ್ರೆ ಅವರಿಂದ ಏನೋ ತುಂಬಾ ತೊಂದರೆ ಆಗಿತ್ತು, ಅದಕ್ಕೆ ಪ್ರತಿಯಾಗಿ ನಾವು ಮಾಡಿದ್ವಿ ಅಂತ ಹೇಳ್ಬೋದಿತ್ತು. ನಿಷ್ಕಾರಣವಾಗಿ ದ್ವೇಷಿಸ್ತಾ ಇದ್ದೆ ಅವರನ್ನ. ಅವರೆಲ್ಲರೂ ನನಗೆ ಪಂಚ ಪ್ರಾಣ ಇದ್ದ ಹಾಗೆ, ನನ್ನ ಒಳಗಿನ ಪ್ರಾಣವನ್ನು ಹೊರಗೆ ಇಟ್ಟೆನು ಅಂತ ಒಂದು ಭಾವಿಸಿದ್ರೆ ಅದು ಪಾಂಡವರು. ಆ ಪಾಂಡವರನ್ನ ನೀನು ವಿರೋಧಿಸ್ತಿ ಅಂತಂದ್ರೆ ನೀನು ನನ್ನನ್ನು ದ್ವೇಷಿಸಿದ ಹಾಗೇನೆ. ಇದಕ್ಕೆ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ನನ್ನನ್ನು ದ್ವೇಷಿಸುವುದರಲ್ಲೇ ಅದು ಪರ್ಯವಸಾನ ಹೊಂದುತ್ತೆ, ನನ್ನ ದ್ವೇಷದಲ್ಲೇ ಕೊನೆಯಾಗುತ್ತೆ. ಯಾಕೆಂದ್ರೆ ಅವರಿಗೆ ನಿಜವಾಗಿ ನಿನ್ ಮೇಲೆ ತುಂಬಾ ಪ್ರೀತಿ ಇತ್ತು. ನಿನ್ನನ್ನು ಯಾವತ್ತೂ ಕೂಡ ದೂರ ಇಟ್ಟು ನೋಡಿದವರಲ್ಲ, ಅಣ್ಣ ತಮ್ಮಂದ್ರು ಅಂತಾನೆ ಪ್ರೀತಿಸಿದ. ಇದಕ್ಕೆ ನಿನಗೆ ಸಾಕ್ಷಿ ಇದೆ. ಘೋಷಯಾತ್ರದಲ್ಲಿ ನಿನ್ನನ್ನು ಬಂಧಿಸಿದ ಸಂದರ್ಭದಲ್ಲಿ ಏನೂ ಹೆಚ್ಚು ಕಮ್ಮಿ ಮಾತನಾಡದೆ ಬಿಡಿಸಿ ತಂದವರು ಇದೇ ಪಾಂಡವರು. ಅದರಿಂದಾಗಿ ನೀನು ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಅನುಭವಕ್ಕೆ ವಿರೋಧ ಬರುತ್ತೆ. ನೀನೇ ಅನುಭವಿಸಿದ ವಿಷಯವನ್ನ ನೀನು ಡಿನೈ ಮಾಡ್ತಾ ಇದ್ದಿ ಅಂತಾಗುತ್ತೆ. ಅಂಥವರಲ್ಲಿ ನೀನು ದ್ವೇಷ ತೋರಿಸ್ತಾ ಇರೋದು ಯಾವ ಕಾರಣಕ್ಕೆ ಅದು ಉಚಿತ ಅಂತ ಅನ್ನಿಸ್ತಿಲ್ಲ. ಯಾಕೆಂದ್ರೆ ಅವರು ಪರಮ ಧರ್ಮದಲ್ಲಿ ನೆಲೆಸಿದವರು, ಧರ್ಮದ ಗೆರೆಯನ್ನು ದಾಟ್ಲಿಕ್ಕೆ ಯಾವತ್ತೂ ಇಷ್ಟಪಡದವರು. ಅವರ ವಿರುದ್ಧ ನೀನು ದೋಷವನ್ನ ಹೇಳಿ ಅವರ ವಿರುದ್ಧ ಕತ್ತಿ ಮಸೀತಾ ಇದ್ದಿ ಅಂತಂದಾಗ ನೀನು ನನ್ನನ್ನೇ ವಿರೋಧಿಸಿದ ಹಾಗೆ ಅಲ್ಲ ಅಂತ ಇನ್ಯಾವ ಶಬ್ದದಿಂದ ಹೇಳ್ಬೇಕು ನಾನು. ಮಾತಿನಲ್ಲಿ ನನಗೆ ಹೆಚ್ಚು ನಿನ್ನ ಹತ್ರ ಚರ್ಚೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಒಂದು ವಿಷಯ ತಿಳ್ಕೊ, ನನ್ನನ್ನ ಯಾರು ಅತ್ಯಂತ ಪ್ರೀತಿಸ್ತಾರೋ, ಅವರನ್ನು ಯಾರು ದ್ವೇಷಿಸ್ತಾನೋ ಅವನು ನನಗೂ ದ್ವೇಷಿ. ಇದು ಮಾತ್ರ ನಿಶ್ಚಯ. ನನ್ನನ್ನು ಅನನ್ಯವಾಗಿ ಯಾರು ಪ್ರೀತಿಸ್ತಾನೋ ಆ ವ್ಯಕ್ತಿಯನ್ನು ನೀನು ವಿರೋಧಿಸ್ತೀಯ, ಆದ್ರಿಂದ ನೀನು ನನಗೆ ದ್ವೇಷಿ. ಅವರಿಗೆ ಅನುಕೂಲನಾಗಿ ಯಾರಾದ್ರೂ ಹೋಗ್ತಾನೆ, ದೇವರನ್ನು ಗೊತ್ತಿಲ್ಲ ಅವನಿಗೆ, ಆದ್ರೆ ಅಂಥವರ ಬಗ್ಗೆ ತುಂಬಾ ಪ್ರೀತಿ ತೋರ್ತಾನೆ ಅಂತಂದ್ರೆ ಅವ್ನು ನನಗೂ ಪ್ರಿಯ. ನಾನು ಅದನ್ನ ಮತ್ತೆ ಸರಿ ಮಾಡ್ಕೊಳ್ತೇನೆ, ಆ ದಾರಿ ಕರ್ಕೋತೇನೆ ಅವನನ್ನ. ಇದನ್ನ ರಾಮಾಯಣದಲ್ಲೂ ಮಾತು ಬರುತ್ತೆ ಅಂತಹದ್ದೊಂದು. ಹನುಮಂತನನ್ನ ಅನನ್ಯವಾಗಿ ಪ್ರೀತಿಸಿದ್ರೆ ರಾಮನಿಗೂ ಅತ್ಯಂತ ಪ್ರಿಯವಾಗುತ್ತೆ ಅಂತ. ಯಾಕಂದ್ರೆ ಅದನ್ನ ದಾಸರು ಹೇಳುವಾಗ ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ನೋಡಿ, ಹನುಮಂತ ಎಲ್ಲಿ ಹೋದ ಅಲ್ಲಿ ದೇವ್ರು ಹೋದ. ಅಂದ್ರೆ ಪ್ರಾಣ ಎಲ್ಲಿ ಹೋದ ಅಲ್ಲಿ ದೇವ್ರು ಹೋದ. ಇಲ್ಲಿ ಸುಗ್ರೀವನ ಹತ್ರ ಹೋದ, ರಾಮ ಸುಗ್ರೀವನ ಹತ್ರ ಬಂದ. ಅಲ್ಲಿ ಭೀಮ ಪಾಂಡವರ ಹತ್ರ ಬಂದ, ಅಂದ್ರೆ ಧರ್ಮರಾಜನ ಹತ್ರ ಬಂದ. ಹಾಗಾಗಿ ಅಂದ್ರೆ ಅರ್ಜುನನ ಜೊತೆಗೆ ನಿಂದ, ಹಾಗಾಗಿ ಕೃಷ್ಣ ಅರ್ಜುನನ ಜೊತೆಗೆ ಬಂದ. ಕರ್ಣ ಅಲ್ಲಿ ಇದ್ದವನು ಆಗ ಸುಗ್ರೀವ ಆಗಿದ್ದ, ಇಲ್ಲಿ ವಾಲಿಯಾಗಿದ್ದವ ಅರ್ಜುನ ಆಗಿದ್ದಾನೆ. ಅವನಿಗೆ ಹನುಮಂತ ಪ್ರಾಣ ಎಲ್ಲಿ ನಿಲ್ತಾನೋ ಅಲ್ಲಿ ತನ್ನ ಸ್ಥಾನ ಇರುತ್ತೆ, ಅಲ್ಲಿ ಅವ್ರ ಜೊತೆಗೆ ನಿಲ್ತೇನೆ. ನನ್ನನ್ನ ಪ್ರೀತಿಸೋರ ಅನುಕೂಲಕ್ಕೆ ಯಾರು ನಿಲ್ತಾನೋ ಅವರು ನನಗೂ ಅನುಕೂಲ ಅಂತ ಲೆಕ್ಕ. ನಾನಂಥವ್ರನ್ನ ಬಿಟ್ಕೊಡಲ್ಲ, ಅದು ನನ್ನ ನಿಯಮ. ಅಂದ್ರೆ ಅದು ಆ ಜೀವೋತ್ತಮ ತತ್ವಕ್ಕೆ ಕೊಟ್ಟ ಒಂದು ಪ್ರಶಸ್ತಿ. ಅದು ಅವನು ನಿಲ್ತಾನೆ ಅಂದ್ರೆ ಅಲ್ಲಿ ಬಲ ಇದೆ ಅಂತ ಅರ್ಥ, ಅಲ್ಲಿ ಧರ್ಮ ಇದೆ ಅಂತ ಅರ್ಥ. ಆದ್ರಿಂದಾಗಿ ನನಗೆ ಪಾಂಡವರಿಗೆ ನನಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ತಿಳ್ಕೊ. ಶತ್ರುಗಳು ಅಂತ ನೀನು ಅವರನ್ನು ದ್ವೇಷಿಸ್ತಿ ಅಂದ್ರೆ ನನ್ನನ್ನು ದ್ವೇಷಿಸಿದಾಗೆ. ನೀನು ಅವರನ್ನ ಬಿಟ್ಟು ಅಯ್ಯೋ ನಾವು ಪಾಂಡವರನ್ನು ಮಾತ್ರ ದ್ವೇಷಿಸ್ತೇವೆ, ನಾವು ಕೃಷ್ಣನನ್ನು ದ್ವೇಷಿಸುವುದಿಲ್ಲ ಅಂತ ಅಂಡರ್ಲೈನ್ ಮಾಡ್ಲಿಕ್ಕೆ ಬರಬೇಡ. ನೀನು ಅವರನ್ನು ದ್ವೇಷಿಸ್ತಿ ಅಂದ್ರೆ ನನ್ನನ್ನು ದ್ವೇಷಿಸಿದ ಹಾಗೆ. ಯಾಕೆಂದ್ರೆ ನನ್ನ ಆತ್ಮ ಇದ್ದ ಹಾಗೆ ಅವರೆಲ್ಲ. ಯಾರು ಕಾಮಕ್ರೋಧಗಳಿಗೆ ಬಲಿಯಾಗಿ ಅಜ್ಞಾನಕ್ಕೆ ಒಳಗಾಗಿ ವಿರೋಧವನ್ನ ಮಾಡ್ತಾ ಇರ್ತಾನೋ ಅವನು ಗುಣವಂತನಾಗಿದ್ದು ಆ ವಿರೋಧಕ್ಕೆ ಒಳಗಾದ್ರೆ ಅದು ನನ್ನನ್ನು ವಿರೋಧಿಸಿದ ಹಾಗೆ. ಕಾಮಕ್ಕೋ ಕ್ರೋಧಕ್ಕೋ ಒಳಗಾಗಿ ಒಬ್ಬ ಗುಣವಂತನನ್ನು ನೀವು ವಿರೋಧಿಸ್ತೀರಿ ಅಂದ್ರೆ ಅದು ನನ್ನನ್ನು ವಿರೋಧಿಸಿದ ಹಾಗೆ. ಆದ್ರಿಂದಾಗಿ ಅಂಥವನನ್ನ ನಾನು ಪುರುಷಾಧಮ ಅಂತ ಕರೀತೇನೆ. ಅವನು ಯಾವತ್ತೂ ನಾನು ಹತ್ರ ಕರ್ಕೊಳ್ಳಲ್ಲ, ನನಗೆ ಅವನ ಹತ್ರ ಯಾವ ಸಂಪರ್ಕವೂ ಇರಲ್ಲ. ನನ್ನನ್ನು ಎಷ್ಟು ಬೇಕಾದ್ರೂ ಕಾಡಿಬೇಡಿ, ನೀನು ದೊಡ್ಡವನು ಅಂತ ಬೇಕಾದ್ರೂ ಹೇಳಿ, ಆದ್ರೆ ಕೆಳಗಡೆ ಆಗಬೇಕಾದ ದಾರಿಯಲ್ಲಿ ಎಲ್ಲ ಎಡವು ಮಾಡಿಕೊಂಡು ಕೊನೆಯ ಗುರಿಯಲ್ಲಿ ಮಾತ್ರ ನಾನು ಸರಿ ಇರ್ತೇನೆ ಅಂತ ಭಾವಿಸಿದ್ರೆ ನನಗೆ ಎಲ್ಲ ಲೈನ್ ಇರ್ಬೇಕು, ಮೊದ್ಲಿಂದ ಸಾಲು ಬರಬೇಕು. ಇಲ್ಲಿ ತನಕ ಬರ್ತೇನೆ, ಇಲ್ಲಿ ತನಕ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಲಿಕ್ಕೆ ಆಗಲ್ಲ. ನನಗೆಲ್ಲವೂ ಸರಿ ಹೋಗ್ಬೇಕು. ಯಾರು ಅಸೂಯೆ ಪಡ್ತಾನೋ, ಯಾರು ಗುಣಾಢ್ಯರ ಬಗ್ಗೆ ತುಂಬಾ ದ್ವೇಷವನ್ನ ಸಂಪಾದಿಸ್ತಾನೋ ಅವನು ಯಾವತ್ತೂ ಕೊನೆಯ ಕಾಲದವರೆಗೂ ಐಶ್ವರ್ಯ ಅನುಭವಿಸುವುದಿಲ್ಲ. ಅವನ ಐಶ್ವರ್ಯ ಯಾಕೆ ಹೋಗುತ್ತೆ ಅಂದ್ರೆ ಅವನು ಯಾವ ಕಾಲಕ್ಕೆ ಯಾವ ವಿಷಯದ ಇದೇ ತರದ ಮಾತು ಭಾಗವತದಲ್ಲೂ ಬರುತ್ತೆ. ಯಾವ ವಿಷಯಕ್ಕಾಗಿ ಯಾರನ್ನ ಅಸೂಯೆ ಪಡ್ತಾನೋ ಆ ವಸ್ತು ಅವನಿಗೆ ಜೀವನದಲ್ಲಿ ಯಾವತ್ತೂ ಸಿಗಲ್ಲ. ಕೃಷ್ಣ ಇದನ್ನು ಮತ್ತೆ ಇಲ್ಲಿ ಹೇಳ್ತಾನೆ, ಅವನ ಐಶ್ವರ್ಯವನ್ನು ಅನುಭವಿಸುವುದಿಲ್ಲ. ವಸ್ತುತಃ ತನ್ನ ಕಡೆ ಇಲ್ಲ ಒಬ್ಬ, ಆದ್ರೆ ಒಳ್ಳೆ ಗುಣಾಢ್ಯ. ಅಂಥವನಿಗೆ ಮಾನಸಿಕವಾಗಿ ಆದ್ರೂ ಅವನು ಬೆಂಬಲ ಸೂಚಿಸ್ತಾ ಇದ್ದಾನೆ ಅಂತಂದ್ರೆ ಅವನು ನನಗೆ ವಿರೋಧಿ ಆಗಲ್ಲ.
ಅವನನ್ನು ನಾನು ಯಾವತ್ತೂ ಕೂಡ ದೂರ ಇಡಲ್ಲ. ಅವನಿಗೆ ಬೇಕಾದ್ದನ್ನು ನಾನೇ ಹುಡುಕಿ ಅವನ ಅಗತ್ಯವನ್ನ ನಾನು ಪೂರೈಸುವ ಕೆಲಸ ಮಾಡ್ತೇನೆ. ನಿನ್ನ ಹತ್ರ ಏನಪ್ಪಾ ನಾನು ಮಾತಾಡೋದು, ನನ್ನ ಸರಿಯಾದ ಅಭಿಪ್ರಾಯ ಹೇಳ್ತೇನೆ. ನೀನು ಕೊಡುವ ಅನ್ನ ನೀರು ನನಗೆ ದೋಷಯುಕ್ತ, ನಂಗೆ ಭಯ ವಿಷ ಆಗ್ತಿ ಅಂತ. ಆ ದೋಷಯುಕ್ತ ಅಂದ್ರೆ ಹಾಗೆ ಹೇಳುದು. ನೀನು ಕೊಡುವ ಅನ್ನ ನೀರು ಅದು ನಂಗೆ ವಿಷದ ಹಾಗೆ, ನಾನು ಅದನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡಲ್ಲ. ಆದ್ರಿಂದಾಗಿ ನಾನು ಭೋಜನಕ್ಕೆ ತಗೊಳ್ಳುದಿಲ್ಲ. ನನ್ನ ಭೋಜನವನ್ನ ಸಿದ್ಧಪಡಿಸ್ಲಿಕ್ಕೆ ಒಬ್ಬನಿಗೆ ಅರ್ಹತೆ ಇರುವುದು, ವಿದುರನಿಗೆ ಮಾತ್ರ. ಬಾಯ್ಬಿಟ್ಟು ಹೇಳ್ತಾನೆ, ವಿದುರ ಒಬ್ಬನೇ ನನ್ನ ಅನ್ನವನ್ನ ಸಿದ್ಧಪಡಿಸ್ಲಿಕ್ಕೆ ಯೋಗ್ಯ, ಇನ್ಯಾರ ಅನ್ನವನ್ನು ನಾನು ತಗೊಳ್ಳಲ್ಲ ಅಂತ ಹೇಳಿ ಹೊರಡುತ್ತಾನೆ. ಹೊರಡುವಾಗ ತಕ್ಷಣ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಬಾಕ್ಲೀಕ ಎಲ್ಲರೂ ಮುಂದೆ ಮುಂದೆ ಬರ್ತಾರೆ. ಕೃಷ್ಣ ನಮ್ಮನೆಗ್ ಬಾ, ನಮ್ಮನೆಗ್ ಬಾ, ನಮ್ಮನೆಗ್ ಬಾ ಅಂತ ಕೈ ಎಳಿತಾರೆ. ಹೇಳ್ತಾರೆ ಪ್ರತಿಯೊಬ್ರು ಕೂಡ, ಯಥೇಚ್ಛವಾಗಿ ನೀನು ನಮ್ಮನೆಯಲ್ಲಿ ಬಂದು ಉಳ್ಕೊಳ್ಬಹುದು, ನಿನಗೆ ಬೇಕಿರುವ ಸಂಪತ್ತನ್ನು ನಾವು ಒದಗಿಸ್ತೇವೆ, ನೀನು ಬಯಸಿದ ಆಹಾರವನ್ನು ಮಾಡಿ ಹಾಕ್ತೇವೆ ಅಂತ ನಿರ್ಬಂಧ ಮಾಡಿದ್ರು. ಯಾರಿಗೂ ನಿಮ್ಮ ಪ್ರೀತಿಗೆ ಸಂತೋಷ, ಆದ್ರೆ ನಿಮ್ಮ ಅನ್ನಕ್ಕೆ ನಾನು ಭಾಗಿದಾರನಲ್ಲ ಅಂತ ಇಷ್ಟೇ ಹೇಳಿ, ನೀವು ಈ ಮಾತು ಕರೆದ್ರಿ ಅಲ್ವಾ, ಇದನ್ನೇ ನಾನು ದೊಡ್ಡ ಸತ್ಕಾರ ಅಂತ ಭಾವಿಸಿದ್ದೇನೆ, ನನ್ನನ್ನು ಕರಿಬೇಡಿ, ಒತ್ತಾಯ ಮಾಡಬೇಡಿ ಅಂತ ಅವ್ರ ಕಡೆಗೂ ಮುಖನೂ ಹಾಯಿಸದೆ ಸೀದಾ ಹೊರಟು ಹೋಗ್ತಾನೆ. ಅಂದ್ರೆ ಆ ಸಭೆಯಲ್ಲಿ ದ್ರೌಪದಿಗೆ ಮಾಡಿದ ಅನ್ಯಾಯದ ಹೊತ್ತಿಗೆ ನೀವು ಯಾರು ಮಾತಾಡ್ಲಿಲ್ಲ ಅಂದಾಗ ನನ್ನ ಪ್ರಕಾರ ನೀವು ತಪ್ಪಿತಸ್ತಾರೆ, ಹಾಗಂತ ಅವರನ್ನು ದ್ವೇಷಿಸಿ ಅವರನ್ನು ನರಕಕ್ಕೆ ಹಾಕ್ತೇನೆ ಅಂತ ಅರ್ಥ ಅಲ್ಲ. ಈಗ ನೀವು ನನಗೆ ಅನ್ನ ಕೊಡುವ ಭಾಗ್ಯವನ್ನ ಕಳ್ಕೊಂಡಿದ್ದೀರಿ, ನಿಮಗೆ ಅನ್ನ ಇಕ್ಕುವ ಭಾಗ್ಯ ಇಲ್ಲ. ಯಾರ್ಯಾರು ಅನ್ನ ಭಾಗ್ಯ ಮಾಡಿದ್ರೆ ಅದನ್ನು ತಗೊಳ್ಬಾರ್ದು. ಅದು ಪಾಪದ ಅನ್ನ ಆದಾಗ ಅದು ಬಹಳ ಭಯಾನಕ, ಅದು ತಿಂದವನಿಗೂ ಅದೇ ಬುದ್ಧಿ ಬರುತ್ತೆ. ಅದರಿಂದಾಗಿ ನಿಮಗೆ ನನಗೆ ಅನ್ನ ಕೊಡುವ ಭಾಗ್ಯ ಇಲ್ಲ, ಅದನ್ನ ನಾನು ತರಲ್ಲ ಅಂತ ಹೇಳಿ ಸೀದಾ ಹೊರಡ್ತಾನೆ. ಎಲ್ಲರ ಮುಖ ಸಪ್ಪೆ ಆಗತ್ತೆ, ಅರ್ಥ ಆಗತ್ತೆ ಕೃಷ್ಣ ನಮ್ಮನ್ನ ಕಾರಣ ಇಲ್ಲದೆ ಶಿಕ್ಷಿಸ್ತಾ ಇಲ್ಲ ಅಂತ. ದುರ್ಯೋಧನಿಗೆ ಹೇಳಿದ ಮಾತು ಬೇರೆ ನೋಡಿ, ನಿಮ್ಮ ಪ್ರೀತಿಯನ್ನು ನಾನು ತಗೊಂಡಿದ್ದೇನೆ, ನಿಮ್ಮ ಇಲ್ಲೇ ನನ್ನ ಸತ್ಕಾರ ಆಯ್ತು ಅಂತ ಭಾವಿಸಿದ್ದೇನೆ, ಆದ್ರೆ ಬರಲ್ಲ. ಶಿಕ್ಷೆ ವ್ಯತ್ಯಾಸ ಗಮನಿಸಿ, ಅಲ್ಲಿ ಮುಖಕ್ಕೆ ಒಗದೆ ಹೇಳ್ದ, ನೀನ್ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋದ. ಇಲ್ಲಿ ಇವ್ರಿಗೆ ನೀನ್ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಅವರ ತಪ್ಪು ಚಿಕ್ಕದು, ಅವನ ತಪ್ಪು ಅವ್ನು ಮಾಡಿಸಿದವನು. ನಮ್ಗೆ ಈ ವ್ಯತ್ಯಾಸಗಳು ಗೊತ್ತಾಗದೆ ಹೋದ್ರೆ ನಾವು ತುಂಬಾ ಸರ್ತಿ ಪಾತ್ರಗಳ ವಿವೇಚನೆ ಮಾಡುವಾಗ ತಪ್ಪಿ ಬೀಳ್ತೇವೆ. ಅದರಲ್ಲಿ ಇರುವ ಗುಣಗಳನ್ನ ಗ್ರಹಿಸದೆ ಸಣ್ಣ ತಪ್ಪನ್ನೇ ಮಹತ್ವೀಕರಿಸಿದಾಗ ನಾವು ಭಗವಂತನಿಗೆ ಪ್ರಿಯವಾದ ಪಾತ್ರಗಳನ್ನೂ ಅನುಮಾನ ಪಟ್ಟು ಅದರಿಂದಾಗಿ ಆಗಬಹುದಾದ ಲಾಭವನ್ನು ನಾವು ಕಳ್ಕೊಳ್ಳುವ ಸಾಧ್ಯತೆಗಳಿರ್ತವೆ. ಮತ್ತೆ ಶರಣಾಗ್ಬೇಕು, ದೇವರನ್ನೇ ಸರಿಯಾದ ಜ್ಞಾನ ಕೊಡು ಅಂತ ಅವನ ಹತ್ರನೇ ಕೇಳಬೇಕು. ಅದಕ್ಕೆ ಶರಣಾಗತಿ ಬೇಕು. ಜ್ಞಾನ ಬರೆಯುವಾಗ ಎಷ್ಟೇ ಆದ್ರೂ ನಾನ್ ತಿಳ್ಕೊಂಡ್ ಬಿಡ್ತೇನೆ ಅಂತ ಬಂದ್ರೆ ಅದು ಯಾವುದು ತಲೆಗೆ ಬರಲ್ಲ. ಒಂದು ಗುರುವಿನ ಮುಖ ಬರಬೇಕು, ಒಂದು ಭಗವಂತನ ಅನುಗ್ರಹದಿಂದ ದಕ್ಕಬೇಕು. ಹಾಗಿದ್ದಾಗ ಅದು ಸರಿಯಾಗಿ ತೆರ್ಕೊಳ್ಳುತ್ತೆ. ಹಾಗಾಗಿ ಕೆಲವೆಲ್ಲ ಮಹಾಭಾರತ ರಾಮಾಯಣ ಓದುವಾಗ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಗಳ ಬಗ್ಗೆ ನಮ್ಗೆ ಚೂರು ಗೊತ್ತಿರ್ಬೇಕು. ಚೂರು ಗೊತ್ತಿಲ್ಲದೆ ಹೋದ್ರೆ ಇದೆಲ್ಲ ಅಪಾರ್ಥಗಳಿಗೆ ಕಾರಣ ಆಗುವ ಕಥೆಗಳಾಗಿ ಉಳಿದು ಬಿಡ್ತವೆ. ವಿದುರನಿಗೆ ಮಾತ್ರ ಅವನ ಮನೆಗೆ ಬಂದಾಗ ಅವನಿಗೆ ಹೇಳಲಿಕ್ಕೆ ಶಬ್ದವೇ ಸಿಗ್ಲಿಲ್ಲ, ನನ್ನ ಮನೆಗೆ ಊಟಕ್ಕೆ ಬರ್ತಾನೆ ಅಂತ ಅವನಿಗೆ ಕಲ್ಪನೆನೇ ಇಲ್ಲ. ಎಷ್ಟು ಶುದ್ಧವಾಗಿ ಮಾಡ್ಲಿಕ್ಕಾಗುತ್ತೋ ಅಷ್ಟು ಶುದ್ಧವಾದ ಆಹಾರ ತಯಾರು ಮಾಡಿದಂತೆ, ರಸವತ್ತಾದ ಆಹಾರ. ಕೃಷ್ಣ ಅದನ್ನು ಸವಿದು ನಾನಾ ಬಗೆಯ ಅನ್ನಪಾನಗಳನ್ನ ಕೊಟ್ರೆ ಕೃಷ್ಣ ತಗೊಳ್ಳಿಲ್ಲ ಕೂಡ್ಲೆ. ಅಂದ್ರೆ ಬಂದ ತಕ್ಷಣ ಅವನ ಜೊತೆಗೆ ಒಂದಿಷ್ಟೆಲ್ಲ ಋಷಿ ಮುನಿಗಳೆಲ್ಲ ಬಂದಿದ್ರಲ್ಲ, ಮೊದಲು ಅವರಿಗೆ ಅಂತ ತಾನೇ ನಿಂತು ಬಡಿಸಿದ ಅಂತೆ ಎಲ್ಲ ಆ ಜ್ಞಾನಿಗಳಿಗೆ. ಬಡಿಸಿ ಕೊನೆಗೆ ಸ್ವಲ್ಪ ಶೇಷ ಅವರಿಗೆ ಬಡಿಸಿ ಆದ್ಮೇಲೆ ಉಳಿದಿತ್ತಲ್ಲ, ಅದನ್ನ ಆಮೇಲೆ ಈಗ ನನಗೆ ತೃಪ್ತಿ ಆಯ್ತು. ಅಂದ್ರೆ ಇದು ಒಂದು ಪಾಠ. ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ, ಆದ್ರೆ ಬಂದ ಅತಿಥಿಗಳಿಗೆ ಕೊಡಲ್ಲ, ಆತಿಥ್ಯ ಮಾಡಲ್ಲ, ದೇವರ ನೈವೇದ್ಯ ತುಂಬ ಮಾಡ್ತೇವೆ, ನಾವು ಊಟ ಮಾಡ್ತೇವೆ. ನಾವು ತಿನ್ನುವುದಕ್ಕಿಂತ ಮುಂಚೆ ಅತಿಥಿಯ ರೂಪದಲ್ಲಿ ಬಂದ ಭಗವಂತನಿಗೆ ನಾವು ನಿವೇದನೆ ಮಾಡಿದ್ರೆ ಅದು ದೇವರಿಗೆ ಸರಿಯಾದ ನಿವೇದನೆ ಆದ ಹಾಗೆ. ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ, ಆದ್ರೆ ಬಂದವರಿಗೆ ಯಾರಿಗೂ ಕೊಡಲ್ಲ. ಆ ಶ್ವೇತನ ಕಥೆ ಬರುತ್ತಲ್ಲ, ಅವನು ಯಾಗ ಮಾಡಿಸ್ತಿದ್ದ, ಬಂದವರಿಗೆ ಊಟ ಆಗ್ತಿರ್ಲಿಲ್ಲ. ಕೊನೆಗೆ ಪುಣ್ಯದ ಬಲದಿಂದ ದೇವಲೋಕ ಸಿಕ್ಕಿದ್ರು ಕೂಡ ಅವನಿಗೊಂದು ಆ ದುಸ್ಥಿತಿಯಿಂದ ಏನಾಯ್ತು ಅಂದ್ರೆ, ಅವನು ಅಲ್ಲಿಂದ ಆಹಾರ ಹಸಿವು ಉಂಟಾದಾಗ ಭೂಮಿಗೆ ಬರ್ಬೇಕಿತ್ತು. ಭೂಮಿಗೆ ಬಂದು ಅವನದ್ದೇ ಹಿಂದೆ ಬಿಟ್ಟು ಹೋದ ಕೊಳೆತ ಶರೀರ ಅದನ್ನು ತಿಂದು ಹೋಗ್ಬೇಕು ಅವನು. ಆ ಶರೀರ ನಾಶ ಆಗಲ್ಲ, ಅದು ತಿಂದು ಸ್ವಲ್ಪ ಹೋದ ತಕ್ಷಣ ಮತ್ತೆ ಬೆಳೆಯುತ್ತೆ. ಎಷ್ಟೋ ಕಾಲ ಹೀಗೇನೆ ತನ್ನದೇ ಕೊಳೆತ ಶರೀರವನ್ನು ತಿಂದು ವಾಪಸ್ ಹೋಗ್ತಿದ್ದ. ಅಗಸ್ತ್ಯರ ಹತ್ರ ಗೋಳೋ ಅಂತ ಅತ್ತ, ನಾನಿಷ್ಟು ಪುಣ್ಯ ಮಾಡಿಯೂ ನನ್ನ ಪರಿಸ್ಥಿತಿ ಹೀಗಾಗಿ ಹೋಯ್ತಲ್ವಾ ಅಂತ. ಆಗ ವಸಿಷ್ಠರು ಹೇಳ್ತಾರೆ, ನೀನು ಅನ್ನ ಬೇಯಿಸಿ ಹಾಕ್ಲಿಲ್ಲ, ಬಂದವರಿಗೆ ಹಸಿವಿನಿಂದ ಹಾಗೆ ಬೇಸತ್ತು ಹೋಗುವ ಹಾಗೆ ಕಳಿಸಿದೆ, ಬೇಕಾದಷ್ಟು ದಕ್ಷಿಣೆ ಕೊಡು,
ನೀವು ದಕ್ಷಿಣೆ ಬೇಕಾದ್ರೆ 1 ರೂಪಾಯಿ ಕೊಡು, 100 ರೂಪಾಯಿ ಕೊಡಬೇಡ. ಹೊಟ್ಟೆ ತುಂಬಾ ತೃಪ್ತಿಕರವಾದ ಅನ್ನ ಹಾಕಿದ್ರೆ ಅವರ ಒಂದು ಸಮಾಧಾನ ಆಗುತ್ತಲ್ಲ. ನೀವು ನೋಡಿ, ಎಷ್ಟೇ ದೊಡ್ಡ ಮನೆ, ಇದು ಮದುವೆ ಮನೆಯಲ್ಲಿ ಏನೇ ಗೌಜು ಮಾಡಿ ಊಟ ಸರಿ ಹೋಗ್ಲಿಲ್ಲ ಅಂದ್ರೆ ಆ ಮದುವೆಯ ಬಗ್ಗೆ ಏನ್ ಮಾತು ಉಳಿಯತ್ತೆ ಹೇಳಿ? ಏನ್ ಮಾಡಿದ್ರೆ ಏನು? ಒಂದು ಹೊಟ್ಟೆಗೆ ಸರಿಯಾಗಿ ಅನ್ನ ಹಾಕದೇ ಇದ್ದದ್ದು ಅದು ಮನೆನ, ಅದೊಂದು ಛತ್ರನ ಅಥವಾ ಅದೊಂದು ಕಾರ್ಯಕ್ರಮನ ಅಂತ ಬೈಕೊಳ್ತೇವೆ ಇಲ್ವೋ ನಾವೇ? ಅದು ಶ್ವೇತರಾಜನಿಗೆ ಕೊನೆಗೆ ಅಗಸ್ತ್ಯರು ಸಮಾಧಾನ ಮಾಡಿ ಅವನು ತಪಸ್ಸು ಮಾಡಿ ವರುಣನಿಂದ ಒಂದು ಮಾಲೆ ಪಡ್ಕೊಂಡು ಅದನ್ನ ಅವನಿಗೆ ನೋಡಿ ಡೈರೆಕ್ಟ್ ಆಗಿ ರಾಮನಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಗಸ್ತ್ಯರ ಮೂಲಕ ರಾಮನಿಗೆ ಕೊಡು ಅಂತ ಕಳಿಸಿ ಅಗಸ್ತ್ಯರು ರಾಮನಿಗೆ ಕೊಟ್ಟ ಮೇಲೆ ಅವನಿಗೆ ಆ ಪ್ರೇತ ಶರೀರದಲ್ಲಿರುವ ಅಂದ್ರೆ ಕೊಳೆತ ಶರೀರದ ಆಹಾರದ ದೋಷ ಪರಿಹಾರ ಆಗಿ ಅವನು ಉತ್ತಮ ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ದೇವರಿಗೆ ಕೊಡುವ ಮಾಲೆ ಪರಿಮಳಯುಕ್ತವಾದದ್ದಾಗಿರ್ಬೇಕು ಅಂತ, ಎಲ್ಲಿಂದಲೋ ತಂದದ್ದಾಗಿರ್ಬಾರ್ದು. ನಾವೇ ಸ್ವತಃ ಸಾಧ್ಯವಾದಷ್ಟು, ಕೆಲವೊಂದ್ಸರ್ತಿ ನಮ್ಮ ಹತ್ರ ಆಗುದೇ ಇಲ್ಲ ಅಂದ್ರೆ ಬಿಡಿ, ಇದು ಅಲ್ಲಿಗೆ ಮಾತ್ರ ಅಲ್ಲ ಸಂಬಂಧ. ನಾನು ಹೇಳಿದ್ರೆ ಇದು ಸ್ವಲ್ಪ ಯಾಕೋ ತುಂಬಾ ಹಿಂದೆ ಹೋದಾಗ ಅನ್ಸುತ್ತೆ. ನಿಮ್ಗೆ ಇವತ್ತು ಶುದ್ಧವಾದ ತುಪ್ಪ ಬೇಕು ಅಂದ್ರೆ 100ಕ್ಕೆ 100 ನಿಮ್ಗೆ ನಂಬಿ ತಿನ್ಬೇಕು ಅಂದ್ರೆ ನಾನು ಹೇಳ್ತಿಲ್ಲ, ನೀವು ಅದನ್ನ ನಂಬಿ ತಿನ್ಬೇಕು ಅಂದ್ರೆ ನೀವೊಂದು ಹಸು ಕಟ್ಟಿ ಅದಕ್ಕೆ ಸಾಕಿ ಅದರ ಹಾಲು ಕರೆದು ತಿಂದ್ರೆ ನಿಮ್ಗೆ 100ಕ್ಕೆ 100 ದೇವರಿಗೂ ಪ್ರೀತಿ, ನಿಮ್ಗೂ ಆರೋಗ್ಯ. ಅದು ಬಿಟ್ಟು ನಾವು ಎಲ್ಲಿಂದಲೋ ದೇಸಿ ತುಪ್ಪ ತರ್ತೇವೆ, ಇನ್ನೇನೋ ತರ್ತೇವೆ, ಅವರಿಂದ ತರ್ತೇವೆ, ಇವರಿಂದ ತರ್ತೇವೆ ಅಂತಂದ್ರೆ ಅಲ್ಲಿ ಅನ್ಯಾಯಕ್ಕೊಳಗಾಗುವ ಸಾಧ್ಯತೆಗಳೇ ಜಾಸ್ತಿ. ಯಾಕೆಂದ್ರೆ ಯೋಚನೆ ಮಾಡಿ, ಅಂತಹ ತುಪ್ಪವನ್ನ ಟನ್ಗಟ್ಲೆ ಅಂತೂ ಯಾರು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಡೀ ಊರಿಗೆ ಅವರು ಅದನ್ನ ತಲುಪಿಸ್ತಾ ಇದ್ದಾರೆ ಅಂದ್ರೆ ಏನಾಗಿರುತ್ತೆ? ಹಸುಗಳಷ್ಟಿಲ್ಲ, ಸಾಕೋರೇ ಕಮ್ಮಿ ಆಗಿದ್ದಾರೆ, ಬರುದು ಕಮ್ಮಿ ಆ ಹಸುಗಳಿಂದ. ಅದು ಈ ಹಸುವಿನ ಹಾಗೆ ಬಕೆಟ್ ಅಲ್ಲಿ ನೀರು ಕೊಡಲ್ಲ, ಹಾಲು ಕೊಡಲ್ಲ. ಇದೆ ಅಂತಹದ್ದೇ ತಳಿಗಳಿವೆ, ದೇಸಿ ತಳಿಗಳಿವೆ, ಆದ್ರೆ ಇವತ್ತದು ನಮ್ಮಲ್ಲಿ ಉಳಿದಿಲ್ಲ. ಹಾಗಿದ್ದಾಗ ಅದು ಏನಾಗಿರ್ಬಹುದು? ಅದರಿಂದಾಗಿ ನಾವು ದೇವರಿಗೆ ನಾನು ದಿನಾ ತುಪ್ಪ ದೀಪ ಹಚ್ತಾ ಇದ್ದೆ, ಆದ್ರೂ ನನಗೇನು ಒಳ್ಳೇದಾಗ್ಲಿಲ್ಲ ಅಂದ್ರೆ ದೇವರು ಹೇಳ್ತಾನೆ, ನೀನು ತುಪ್ಪ ದೀಪ ಹಚ್ಚಲಿಲ್ಲ, ನೀನು ತುಪ್ಪವನ್ನ ಆಹಾರಕ್ಕೆ ಬಳಸಿಲ್ಲ. ಅಂದ್ರೆ ಯಾರಿಗಾದ್ರೂ ನಾವು ದಿವಸ ಅವರಿಗೆ ನಾವು ಅನ್ನ ತುಪ್ಪ ಹಾಕಿ ಊಟ ಹಾಕ್ತಿದ್ವಿ ಅಂದ್ರೆ ಅದು ತುಪ್ಪವೇ ಆಗಿರುದಿಲ್ಲ. ಯಾರೋ ಒಬ್ರು ಶಿಪ್ ಕೆಲಸ ಮಾಡ್ತಾರೆ, ಅವ್ರು ಹೇಳಿದ್ದು, ಅವರು ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಕೆಲಸ ಮಾಡ್ತಾರೆ. ಅವ್ರು ಹೇಳಿದ್ರು, ನಿಮ್ಗೆ ದೇಸಿ ತುಪ್ಪ ಅಂತ ಅನ್ನುವ ಹೆಸರಿನಲ್ಲಿ ಪರಮ ಗಲೀಜುಗಳನ್ನ ಮಾರಾಟ ಮಾಡ್ತಾರೆ. ಅದಕ್ಕೊಂದು ಎಸೆನ್ಸ್ ಸಿಗುತ್ತೆ 180 ರೂಪಾಯಿ ಇದ್ದು, ಅದನ್ನು 10 ಲೀಟರ್ ಡಾಲ್ಡಾ ಜೊತೆಗೆ ಇನ್ಯಾವುದೋ ಪ್ರಾಣಿಗಳ ಕೊಬ್ಬೆಲ್ಲ ಬೆರೆಸಿ ಹಾಕಿ ಅದನ್ನ ಮಿಕ್ಸ್ ಮಾಡಿ ಬಿಟ್ರೆ ಅದರ ಕಲರು, ಅದರ ಟೇಸ್ಟು, ಅದರ ಆ ಮರಳಾದ ರೀತಿ ಎಲ್ಲ ಅದರಲ್ಲೇ ಕ್ರಿಯೇಟ್ ಆಗುತ್ತೆ. ನಿಮಗೆ ಗೊತ್ತೇ ಆಗಲ್ಲ. ನೀವು ಎಷ್ಟೇ ಪರಿಣಿತರಾಗಿದ್ರು ಕೂಡ ಅದನ್ನ ನೀವು ಅದು ದೇಸಿ ತುಪ್ಪ ಅಲ್ಲ ಅಂತ ನಿಮಗೆ ಪ್ರತ್ಯಕ್ಷೀಕರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಲ್ಯಾಬ್ಗಳಿಗೂ ಗೊತ್ತಾಗಲ್ಲ ಕೆಲವೊಮ್ಮೆ ಅಂತ, ಅಷ್ಟು ಅವರು ಅದನ್ನ ಮುಂದುವರೆದಿದ್ದಾರೆ. ಆದ್ರಿಂದಾಗಿ ಇದೆಲ್ಲ ಯಾವ್ದ ಕಾರಣ ಆಯ್ತು ಹೇಳಿ? ನಾವು ನಮ್ಮ ಒಂದು ಪರಿಸರವನ್ನ ಆ ವ್ಯವಸ್ಥೆಯ ಒಳಗೆ, ಈಗ ಪೇಟೆಯ ಬಗ್ಗೆ ನಾನು ಮಾತಾಡ್ತಿಲ್ಲ, ನನಗೆ ಇಷ್ಟು ಬೆಳೆದಾಗ್ಬಿಟ್ಟಿದೆ, ಇನ್ನೇನು ವಾಪಸ್ ಇಲ್ಲಿಂದ ಹಿಂದೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಕನಿಷ್ಠ ಪಕ್ಷ ನಾವು ನಮ್ಮ ಸ್ಥಳೀಯ ಜಾಗಗಳಲ್ಲಿ ಏನಿದೆ ಅಲ್ಲಿ ಆದ್ರೂ ಇದನ್ನು ಉಳಿಸುವ ಪ್ರಯತ್ನ ಮಾಡಿದ್ರೆ ಅವರಾದ್ರೂ ಆರೋಗ್ಯವಾಗಿರ್ತಾರೆ. ನಮ್ಮ ಆರೋಗ್ಯ ಬಿಡಿ, ಬೇಟೆಗೆ ಬಂದ್ವಿ ಅಂತಂದ್ರೆ ಈ ಗಾಳಿ ಕುಡಿದ್ಲಿದ್ರೆ ಮುಗೀತು ಅಂತ ಲೆಕ್ಕ. ನಾವು ಬಂದದ್ದೇ ದೇಹ ತೊರಿಲಿಕ್ಕೆ, ಸ್ವಲ್ಪ ಬೇಗ ತೊರಿತೇವೆ ಅಂತ ಬಿಟ್ಬಿಡ್ತೀವಿ ಅಷ್ಟೇ, ಅದು ಚಿಂತೆ ಮಾಡ್ಲಿಕ್ಕಿಲ್ಲ. ಆದ್ರೆ ಮೂಲ ಸ್ಥಳಗಳಲ್ಲಾದ್ರೂ ಈ ಪೇಟೆ ರೋಗ ಅವ್ರಿಗೆ ಅಂಟಬಾರದು. ಆತರ ಅವರ ಬಗ್ಗೆ ಅವರಿಗೆ ಒಂದು, ನೀವು ಒಳ್ಳೆ ಗಾಳಿಯಲ್ಲಿದ್ದೀರಿ, ನೀವು ಒಳ್ಳೆ ಬೆಳಕಿನಲ್ಲಿದ್ದೀರಿ, ನೀವು ಒಳ್ಳೆ ಆಹಾರವನ್ನು ತಗೊಳ್ತಾ ಇದ್ರಿ, ಇದಕ್ಕಿಂತ ನೆಮ್ಮದಿಯ ಭಾಗ್ಯ ಇನ್ನೊಂದಿಲ್ಲ. ವಾಪಸ್ಸು ವಾಪಸಿ ಅಂತಿದ್ದ ಹಾಗೆ ಹಳ್ಳಿಗೆ ವಾಪಸಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡದೇ ಇದ್ರೆ ಮೂಲ ಸ್ಥಿತಿಯೇ ಕಳೆದು ಹೋಗ್ಬಿಡುತ್ತೆ ಎಲ್ಲ ಪದಾರ್ಥಗಳು. ಈಗ ತರಕಾರಿಯು ಕೂಡ ನೀವು ತಗೊಂಡ್ರೆ ಇಂಥ ಮೋರಿಗಳ ಮೇಲೆ ಬೆಳೀತಾರೆ ಅವರು, ಅದ್ರ ಮೇಲೆ ಒಂದು ಲೇಯರ್ ಇರುತ್ತೆ, ಅದಕ್ಕೇನು ಬಲೆ ತರ ಹಾಕಿ ಅದರ ಮೇಲೆ ಒಂದಿಷ್ಟು ತಯಾರಾದ ಈ ಮಣ್ಣೇ ಇಲ್ಲದೆ ಬೆಳೀತಾರೆ ಗೊತ್ತಾ ಪದಾರ್ಥಗಳನ್ನ. ಇವತ್ತು ಮಣ್ಣೇ ಇಲ್ಲ, ಎಲ್ಲ ಕೆಮಿಕಲ್. ನಿಮ್ಗೆ ನೋಡ್ಲಿಕ್ಕೆ ಶುದ್ಧವಾದ ಹಸಿರು ತಾಜಾ ಪದಾರ್ಥ ಇರುತ್ತೆ, ಆ ಪದಾರ್ಥವನ್ನ ತಿಂದ ಮೇಲೆ ನಿಮ್ಗೆ ಏನೇನಾಗುತ್ತೆ ಅಂತ ಯಾರು ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಎಲ್ಲ ಸಂಗತಿಗಳ ಹಿಂದೆ ನಾನು ಹೇಳಲಿಕ್ಕೆ ಹೊರಟದ್ದು ಮುಖ್ಯವಾಗಿ ಮೂಲಕ್ಕೆ ಹೋಗ್ಬೇಕಾಗತ್ತೆ. ಹೋಗದೆ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ವಿದುರ ಅತ್ಯಂತ ರಸವತ್ತಾದ ಶುದ್ಧವಾದ ಪದಾರ್ಥಗಳನ್ನ ಕೃಷ್ಣನಿಗೆ ಅರ್ಪಿಸಿದ್ರೆ ಕೃಷ್ಣ ತುಂಬಾ ಸಂತೋಷ ಪಟ್ಟು ತನ್ನ ಸುತ್ತ ಇದ್ದವರಿಗೆಲ್ಲರಿಗೂ ಅದನ್ನ ಹಂಚಿ ಕೊನೆಗೆ ತಾನು ವಿಶೇಷವಾಗಿ ಅದನ್ನ ಸ್ವೀಕರಿಸಿ ಕೊಡ್ತಾನೆ. ನೋಡು, ನಾನು ನಿನಗೆ ತುಂಬಾ ಕಮ್ಮಿ ಕೊಟ್ಟಿದ್ದೇನೆ, ಇದು ರಾಜ
ವೈಭೋಗದ ಅನ್ನ ಅಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನನಗೆ ಆ ರಾಜ ವೈಭೋಗದ ಅನ್ನ ಬೇಡ, ನನಗೆ ಆ ಮಸಾಲೆಗಳನ್ನು ತಿಂದು 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 ಬೋರ್ ಹೊಡೆದೋಗಿದೆ, ನನಗೆ ತಿಳಿಗಂಜಿ ಬೇಕು, ನನಗೆ ಮಾಮೂಲು ತಂಬಳಿ ಬೇಕು, ನನಗೆ ಮಾಮೂಲು ಸಾರು ಬೇಕು, ನನಗೆ ನೀವು ತಯಾರು ಮಾಡಿದ ರಾಶಿ ರಾಶಿ ಪದಾರ್ಥಗಳು ಬೇಡ, ಭಕ್ಷ್ಯ ಭೋಜ್ಯಗಳೆಲ್ಲ ಅದೇನು ರುಚಿ ಬರಬೇಕು ಅಂತ ಅದಕ್ಕೆ ಸೋಡಾ ಹಾಕೋದು ಇನ್ನೇನು ಹಾಕೋದು ಎಲ್ಲ ಮಾಡಿ 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 ಹಾಳು ಮಾಡಿಬಿಡ್ತೇನೆ. ನಾನು ಇದನ್ನ ನಮ್ಮ ನಿತ್ಯ ಕೇಳ್ತಿದ್ದೇನೆ. ನಾವು ದೇವರಿಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದ್ರೆ ಬೇಡ, ದೇವರಿಗೆ ಅದು ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲೇ ಒಲೆಯಲ್ಲಿ ಚೂರು ಬೇಯಿಸಿದ್ರು ಸಾಕು, ಚಂದ ಬೇಯಿಸಿದ್ರು ಸಾಕು, ಕ್ರಮವಾಗಿ ಬೇಯಿಸಿದ್ರೆ ಸಾಕು. ಅದು ಬೇಗ ಬೇಯಬೇಕು ಅಂತ ಏನೋ ಹಾಕ್ತಾರೆ, ಬಣ್ಣ ಬರ್ಬೇಕು ಅಂತ ಏನೋ ಹಾಕ್ತಾರೆ, ರುಚಿ ಬರ್ಬೇಕು ಅಂತ ಏನೋ ಹಾಕ್ತಾರೆ. ದೇವ್ರಿಗೆ ಕಣ್ ಕಟ್ ಮಾಡೋದು ಯಾರಿಗ್? ನಾವು ದೇವ್ರಿಗ? ಏನ್ ಲಾಭಕ್ಕೆ ಅಂತ ಮಾಡೋದು ಅದನ್ನ? ಆದ್ರೆ ನಮ್ಗೆ ಇವತ್ತೇನಾಗಿದೆ ಅಂದ್ರೆ ಅದು ಕಣ್ಣಿಗೆ ಚಂದ ಕಾಣ್ಬೇಕು, ನಾಲಿಗೆಗೆ ರುಚಿ ಆಗ್ಬೇಕು, ತುಂಬಾ ಜನ ಭಾರಿ ಮೆಚ್ಚಿ ಮೆಚ್ಚಿ ಅದ್ರ ಬಗ್ಗೆ ಹೊಗಳಿದ್ದ ಟೇಸ್ಟ್ ಆಗಿರ್ಬೇಕು, ಅದು ಯಾವುದು ಅಂಗಡಿಯಿಂದನೇ ಬರಬೇಕು, ಅದು ಸ್ವಿಗ್ಗಿಯಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಥವಾ ಝೊಮ್ಯಾಟೋದಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ಅಲ್ಲಿದ್ದವ್ರು ಅಲ್ಲಿಂದ ತರಿಸ್ತಾರೆ ಇಲ್ಲಿಂದ ತರಿಸ್ತಾರೆ ಅಂತ ನಾವು ಯಾವಾಗ ನಮ್ಗೆ ಬೇಕಾದನ್ನ ನಾವು ಸಿದ್ಧಪಡಿಸಿಕೊಳ್ಳಿಕ್ಕೆ ಅಸಮರ್ಥರಾಗ್ತೇವೆ, ಅಲ್ಲಿ ತನಕವೂ ನಾವು ದೈವಿಕವಾಗಿಯೂ ಬೆಳಿಲಿಕ್ಕಾಗಲ್ಲ, ಸಾಮಾಜಿಕವಾಗಿ ಬೆಳಿಲಿಕ್ಕಾಗಲ್ಲ, ಜೈವಿಕವಾಗಿಯೂ ನಾವು ಬೇಗ ದೇಹವನ್ನ ಕಳ್ಕೊಳ್ಳಿಕ್ಕೆ ತಯಾರಾಗಿಯೇ ತಿನ್ನೋದು ದಿನಾ ವಿಷವೇ. ದೇವರೇ ನಾನು ವಿಷ ತಿಂತಾ ಇದ್ದೇನೆ, ದಯವಿಟ್ಟು ಕಾಪಾಡು ಅಂತ ವಿಷ ತಿನ್ಬೇಕು. ಇದು ಅನಿವಾರ್ಯ. ಇದರಿಂದ ಆಚೆಗೆ ಬರಬೇಕು ಅಂದ್ರೆ ನಾವು ತುಂಬಾ ಕೆಲವು ನಾವು ಅಂದುಕೊಂಡ ಸಂತೋಷದ ಮಾರ್ಗಗಳು ಅಂತ ಏನಿದೆಯೋ ಅದನ್ನ ಬಿಟ್ಟು ಹೊರಗೆ ಬರ್ಬೇಕಾಗುತ್ತೆ. ಸಂತೋಷ ಇದೆ, ಅದು ಕ್ಷಣ ಮಾತ್ರಕ್ಕೆ, ಅದು ಈಗ ದೇಹಕ್ಕೆ ಗೊತ್ತಾಗ್ತಾ ಇಲ್ಲ ನಮ್ಗೆ, ಅಥವಾ ಮುಂದಿನ ನಮ್ಮ ಅಭ್ಯಾಸಕ್ಕದ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದು ಕಾಲಕ್ಕಂತ ಅದು ನಮ್ಗೆ ಒಂದೇ ಸರ್ತಿ ಕೈ ಕೊಟ್ರೆ ಅಷ್ಟು ವಸ್ತುಗಳು ನಾವು ನಾಳೆ ಮತ್ತೆ ಏನೂ ಇಲ್ಲದ ಒಂದು ನಿಲ್ ಅನ್ನುವ ಸ್ಥಿತಿಗೆ ಬಂದು ನಿಲ್ತೇವೆ. ಆವಾಗ ಗೊತ್ತೂ ಇಲ್ಲ, ಬೇಯಿಸುವ ಮತ್ತೆ ಕಲ್ ಸಿಗುತ್ತೆ, ಕೆತ್ತಬೇಕಾಗುತ್ತೆ. ಅಂದ್ರೆ ಪರಾವಲಂಬಿಗಳಾಗಬಾರ್ದು ಅಂತ ಅನ್ನೋದಷ್ಟನ್ನೇ ನಾನು ಹೇಳಿಕೊಡೋದು. ಪರಾವಲಂಬಿಗಳು ಎಷ್ಟಾಗ್ತೇವೋ ಅಷ್ಟು ನಾವು ಅಸಮರ್ಥರಾಗ್ತೇವೆ, ದೇವರನ್ನು ಪಡೆಯುವುದರಲ್ಲೂ ಅಸಮರ್ಥರಾಗ್ತೇವೆ, ಸಮಾಜದಲ್ಲಿ ನೆಮ್ಮದಿಯ ಬದುಕನ್ನು ಪಡೆಯುವುದರಲ್ಲೂ ನಾವು ಅಸಮರ್ಥರಾಗ್ತೇವೆ ಅನ್ನುವಲ್ಲಿಗೆ ಹೀಗೆ ಕೃಷ್ಣನನ್ನ ಆಗಲೇ ಆ ಶೇಷಾನ್ನವನ್ನ, ಜ್ಞಾನಿಗಳಿಗೆ ಕೊಟ್ಟ ಶೇಷಾನ್ನವನ್ನ ಕೃಷ್ಣ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಆಗ ಜೊತೆಗಿದ್ದವರೆಲ್ಲ ಕೃಷ್ಣನನ್ನ ಸ್ತುತಿ ಮಾಡ್ತಾರೆ ಅನ್ನುವಲ್ಲಿಗೆ 91ನೆಯ ಅಧ್ಯಾಯ ಮುಕ್ತಾಯ ಆಗತ್ತೆ. ಮತ್ತೆ ಕೃಷ್ಣ ವಿದುರ ಇಬ್ರು ಕೂಡ ಪರಸ್ಪರ ಒಂದಿಷ್ಟು ಚರ್ಚೆ ಮಾಡ್ತಾರೆ, ಮಾತಾಡ್ತಾರೆ. ಆ ಮಾತಿನ ಸಂಗತಿ ಏನು ಅಂತ ಮತ್ತೆ ಮುಂದಿನ ಸಂದರ್ಭದಲ್ಲಿ ಅದನ್ನ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.